ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಅನುಷಾ ಅವರು ತಂಬುಳಿ ಮನೆಯ ಸಂಸ್ಥಾಪಕರಲ್ಲಿ ಒಬ್ರು. ತಂಬುಳಿ ಮನೆ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಪ್ರಾರಂಭ ಆಯ್ತು? ಏನಾದ್ರು ಡಿಫ್ರೆಂಟ್ ಮಾಡೋಣ, ರೆಗ್ಯುಲರ್ ಹೋಟೆಲಲ್ಲಿ ಸಿಗೋದು ಬೇಡ. ವೆಜ್ ಬಿರಿಯಾನಿ ಮಾಡಿದೀವಿ 150 ಮೆಂಬರ್ಸ್ಗೆ. ಪಾಸ್ತಾ ಮಾಡಿದ್ವಿ, ಡಿಫ್ರೆಂಟ್ ಇರಲಿ, ಜನಗಳು ಟೇಸ್ಟ್ ಮಾಡದೇ ಇರೋದು ಅಂತ. ನಂಗೆ ಅವಳಿಗೆ 1 ಇಯರ್ ಮಗಳು, ನಂಗೆ ಅವಳಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಆಫೀಸ್ ಸ್ಟ್ರೆಸ್ ಇರುತ್ತೆ. ಅದು ಬೆಂಗಳೂರಲ್ಲಿ ಇದ್ದಾಗ ನಾನು ಆಫೀಸಿಗೆ ಬೆಳಿಗ್ಗೆ ಹೋಗು, ಅವಳನ್ನಲ್ಲಿ ಎಲ್ಲೋ ಡೇ ಕೇರಿ ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ, ಸಂಜೆ ಬಂದು ಅವಳನ್ನ ಪಿಕ್ ಮಾಡಬೇಕು. ಬಟ್ ನಾವು ಥರ ಡೈಲಮಾದಲ್ಲಿದೆ. ಕೆರಿಯರ್ ಪಾಯಿಂಟ್ ಆಫ್ ನೋಡಿದ್ರೆ ನಾನು ಕಂಟಿನ್ಯೂ ಮಾಡಬೇಕು, ಬಟ್ ಫ್ಯಾಮಿಲಿ ಪಾಯಿಂಟ್ ಆಫ್ ನೋಡಿದ್ರೆ ನಂಗೆ ಬೇಡ ಅಂತ ಫೀಲ್ ಇತ್ತು. ಇಫ್ ಯು ಆರ್ ವರ್ಕಿಂಗ್ ಇಯರ್ ಯು ಶುಡ್ ಲಿಸನ್ ಟು ಮೀ ಅನ್ನೋ ಥರ ಒಂದು ಕನ್ವೆ ಮಾಡ್ತೀವಿ. ಸೊ ನಾವು ಏನು ಕಸ್ಟಮರ್ಸಿಗೆ ಸರ್ವ್ ಮಾಡ್ತೀವಿ, ಸೇಮ್ ಫುಡ್ ಸ್ಟಾಫ್ಗೂ ಅದೇ, ನಮಗೂ ಅದೇ. ಸೊ ನಾವು ಕೂಡ ಅದನ್ನೇ ಊಟ ಮಾಡ್ತೀವಿ. ನಾನು 10-15 ಜನಕ್ಕೆ ಮಾಡಿದ್ದೀನಿ, ಬಟ್ ಇದನ್ನ ಹೇಗೆ ನಾನು 200 ಜನಕ್ಕೆ ಮಾಡ್ಲಿ, ಸ್ವಲ್ಪ ಹಿಂಜರಿಕೆ ಇತ್ತು ಇದು ಮಾಡೋದು ಹೇಗೆ ಅಂತ. ಸ್ಯಾಟರ್ಡೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಮಂಡೇ ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು ಕಾಲ್ ಬರಕ್ಕೆ. ನೆಕ್ಸ್ಟ್ ವೀಕೆಂಡ್ ಏನ್ ನಿಮ್ದು ಫುಡ್, ಏನ್ ನಿಮ್ ಏನ್ ಫುಡ್ ನಿಮ್ದು ಅಂತ. ನಮ್ದು ಮೇನ್ ಉದ್ದೇಶ ಇದ್ದಿದ್ದು ಕ್ಲೀನ್ ಫುಡ್ ಕೊಡ್ಬೇಕು ಮಾರ್ಕೆಟ್ಗೆ ಅಂತ ಹೇಳಿ. ಈಗ ಇಲ್ಲಿ ತರ ಎಲ್ಲರಿಗೂ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ, ಆ್ಯಪ್ ಯೂಸ್ ಮಾಡಕ್ ಬರಲ್ಲ. ಸೊ ನಾವೇ ಕಾಲ್ ಮಾಡಿ, ನಿಮಗೆ ಆರ್ಡ್ರ್ ಬೇಕಾ, ನಾವು ಬಂದು ತಂದು ಕೊಡ್ತೀವಿ, ನಿಮಗೆ ಏನು ಐಟಮ್ಸ್ ಬೇಕು ಅಂತ ಆರ್ಡ್ರ್ ತಗೊಂಡು ಡೆಲಿವರಿ ಕೊಡ್ತಾ ಇದ್ವಿ. ತುಂಬಾ ಸುತ್ತಿದ್ದಾರೆ, ಹುಬ್ಳಿ, ಧಾರವಾಡ, ಈಗ ತುಂಬಾ ಜರ್ನಿಗಳಿತ್ತು ಆ ಟೈಮಲ್ಲಿ. ಇನಿಷಿಯಲ್ ಸ್ಟ್ರಗಲ್ಸ್, ಇವಾಗ ನಮಗ್ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿದೆ ಹೇಗಿದೆ ಅಂತ. ಅವ್ರಿಗೆ ಒಂದಿನ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನಮ್ಗೆ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಸೊ ನಾವೇ ಇದು ಫೇಸ್ ಮಾಡಿದೀವಿ. ಸೊ ಇದನ್ನ ಫೇಸ್ ಮಾಡಿದ್ರು ತುಂಬಾ ಜನ ಇದಾರೆ. ಫ್ಲೇವರ್ ಜಾಸ್ತಿ ಆಯ್ತು, ಕೆಲವೊಂದ್ ಕಹಿ ಆಗ್ಬಿಡತ್ತೆ ಜಾಸ್ತಿ ಹಾಕಿದ್ರೆ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಅದನ್ನ ಕಡಿಮೆ ಮಾಡ್ಕೋಬೇಕು. ಸೊ ಈ ತರ ಎಲ್ಲ ಮಾಡಿ ಒಂದು SOP ರೆಡಿ ಮಾಡ್ಕೊಂಡ್ವಿ. ತಂಬುಳಿ ಅಂದ್ರೆ ಏನು, ಇದನ್ನ ಟೇಸ್ಟ್ ಮಾಡಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ವಿ. ಸರಿ ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ, ಇದು ಹೇಗೆ ಅನ್ಸುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಎರಡರದ್ದು ಫ್ಲೇವರ್ಸು. ಕೆಲವೊಬ್ರು ವೈಟ್ ಫೀಲ್ಡ್ ಇಂದೆಲ್ಲ ಹುಡ್ಕೊಂಡು ಬಂದು ಹೋಗ್ತಾ ಇದ್ರು JP ನಗರ್ಗೆ. ನಾನು ತಂಬುಳಿ ಕುಡಿಯೋಕ್ಕೋಸ್ಕರ ಬಂದೆ ಅಲ್ಲಿಂದ ಅಂತೇಳಿ. ಇದು ನೀವ್ ಹೇಳ್ದಂಗೆ ನಮ್ಗೆ ಆ ಥರ ಫೀಡ್ಬ್ಯಾಕ್ ಬಂತು. ಸೊ ಮಾರ್ಕೆಟ್ ಅಂದ್ರೆ ಗ್ರೋತ್ ಅಷ್ಟು ಆಗ್ಲಿಲ್ಲ ನಮ್ಗೆ. ಮೇನ್ ನಮ್ದು ಊಟ ಮಾಡಿದ್ರೆ ನಿಮ್ಗೆ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ, ಡೈಜೆಷನ್ ಈಸಿಯಾಗಿ ಆಗತ್ತೆ, ತೃಪ್ತಿ ಆಗತ್ತೆ ಊಟ ಮಾಡಿದ್ದು. ಅದೋ ರೆಸ್ಟೋರೆಂಟ್ ಫ್ಯಾನ್ಸಿ ಫುಡ್ ತರ ಲುಕ್ ಇಲ್ಲ ಅಂತಂದ್ರೂ ಮನ್ಸಿಗೆ ತೃಪ್ತಿ ಆಗೋ ತರ ಊಟ. ಸೊ ನಮ್ಮ ಕಿಚನ್ ಅಲ್ಲಿ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತರಿಸ್ತೀವಿ, ಕೋಕೋನಟ್ ಆಯಿಲ್ ತರಿಸ್ತೀವಿ. ಅದೆರಡು ಬಿಟ್ಟರೆ ಇನ್ಯಾವುದೂ ಬರಲ್ಲ ಕಿಚನ್ಗೆ. ಬೆಸ್ಟ್ ತಂಬುಳಿ ಸಿಗತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದನ್ನ ಮಾಡೋನು ಒಬ್ಬ ನೇಪಾಳಿ. ಅವನ್ ತಂಬುಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಅವನಿಗೆ ನಾವು ಅಷ್ಟು ಅದನ್ನ ಹೇಳ್ಕೊಟ್ಟಿದೀವಿ. ಅವನಿಗೆ ಗೊತ್ತು, ಓಕೆ ಈ ಸೊಪ್ಪು ಈ ತರ ಇರತ್ತೆ, ಇದು ಹಿಂಗ್ ಬರತ್ತೆ. ನಿನ್ನೆ ಏನು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಮಂತ್ರಾಲಯದಲ್ಲಿ ನಮ್ಮ ತಂಬುಳಿ ಮನೆಯನ್ನ ಗುರುತಿಸಿ ಪರಿಮಳ ಪ್ರಶಸ್ತಿ ಕೊಟ್ರು. ಸೊ ರಾಯರ ಸನ್ನಿಧಾನದಲ್ಲಿ ಗುರುಗಳಿಂದ ಪ್ರಶಸ್ತಿ ಸಿಕ್ತು. ರಾಯರಿಂದನೇ ನಿಮ್ಗೆ ಆಶೀರ್ವಾದ ಸಿಕ್ತು. ಶರಣು 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 ಗುರು ರಾಘವೇಂದ್ರ ಶರಣು. ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆಲ್ಲ ನಮಸ್ಕಾರ, ಶರಣಾರ್ಥಿಗಳು. ಸೊಪ್ಪಿನ ಸವಿಯೋ ಕಾಯಿಯ ರುಚಿಯೋ, ಸೊಪ್ಪಿನ ಸವಿಯೋ ಕಾಯಿಯ ರುಚಿಯೋ, ಒಗ್ಗರಣೆ ಘಮಘಮದಲ್ಲಿ ಅಡಗಿದೆ ಪ್ರಾಣ, ತಂಬುಳಿ ಕುಡಿಯುವುದೇ ಅಮೃತಪಾನ, ತಂಬುಳಿ ಕುಡಿಯುವುದೇ ಅಮೃತಪಾನ. ನಮ್ಮ ಉತ್ತರ ಕನ್ನಡದ ಬದಿಗೆ ನೀವು ಎಲ್ಲಿ ಹೋದ್ರೂ, ಯಾರ ಮನೆಗೆ ಊಟಕ್ಕೆ ಹೋದ್ರೂ ತಂಬುಳಿ ಇಲ್ಲದೆ ಅಡುಗೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ತಂಬುಳಿಯಲ್ಲಿ ಬೇಕಾದಷ್ಟು ಪ್ರಕಾರಗಳಿವೆ. ಈ ತಂಬುಳಿಯನ್ನೇ ಮುಖ್ಯವಾದಂಥ ಪದಾರ್ಥವನ್ನಾಗಿಟ್ಕೊಂಡು ಬೆಂಗಳೂರಿನಿಂದ ಪ್ರಾರಂಭವಾಗಿರುವಂಥ ತಂಬುಳಿ ಮನೆ ಇವತ್ತು ಕರ್ನಾಟಕದಾದ್ಯಂತ ವ್ಯಾಪಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಹೌದು, ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಅನುಷಾ ಅವರು ತಂಬುಳಿ ಮನೆಯ ಸಂಸ್ಥಾಪಕರಲ್ಲಿ ಒಬ್ಬರು. ನಮಸ್ಕಾರ ಅನುಷಾ. ನಮಸ್ಕಾರ. ನಮ್ಮ ಬಿಯಾಂಡ್ ಲಿಮಿಟ್ಸ್ ಈ ಕಾರ್ಯಕ್ರಮಕ್ಕೆ, ಈ ಸಂವಾದಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ತಂಬುಳಿ ಮನೆ ಅನ್ನುವಂಥ ಕಾನ್ಸೆಪ್ಟು ಹೇಗೆ ಪ್ರಾರಂಭ ಆಯಿತು? ಇದು ಆ್ಯಕ್ಚುಲಿ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಬಂದ ಮೇಲೆ. ನಾನು ಬೇಸಿಕಲಿ IT ಬ್ಯಾಕ್ಗ್ರೌಂಡಿಂದ ಬಂದವಳು, ನನ್ನ ಹಸ್ಬೆಂಡ್ ಕೂಡ IT ಬ್ಯಾಕ್ಗ್ರೌಂಡಿಂದ ಬಂದವರು. ಸೊ ಕೋವಿಡ್ ಟೈಮಲ್ಲಿ ನಾವು ಊರಿಗೆ ಶಿಫ್ಟ್ ಆದ್ವಿ. ಸೊ ಇಲ್ಲಿ ಮನೆಯಲ್ಲಿ ಲಾಕ್ ಆಗಿ ಕೂರೋದ್ಕಿಂತ ಊರಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಊರಿಗೆ ಶಿಫ್ಟ್ ಆದ್ವಿ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ.
ತುಂಬಾ ಸ್ಪೇರ್ ಟೈಮ್ ಉಳಿತಾ ಇತ್ತು. ಬ್ಯಾಂಗ್ಳೂರಲ್ಲಿ ನಮ್ಗೆ ಆ ಟೈಮ್ ಸಿಗ್ತಾ ಇರಲಿಲ್ಲ. ಆಫೀಸ್ಗೆ ಹೋಗು, ಮನೆಗೆ ಬಾ, ಜರ್ನಿ ಟೈಮು, ಟ್ರಾಫಿಕಲ್ಲೇ ಕಳೆದೋಗ್ತಿತ್ತು. ಅದೇ ನಾವು ಊರಿಗೆ ಹೋದ್ಮೇಲೆ ತುಂಬಾ ಸ್ಪೇರ್ ಟೈಮ್ ಇತ್ತು. ಆ ಟೈಮ್ ಮುಂಚೆಯಿಂದನೂ ಕಾರ್ತಿಕ್ ಏನಾದರೂ ಡಿಫ್ರೆಂಟ್ ಮಾಡಬೇಕು, IT ಬಿಟ್ಟು ಹೊರಗೆ ಬರಬೇಕು ಅಂತ ತುಂಬ ಇತ್ತು. ಸೊ ಯಾವಾಗ ನಮಗೆ ಸ್ಪೇರ್ ಟೈಮ್ ತುಂಬ ಸಿಕ್ತೋ, ಸೊ ಎಕ್ಸ್ಟ್ರಾ ಥಾಟ್ಸ್ ಸ್ಟಾರ್ಟ್ ಆಯಿತು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಆಗ ನಮ್ದು ಇನಿಷಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಏನಾದರೂ ದಿನಸಿ ರಿಲೇಟೆಡ್ ಏನಾದರೂ ಮಾಡೋಣ. ಯಾಕೆಂದರೆ ಈಗ ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸ್ ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ, ಜಸ್ಟ್ ಏಜ್ ಆದವ್ರು ಇರ್ತಾರೆ. ನಮಗೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಸಿಗತ್ತೆ, ಬಟ್ ಊರಲ್ಲಿ ಸಿಗಲ್ಲ. ಅವ್ರಿಗೆ ಹೋಗಿ ತೊಗೊಂಬರೋಕ್ಕಾಗಲ್ಲ, ಎಲ್ಲರ ಮೇಲೂ ವೆಹಿಕಲ್ಸ್ ಇರಲ್ಲ, ಅಥವಾ ಇದ್ರೂ ಅವರಿಗೆ ಹೋಗೋಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಏನಾದರೂ ಆ ಥರ ಮಾಡಬೇಕು ಅಂತ ದಿನಸಿದು ಫಸ್ಟ್ ನಾವು ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಹಾಗೆ ಜರ್ನಿ. ಬಟ್ ಆ ಟೈಮಲ್ಲಿ ಅದು ದಿನಸಿಯಿಂದ ಓಕೆ ಮನೇಲೆಲ್ಲ ಬೇಡ ಅಂದರು, ಯಾಕೆಂದರೆ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ ಫ್ಯಾಮಿಲಿಲಿ. ಸೊ ಅಂದ್ರೆ ನೀವು ಮುಂಚೆ ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ದಿನಸಿ ಸಾಮಾನುಗಳನ್ನ, ಅಂದ್ರೆ ಗ್ರೋಸರಿ ಐಟಮ್ಸ್ ಡೆಲಿವರಿ ಮಾಡಬೇಕು, ಊರಲ್ಲಿ ಮನೆ ಮನೆಗೂ ತಲುಪಿಸ್ಬೇಕು. ಅಟ್ಲೀಸ್ಟ್ ಸಾಗರದ್ದು 50 ಕಿಲೋಮೀಟರ್ ಇದರಲ್ಲಿ ನಾವು ಹೋಮ್ ಡೆಲಿವರಿ ಕೊಡೋಣ, ಫ್ರೀ ಡೆಲಿವರಿ. ಅದು ಅಲ್ಲಿರೋರಿಗೆ ನೀಡಿದೆ ಅಂತೇಳಿ ಸ್ಟಾರ್ಟ್ ಆಗಿದ್ದು. ಬಟ್ ಮನೇಲೆಲ್ಲ ಸ್ವಲ್ಪ ವಿರೋಧ ಇತ್ತು. ಒಳ್ಳೆ ಸೆಟ್ಲ್ ಆಗಿದ್ದೀರಿ ಲೈಫಲ್ಲಿ, ಏನಕ್ಕೆ ಈ ಥರ ಮತ್ತೆ ಅದು ಹೊರಗೆ ಬಂದು ಸ್ಟ್ರಗಲ್ ಮಾಡ್ತೀರಿ, ಫ್ಯಾಮಿಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಸೊ ತುಂಬ ಸ್ಟ್ರಗಲ್ ಇರುತ್ತೆ ಅಂತ. ಸರಿ ಹಾಗಾದ್ರೆ ದೊಡ್ಡ ಸ್ಕೇಲ್ ಬೇಡ, ಹಂಗಾರೆ ಇನ್ನೂ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡೋಣ ಹೇಳಿ ರಾ ಗ್ರ್ಯಾನ್ಯೂಲ್ಸ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರು. ಕಾರ್ತಿಕ್ ಅವ್ರ ಫ್ರೆಂಡ್ ಪ್ರಶಾಂತ್ ಅವ್ರ ಜೊತೆ ಸೇರಿ. ಅದರಲ್ಲಿ ಹೇಗೆ ಅಂದರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳು, ಸಾಗರದ ಈ ಮಲೆನಾಡು ಬದಿಲಿ ಏನೇನು ಸಿಗತ್ತೆ, ಸೊ ಆ ಥರದ ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡು ಪ್ಯಾಕ್ಡ್ ಫುಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ನ್ಯಾಚುರಲ್ ಫುಡ್ಡನ್ನು ಜನಗಳಿಗೆ ತಲುಪಿಸ್ಬೇಕು, ನಮಗೆ ಹೇಗೆ ಸಿಗತ್ತೆ ಊರಲ್ಲಿ ಅದನ್ನು ಹೊರಗಿನ ಪ್ರಪಂಚಕ್ಕೆ ತಲುಪಿಸೋ ಟ್ರೈ ಮಾಡೋಣ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನ್ಯಾಚುರಲ್ ಫುಡ್ಸ್ ಅಂದ್ರೆ ಏನು? ನ್ಯಾಚುರಲ್ ಫುಡ್ಸ್ ಅಂದ್ರೆ ಸ್ಪೈಸಸ್. ಅದು ಅಂದ್ರೆ ಈಗ ನೀವು ಕಮರ್ಷಿಯಲಿ ಗ್ರೋನ್ ಅಲ್ಲ, ಮಲೆನಾಡಲ್ಲಿ ಎಲ್ಲಾರ ಮನೆಯಲ್ಲಿ ಸಿಗತ್ತೆ. ಸೊ ಆ ತರದ್ದು ರೈತರಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ವಿ, ಕಮರ್ಷಿಯಲಿ ಗ್ರೋನ್ ಅಲ್ಲ. ಸೊ ಸ್ಮಾಲ್ ಸ್ಕೇಲ್ ಅಲ್ಲಿ ಗ್ರೋ ಮಾಡಿರ್ತಾರೆ. ಸೊ ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ನ್ಯಾಚುರಲಿ ಅಂತೇಳಿ ನಾವು ಲೇಬಲ್ ಕೊಟ್ವಿ. ಏನು ಟರ್ಮರಿಕ್ ಆಗಿರ್ಬೋದು, ಪೆಪ್ಪರ್ಸು, ಕ್ಲೋವ್ಸು, ಮತ್ತೆ ನನ್ನಾರಿ ಜ್ಯೂಸು. ಈ ನನ್ನಾರಿ ಎಲ್ಲ ಈ ಕಡೆಯವ್ರಿಗೆ ಗೊತ್ತಿರಲ್ಲ. ಕೋಕಮ್, ಅದಕ್ಕೆ ನಮ್ ಕಡೆ ಒಂದು ಸೊಗದೆ ಬೇರು ಹೇಳ್ತಾರೆ, ಸೊಗದೆ ಬೇರಿನ ಶರ್ಬತ್. ಹೌದು, ಅದು ಈ ಸಮ್ಮರ್ಗೆ ತುಂಬಾ ತಂಪು ಅದು. ಸೊ ಆ ತರದ್ದೆಲ್ಲ ಕಾನ್ಸಂಟ್ರೇಟೆಡ್ ಸಿರಪ್ಗಳು ಬಾಟಲ್ ಅಲ್ಲಿ, ಸ್ಪೈಸಸ್, ಲೋಕಲ್ ಪಿಕಲ್ಸ್, ಈ ಮಿಡಿ ಉಪ್ಪಿನಕಾಯಿ, ಈ ತರದ್ದೆಲ್ಲ ಇದು ಮನೆಗಳಲ್ಲಿ ಯಾರು ಪ್ರಿಪೇರ್ ಮಾಡ್ತಾರಲ್ಲ ಅಂಥವ್ರ ಜೊತೆ ಎಲ್ಲ ಟೈಅಪ್ ಆಗಿ ನಮ್ಗೆ ಏನು ಕ್ವಾಲಿಟಿ, ನಮ್ದು ಮೇಯ್ನ್ ಉದ್ದೇಶ ಇದ್ದಿದ್ದು ಕ್ಲೀನ್ ಫುಡ್ ಕೊಡಬೇಕು ಮಾರ್ಕೆಟ್ಗೆ ಅಂತ ಹೇಳಿ. ಸೊ ಕೆಲವೊಂದು ನಮ್ದು ಮುಂಚೆಯಿಂದನೂ ರೂಲ್ಸ್ ಇದೆ, ಇದೇ ತರ ಮಾಡಬೇಕು ಅಂತ ಹೇಳಿ. ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಆಗಿರ್ಬೇಕು. ಈಗ ಎಕ್ಸ್ಟ್ರಾ ಅಜಿನೋಮೋಟೋ ಆಗ್ಲಿ ಅಥವಾ ಇನ್ನೇನೋ ವಿನೆಗರ್ ಆಗಿ ಆ ತರ ಪಿಕಲ್ಗೆ ಹಾಕಿರ್ಬಾರ್ದು. ಸೊ ಅಂದ್ರೆ ನೀವೇ ಒಂದು ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ನಮ್ಗೆ ಈ ತರದ್ದೇ ಪ್ರಾಡಕ್ಟ್ ಬೇಕು. ಪ್ರೀ ಕ್ವಾಲಿಫಿಕೇಶನ್. ಎಸ್, ಏನು ಯಾವುದೋ ಒಂದು ಚಿಪ್ಸ್ ನಾವು ಪ್ರೊಕ್ಯೂರ್ ಮಾಡ್ತೀವಿ ಅಂದ್ರೆ ನನಗೆ ರೀಯೂಸ್ಡ್ ಆಯಿಲ್ ಆಗಿರಬಾರ್ದು, ಫ್ರೆಶ್ ಆಯಿಲ್ ಅಲ್ಲೇ ಆಗಿರಬೇಕು. ಸೊ ಇದು ನೀವು ಮಾಡ್ಕೊಡ್ತೀರಿ ಅಂದ್ರೆ ನಾನು ನನ್ನ ಬ್ರ್ಯಾಂಡ್ ಅಲ್ಲಿ ತಗೋತೀನಿ. ಈ ತರ ಕೆಲವೊಂದು ಕಂಡೀಷನ್ಸ್ಗಳನ್ನ ಅಪ್ಲೈ ಮಾಡ್ಕೊಂಡು ಸೊ ಸ್ಟಾರ್ಟ್ ಮಾಡಿದ್ವಿ. 2021 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಇದನ್ನ ಫಸ್ಟ್ ನಾವು ತಾಳ್ಗುಪ್ಪದಲ್ಲಿ ಒಂದು ಚಿಕ್ಕ ಬ್ರಾಂಚ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಲೋಲಿ ಅಲ್ಲಿಂದ ಎವಾಲ್ವ್ ಆಗ್ತಾ ಅದನ್ನು ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಮತ್ತೆ ವಾಪಸ್ ಗ್ರಾಸರಿಗೆ ಬಂದ್ವಿ. ಗ್ರಾಸರಿ ಅವಾಗ ಯಾಕೆ ನಮಗ್ ಸ್ವಲ್ಪ ಬಿಸ್ನೆಸ್ ನಾಲೆಡ್ಜ್ ಬಂತು ಇದು ರನ್ ಮಾಡ್ತಾ. ಸೊ ಗ್ರಾಸರಿ ಸ್ಟಾರ್ಟ್ ಮಾಡಿದ್ವಿ. ಸಾಗರದ ಸುತ್ತಮುತ್ತ ಅರೌಂಡ್ 50 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಗ್ರಾಸರಿನ ಆರ್ಡರ್ ಕೊಡ್ತಾ ಇದ್ವಿ. ಆರ್ಡರ್ ಬೇಸಿಸ್ ಅಲ್ಲಿ ಆರ್ಡರ್ ತಗೊಂಡು, ಈಗ ಇಲ್ಲಿ ತರ ಎಲ್ಲರಿಗೂ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ, ಆ್ಯಪ್ ಯೂಸ್ ಮಾಡಕ್ ಬರಲ್ಲ. ಸೊ ನಾವೇ ಕಾಲ್ ಮಾಡಿ ನಿಮಗೆ ಆರ್ಡ್ರ್ ಬೇಕಾ, ನಾವು ಬಂದು ತಂದು ಕೊಡ್ತೀವಿ, ನಿಮಗೇನು ಐಟಮ್ಸ್ ಬೇಕು ಅಂತ ಆರ್ಡ್ರ್ ತಗೊಂಡು ಡೆಲಿವರಿ ಕೊಡ್ತಾ ಇದ್ವಿ. ನೀವು ಅಲ್ಲಿ ಆರ್ಡರ್ ತಗೊಂಡು ಡೆಲಿವರಿ ಕೊಡೋಕ್ಕೆ ನಿಮ್ಗೇನು ಸಪ್ಲೈಯರ್ಸ್ ಇರ್ತಾರಲ್ಲ, ಅವರು ಎಷ್ಟು ಸಪ್ಲೈಯರ್ಸ್ನ ನೀವು ಭೇಟಿ ಮಾಡಿದ್ರಿ ಅಲ್ಲಿ ಸಾಗರದಲ್ಲಿ? ಡೈರೆಕ್ಟ್ ನಾವು ಪ್ರೊಕ್ಯೂರ್ ಮಾಡ್ತಿರ್ಲಿಲ್ಲ. ನಾವು ಡೈರೆಕ್ಟ್ ಇನಿಷಿಯಲಿ ಈಗ ಪ್ರಶಾಂತ್ ಮತ್ತೆ ಕಾರ್ತಿಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸುತ್ತಿದ್ದಾರೆ. ಹುಬ್ಳಿ, ಧಾರವಾಡ, ಈ ಕಡೆ ಎಲ್ಲೆಲ್ಲಿ ನಾವು ಹೋಲ್ಸೇಲ್ ಮಾರ್ಕೆಟ್ಸ್ ಇರುತ್ತೆ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಜರ್ನಿಗಳಿತ್ತು ಆ ಟೈಮಲ್ಲಿ. ಇನಿಷಿಯಲ್ ಸ್ಟ್ರಗಲ್ಸ್, ಯಾಕೆ ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿದೆ ಹೇಗಿದೆ ಅಂತ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ತುಂಬ ಜನ ಮೀಟ್ ಮಾಡಿ, ಸೊ ಅದರಲ್ಲೂ ಕೂಡ ನಮಗೆ ಬೆಸ್ಟ್ ಕ್ವಾಲಿಟಿ ಗ್ರಾಸರಿ ಬೇಕು, ನಮಗೆ ಚೀಪ್ ಕ್ವಾಲಿಟಿ ಗ್ರಾಸರೀಸ್ ಬೇಡ ಹೇಳಿ. ಸೊ ವೆಂಡರ್ಸ್ನೆಲ್ಲ ಹುಡುಕೊಂಡು ಸಪ್ಲೈ ತಗೊಂಡು, ಮತ್ತೆ ಏನಲ್ಲಿ ಸಪ್ಲೈಲಿ ಪ್ರಾಬ್ಲಮ್ ಇರುತ್ತೆ, ಅವ್ರು ಮಿನಿಮಮ್ ಇಷ್ಟೇ ತಗೋಬೇಕು ಅಂತ ಇರುತ್ತೆ.
ಹೌದು. ನಾವು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ನಮಗೆ ಅಷ್ಟು ಬಲ್ಕ್ ಬೇಕಾಗಿರಲ್ಲ, ಬಟ್ ಸ್ಟಿಲ್ ನಾವು ತಗೊಂಡ್ಲೇಬೇಕು. MOQ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ, ಇಲ್ಲಾಂದ್ರೆ ಅವ್ರು ಸಪ್ಲೈ ಕೊಡಲ್ಲ. ಸೊ ಈ ತರದ್ದೆಲ್ಲ ಚಾಲೆಂಜಸ್ ಇತ್ತು, ಅದೆಲ್ಲ ಸ್ಲೋಲಿ ನಾವು ಓವರ್ಕಮ್ ಆದ್ವಿ. ಇದು ಜರ್ನಿ ಆಗ್ತಾ ಆಗ್ತಾ ಸ್ಲೋಲಿ ಇನ್ನೂ ಏನಾದರೂ ಮಾಡಬೇಕು, ಡಿಫ್ರೆಂಟಾಗಿ ಮಾಡಲೇಬೇಕು. ನಾನು ನಿಮಗಾಗಲೇ ಮಾತಾಡ್ತಾ ಹೇಳಿದೆ, ಕಾರ್ತಿಕ್ ಅವ್ರು ಕೂಡ ಫುಡ್ ಸೆನ್ಸಿಟಿವ್ ಅಂತ. ಸೊ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ಸಫರ್ ಆಗ್ತಾ ಇದ್ವಿ. IT ಗೆ ಹೋಗ್ತಾ ಇದ್ವಿ, ಬರ್ತಾ ಇಬ್ರು ವರ್ಕ್ ಮಾಡ್ತಾ ಇದ್ವಿ, ಪ್ರತಿದಿನ ಕುಕ್ ಮಾಡಕ್ ಆಗಲ್ಲ, ಎಲ್ಲೋ ಇಬ್ರು ಫುಲ್ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಓಕೆ, ಹೊರಗೆ ಒಂದಿನ ಊಟ ಮಾಡೋಣ ಅಂತ ಹೋಗ್ತೀವಿ, ಅದು ಕಾಮನ್ ಆಗ್ಬಿಟ್ಟಿದೆ ನಮ್ಮ ಜನರೇಷನ್ ಅಲ್ಲಿ. ಅವ್ರಿಗೆ ಒಂದಿನ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನಮ್ಗೆ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಸೊ ನಾವೇ ಇದು ಫೇಸ್ ಮಾಡಿದೀವಿ. ಸೊ ಇದನ್ನ ಫೇಸ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಸೊ ಇದನ್ನ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಕೊನೆಗೆ ಅಲ್ಲಿ ಸಾಗರದಲ್ಲಿ ಒಂದು ತಂಬುಳಿ ಮನೆ ಅಂತ ಚಿಕ್ಕ ಬ್ರಾಂಚ್ ಓಪನ್ ಮಾಡಿದ್ವಿ. ಸೊ ಅಲ್ಲಿ ನಾವು ತಂಬುಳಿಗಳದ್ದು ಹೇಗೆ ಎಲ್ಲಾ ಕಡೆನೂ ಜ್ಯೂಸ್ ಸಿಗತ್ತೆ. ಸೊ ಜ್ಯೂಸ್ ಬದಲು ನಾವ್ ಯಾಕೆ ಬೇರೆ ಏನಾದ್ರು ಕೊಡ್ಬಾರ್ದು? ಈ ತಂಬುಳಿ ಎಲ್ಲಾರ ಮನೆಯಲ್ಲೂ ಇರತ್ತೆ, ಯಾಕಂದ್ರೆ ಮನೆಗಳಲ್ಲಿ ಬಿಸಿಲುಗಾಲದಲ್ಲಿ ತಂಬುಳಿ ಇಲ್ದೆ ಆಗೋದೇ ಇಲ್ಲ. ಸೊ ಅದನ್ನೇ ಇಟ್ಕೊಂಡು ಯಾಕೆ ಇದನ್ನ ಬೇವರೇಜ್ ಆಗಿ ಕೊಡ್ಬಾರ್ದು? ಹಾಗಾದ್ರೆ ಬಿಸಿಲಿಂದ ಬಂದವರು ಇದನ್ನೇ ಕುಡಿಬೋದಲ್ಲ ಅಂತ ಹೇಳಿ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಯಾಕೆ ಅದನ್ನ ಯೂಶಲಿ ಮೊಸರಿಗೆ ಹಾಕ್ತಾ ಇದ್ರು, ನಾವ್ ಅದನ್ನ ಮಜ್ಜಿಗೆಗೆ ಹಾಕೋಣ, ಅದನ್ನ ಯಾವ ಕನ್ಸಿಸ್ಟೆನ್ಸಿಲಿ ಹಾಕ್ಬೇಕು, ಒಂದು SOP ಬೇಕು. ಯಾಕಂದ್ರೆ ಇವತ್ತು ನಾನೊಂದು ಮಾಡ್ತೀನಿ, ವರ್ಕರ್ ಬಂದ್ಮೇಲೆ ಅವ್ರು ಇನ್ನೊಂದು ಮಾಡಬಾರ್ದು. ಸೊ ಅದಕ್ಕೊಂದು SOP ಮಾಡಿದ್ವಿ. ಮತ್ತೆ ಈಗ ನಮ್ ಟ್ಯಾಗ್ಲೈನ್ ನೋಡಿರ್ಬೋದು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ. ಸೊ ಮನೆಯಲ್ಲಿ ಇವ್ರ ಅಜ್ಜಿ ಮಾಡ್ತಾ ಇದ್ದಿದ್ದು ಅಥವಾ ಅಕ್ಕಪಕ್ಕದಲ್ಲಿ ಮುಂಚೆಯಿಂದ ಮಾಡ್ಕೊಂಡ್ ಬಂದಿರೋರ್ ಜೊತೆ ಮಾತಾಡಿದ್ವಿ. ನೀವ್ ಯಾವ್ಯಾವ ಸೊಪ್ಪಲ್ಲಿ ಮಾಡ್ತಿದ್ರಿ, ಯಾವ್ಯಾವ್ದನ್ನ ಮಾಡ್ಬೋದು, ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಹೊಸದ್ ಸಿಗತ್ತೆ. ಸೊ ಇದನ್ನೆಲ್ಲ ತುಂಬಾ ರಿಸರ್ಚ್ ಮಾಡಿದ್ವಿ. ಆಮೇಲೆ ಯಾವ್ದನ್ನ ಎಷ್ಟ್ ಹಾಕಿದ್ರೆ ಫ್ಲೇವರ್ ಎನ್ಹಾನ್ಸ್ ಆಗತ್ತೆ. ಸೊ ಈ ತರ ಎಲ್ಲ ನಾವು ತುಂಬಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ವಿ. ಹೇಗೆ ಅಂದ್ರೆ ಸ್ಕೇಲ್ ಇಟ್ಕೊಂಡು ತೂಕ ಹಾಕಿ ನೋಡ್ತಾ ಇದ್ವಿ. ಓಕೆ, ಇಷ್ಟು ಗ್ರಾಮ್ ಹಾಕಿದ್ರೆ ಹೇಗ್ ಬರುತ್ತೆ, ಅದು ಕಹಿ ಆಗತ್ತಾ, ಇದ್ರ ಫ್ಲೇವರ್ ಕಡಿಮೆ ಆಗತ್ತಾ. ಸೊ ಈ ತರ ಎಲ್ಲ ವರ್ಕ್ ಮಾಡ್ತಾ ಇದ್ರ. ಇದಕ್ಕೆ ಇಷ್ಟು ಗ್ರಾಮ್ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಯ್ತು, ಕೆಲವೊಂದ್ ಕಹಿ ಆಗ್ಬಿಡತ್ತೆ ಜಾಸ್ತಿ ಹಾಕಿದ್ರೆ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಅದನ್ನ ಕಡಿಮೆ ಮಾಡ್ಕೋಬೇಕು. ಸೊ ಈ ತರ ಎಲ್ಲ ಮಾಡಿ ಒಂದು SOP ರೆಡಿ ಮಾಡ್ಕೊಂಡ್ವಿ. ಸೊ ಈ ಕರೆಂಟ್ಲಿ ನಾವೊಂದು 55 ವೆರೈಟೀಸ್ ಅಷ್ಟೇ ಸರ್ವ್ ಮಾಡ್ತಾ ಇರೋದು ತಂಬುಳಿ ಮನೆಯಲ್ಲಿ. ರೊಟೇಷನ್ ಬೇಸಿಸ್ ಅಲ್ಲಿ ಸರ್ವ್ ಮಾಡ್ತೀವಿ. ಬಟ್ ನಾವು ಅದನ್ನ ಮಾಡೋಕೆ ಇನ್ನೂ ಸುಮಾರು ವೆರೈಟೀಸ್ ಇದೆ, ನಾವು ಮಾಡದೇ ಇರೋದು ಇನ್ನೂ ಇದೆ. ಮತ್ತೆ ನಾವು ಮಾಡ್ತಾ ಇರೋ ಕೆಲವೊಂದು ಹೇಗಾಗಿದೆ ಅಂದ್ರೆ ಊರ್ ಕಡೆನೂ ಅದು ಮಾಡ್ತಾನೆ ಇಲ್ಲ, ಮರ್ತೋಗಿದ್ದಾರೆ. ಈಗ ಶ್ರೀಗಂಧ ಸೊಪ್ಪಿನ ಮಾಡ್ತೀವಿ ನಾವು. ಶ್ರೀಗಂಧದ್ ಯಾರು ಬಳಸೋದು ಇಲ್ಲ, ನಮಗೆ ಇಲ್ಲಿ ಸಿಗೋದು ಇಲ್ಲ. ಮತ್ತೆ ನೆಲಮಾವು ಅಂತ ಬರುತ್ತೆ, ಅದು ಗದ್ದೆ ಬದಿಗಳಲ್ಲಿ ಸಿಗತ್ತೆ. ಅದು ಕೂಡ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯಾರು ಹುಡುಕೊಂಡು ಹೋಗಿ ತಂದು ಮಾಡಲ್ಲ. ಏನ್ ಸಿಗತ್ತೆ ಮನೆ ಇತ್ಲಲ್ಲಿ ಏನ್ ಸಿಗತ್ತೆ ಅದ್ ರೆಗ್ಯುಲರ್ ಮಾಡ್ತಾರೆ ಬಿಟ್ಟು ಉಳ್ದಿದ್ ಮಾಡಲ್ಲ. ಮತ್ತೆ ಮುಟ್ಟಿದ್ರ ಮುನಿ ಗೊತ್ತಿರ್ಬೋದು, ಟಚ್ ಮಿನಾಟ, ಅದ್ರದ್ದು ತಂಬುಳಿ ಮಾಡ್ತೀವಿ. ಸೊ ಈ ತರ ಎಷ್ಟೋ ಕಡೆ ಊರ್ ಬದಿಲೂ ಬಿಟ್ಟೋಗಿರೋ ಅಂತನ್ನೆಲ್ಲ ನಾವು ಒಂದು ರೆಸಿಪಿ ಸೆಟ್ ಮಾಡಿ SOP ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಸಾಗರದಲ್ಲಿ ನಮ್ಗೆ ಅದು ಒಳ್ಳೆ ರೆಸ್ಪಾನ್ಸ್ ಬಂತು. ಅದ್ರ ಜೊತೆ ಇನ್ನೊಂದೇನ್ ಮಾಡಿದ್ವಿ ಅಂದ್ರೆ, ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಈವ್ನಿಂಗ್ ಏನಾದ್ರೂ ಡಿಫ್ರೆಂಟ್ ಮಾಡೋಣ ಅಂತ ಬಾಯಿ ಬಡಿಗೆ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಈ ಬಾಯಿ ಬಡಿಗೆ ಅಂತಂದ್ರೆ ಸಂಜೆಯ ತಿಂಡಿ ಅಂತ ಊರ್ ಕಡೆ ಭಾಷೆಯಲ್ಲಿ, ಊರ್ ಕಡೆ ಲೋಕಲ್ ಭಾಷೆಯಲ್ಲಿ ಸಂಜೆ ಬಾಯಿ ಚಪ್ಪಲಕ್ಕೆ ತಿಂತಾರಲ್ಲ, ಈ ತರ ತಿಂಡಿ ಅಂತ. ಸೊ ಇದ್ರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು 150 ಮೆಂಬರ್ಸ್ 200 ಮೆಂಬರ್ಸ್ಗೆ ಏನಾದ್ರೂ ಪ್ರಿಪೇರ್ ಮಾಡ್ಕೊಡೋದು ಅನ್ನೋ ತರ. ಅವಾಗ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ವಿ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ವಿ, ಓಕೆ ನೆಕ್ಸ್ಟ್ ಸಂಡೇ ನಾವ್ ಇಂಥ ಐಟಮ್ ಮಾಡ್ತೀವಿ. ಅದ್ ಎಲ್ಲಿ ಕರಿತಾ ಇದ್ರಿ ಅವ್ರನ್ನೆಲ್ಲ? ನಿಮ್ಮ ನಮ್ದು ಸಾಗರದಲ್ಲಿ ಔಟ್ಲೆಟ್ ಇತ್ತು. ಸೊ ಔಟ್ಲೆಟ್ ಹೊರಗೆ ಮಾಡ್ತಾ ಇದ್ವಿ, ಅಲ್ಲೊಂದು ಶಾಮಿಯಾನ ತರ ಹಾಕಿ ಜನಕ್ಕೆ ಸ್ವಲ್ಪ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿ ಮಾಡ್ತಾ ಇದ್ವಿ. ಅಲ್ಲಿ ಹೇಗೆ ಅಂದ್ರೆ ನಾವು ಏನಾದ್ರು ಡಿಫ್ರೆಂಟ್ ಮಾಡೋಣ, ರೆಗ್ಯುಲರ್ ಹೋಟೆಲಲ್ಲಿ ಸಿಗೋದು ಬೇಡ. ವೆಜ್ ಬಿರಿಯಾನಿ ಮಾಡಿದೀವಿ 150 ಮೆಂಬರ್ಸ್ಗೆ. ದೆನ್ ಪಾಸ್ತಾ ಮಾಡಿದ್ವಿ, ಡಿಫ್ರೆಂಟ್ ಇರ್ಲಿ, ಜನಗಳು ಟೇಸ್ಟ್ ಮಾಡದೇ ಇರೋದು ಅಂತ ಪಾಸ್ತಾಗಳು ಮಾಡಿದ್ವಿ, ಪಾವ್ ಬಾಜಿ. ಬಟ್ ಏನೇ ಮಾಡಿದ್ರು ಇದು ಇಂಡಿಯನ್ ಫುಡ್ ಆಗಿರ್ಬೋದು, ಲೋಕಲ್ ಫುಡ್ ಆಗಿರ್ಬೋದು ಅಥವಾ ಔಟ್ಸೈಡ್ ಕ್ಯೂಸಿನ್, ನಮ್ದು ಬೇಸಿಕ್ ಮೋಟೋ ಇದ್ದಿದ್ದು ಗುಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು, ಯಾವುದು ಎಕ್ಸ್ಟ್ರಾ ಫ್ಲೇವರಿಂಗ್ ಬಳಸಬಾರ್ದು ಅಂತ. ಇನ್ನು ಪಾಸ್ತಾ ಮಾಡಿದ್ವಿ, ಪಾಸ್ತಾ ಮಾಡಿದ್ರು ಮಾರ್ಕೆಟ್ ಇಂದ ಚೀಸ್ ತರಲಿಲ್ಲ, ನಾನೇ ಚೀಸ್ ಪ್ರಿಪೇರ್ ಮಾಡಿದೆ, ಸಾಸ್ ನಾನೇ ಪ್ರಿಪೇರ್ ಮಾಡಿದೆ ಅದಕ್ಕೆ. ಸೊ ಈ ತರ ಮಾಡಿ ಸರ್ವ್ ಮಾಡಿದ್ವಿ. ಸೊ ನಂಗೆ ಇನಿಷಿಯಲಿ ಹೇಗೆ, ನಂಗೆ ಮುಂಚಿಂದನೂ ಕುಕಿಂಗ್ ಅಲ್ಲಿ ಪ್ಯಾಷನ್ ಇದೆ. ಸೊ ಮನೆಯಲ್ಲೂ ಟ್ರೈ ಮಾಡ್ತಾ ಇರ್ತೀನಿ, ಲೋಕಲ್ ಫುಡ್ ಆಗಿರ್ಬೋದು ಅಥವಾ ಅಮ್ಮ ಮುಂಚೆ ಏನ್ ಮಾಡ್ತಾ ಇದ್ರು
ಆ ಥರದ್ದು ಕೇಳಿ ಮಾಡೋದು. ಈ ಅತ್ತೆ ಮನೆಯಲ್ಲಿ ಏನು ಮಾಡ್ತಾ ಇದ್ರು ಮುಂಚೆ ಆ ಕಡೆದವ್ರನ್ನ ಕೇಳಿ ಮಾಡೋದು, ಅಥವಾ ಯೂಟ್ಯೂಬ್ ಇದೆ ಬೇಕಾದಷ್ಟಿದೆ. ಸೊ ಅದ್ರಲ್ಲಿ ನಾರ್ತ್ ಇಂಡಿಯನ್ ಕ್ಯೂಸಿನ್ ಮಾಡ್ಬೋದು, ಇಟಾಲಿಯನ್ ಕ್ಯೂಸಿನ್ ಮಾಡ್ಬೋದು. ನನ್ನ ಮಗಳಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ನಾನು ಬೇರೆ ಟ್ರಯಲ್ ಮಾಡಿದ್ರೆ. ಸೊ ನಾನು ಫ್ರೀ ಟೈಮಲ್ಲಿ ಯೂಶಲಿ ಆ ಥರ ಟ್ರಯಲ್ ಮಾಡ್ತಾ ಇದ್ದೆ. ಸೊ ನಾನು ಮನೇಲಿ ಮಾಡೋ ಬಿರಿಯಾನಿ ಎಲ್ಲ ಇವ್ರಿಗೆಲ್ಲ ಇಷ್ಟ ಆಗ್ತಿತ್ತು. ನಾನು ತಗೊಂಬಂದು ನನ್ನ ಕಲೀಗ್ಸ್ ಎಲ್ಲ ಕೊಡ್ತಾ ಇದ್ದೆ ನಮ್ಮ ಸಾಗರ ಬ್ರಾಂಚಲ್ಲಿ. ಎಲ್ಲರೂ ನೀನು ಇದನ್ನೇ ಯಾಕೆ ಮಾಡಬಾರ್ದು ಒಂದು ವೀಕೆಂಡ್ ಅಂದ್ರು. ನಾನು 10-15 ಜನಕ್ಕೆ ಮಾಡಿದ್ದೀನಿ, ಬಟ್ ಇದನ್ನ ಹೇಗೆ ನಾನು 200 ಜನಕ್ಕೆ ಮಾಡ್ಲಿ, ಸ್ವಲ್ಪ ಹಿಂಜರಿಕೆ ಇತ್ತು ಇದು ಮಾಡೋದು ಹೇಗೆ ಅಂತ. ಇಲ್ಲ ನೀನ್ ಮಾಡ್ಬೋದು ಅಂತ ಅಂದ್ರು. ಸರಿ ಅಂತ ಮತ್ತೆ ಮನೇಲಿ ಒಂದ್ ಟೈಮ್ ಮಾಡಿದೆ. ಓಕೆ ಇದು ಇಷ್ಟು ಕ್ವಾಂಟಿಟಿ ನಾನು ಮಾಡಿದ್ರೆ 10 ಮೆಂಬರ್ಸಿಗೆ ಬಂತು. ಸೊ ಇದು ನಾನು 150 or 200 ಮೆಂಬರಿಗೆ ಮಾಡಬೇಕು. ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ SOP ಸೆಟ್ ಮಾಡ್ಕೊಂಡೆ. ಓಕೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕು. ಎಷ್ಟು ಇದನ್ನ ಸಾಂಬಾರು ಪದಾರ್ಥಗಳನ್ನ ಹಾಕಿದ್ರೆ 15 ಜನಕ್ಕೆ ಮಾಡಿದೀರಾ, ಅದನ್ನ ಹೆಂಗೆ ನೀವು 150ಕ್ಕೆ ಮಾಡೋದು ಇಂಟು 10? ಎಸ್. ಸೊ ಈ ತರ ಯಾಕೆ ಇಲ್ಲ ಅಂದ್ರೆ ಮನೇಲಿ ಏನ್ ಮಾಡ್ತೀವಿ, ಕಣ್ಣು ಅಂದಾಜಿಗೆ ಹಾಕಿರ್ತೀವಿ. ಹೌದು. ಸೊ ಇವತ್ತೊಂದು ಫ್ಲೇವರ್ ಬರುತ್ತೆ, ನಾಳೆ ಇನ್ನೊಂದು ಸ್ವಲ್ಪ ವೇರಿ ಆಗುತ್ತೆ. ಯಾಕಂದ್ರೆ ಯಾವತ್ತೂ ನಾವು ಎಕ್ಸಾಕ್ಟ್ ಮೆಜರ್ಮೆಂಟ್ ಅಲ್ಲಿ ಅಡಿಗೆ ಮಾಡಲ್ಲ. ಬಟ್ ಯಾವಾಗ ದೊಡ್ಡ ಕ್ವಾಂಟಿಟಿಗೆ ಮಾಡ್ತೀವಿ ಆ ತರ ಸ್ಕೇಲ್ ಅಲ್ಲಿ ಮಾಡೋಕೆ ಕಷ್ಟ ಆಗತ್ತೆ. ಸೊ ಟೇಸ್ಟ್ ವೇರಿ ಆಗ್ಬಿಡತ್ತೆ. ಸೊ ಆ ವ್ಯತ್ಯಾಸ ಬೇಡ ಅಂತೇಳಿ ಒಂದು ಕರೆಕ್ಟಾಗಿ ನಂದೇ ಒಂದು SOP ರೆಡಿ ಮಾಡ್ಕೊಂಡು ಮಾಡಿದ್ವಿ. ಆಗ ಅದು ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಅಲ್ಲಿ ನಮ್ಗೆ ಬಾಯಿ ಬಡಿಗೆಗೆ ಬರ್ತಿದ್ದವರೆಲ್ಲ 40+, 50+, 60+ ಅವರು ಬರ್ತಾ ಇದ್ರು. ಸೊ ಅವರೆಲ್ಲ ತುಂಬಾ ಇಷ್ಟಪಟ್ರು. ಯಾಕಂದ್ರೆ ಅವರೆಲ್ಲ ಈ ತರ ಹೊರಗೆ ಹೋಗಿ ಊಟ ಮಾಡೋರು ಅಲ್ಲ, ಮನೆ ಊಟ ಮಾಡಿರ್ತಾರೆ, ಅವರಿಗೆ ಒಂದು ಕ್ಲೀನ್ ಫುಡ್ ಬೇಕಾಗಿರತ್ತೆ. ಸೊ ಅಂತವ್ರೆಲ್ಲ ತುಂಬಾ ಇಷ್ಟಪಟ್ರು. ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಬಲ್ಕ್ ಕುಕಿಂಗ್ ನಾವು ಮಾಡ್ಬೋದು. ಅದು ಹೇಗಾಯ್ತು ಅಂದ್ರೆ ಆ ಟೈಮಲ್ಲಿ ಸ್ಯಾಟರ್ಡೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಮಂಡೇ ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು ಕಾಲ್ ಬರಕ್ಕೆ. ನೆಕ್ಸ್ಟ್ ವೀಕೆಂಡ್ ಏನ್ ನಿಮ್ದು ಫುಡ್, ಏನ್ ಫುಡ್ ನಿಮ್ದು ಅಂತ. ಅದು ಲೋಕಲ್ ಅಂದ್ರೆ ಪತ್ರೊಡೆನೂ ಮಾಡಿದ್ವಿ, ಅಂದ್ರೆ ಲೋಕಲ್ ಫುಡ್ನು ಮಾಡಿದೀವಿ, ಅದು ಬಿಟ್ಟು ಔಟ್ಸೈಡ್ ಫುಡ್ಸ್ನು ಮಾಡಿದ್ವಿ, ಪಾಸ್ಟಾ ತರ ಎಲ್ಲ. ಇದಕ್ಕೆ ಸಾಗರದಲ್ಲಿ ಈಗ ನೀವು ತಂಬ್ಳಿನ ಸಾಗರದಲ್ಲಿ ಶುರು ಮಾಡಿದ್ರ? ಅದು ತಂಬ್ಳಿಯಲ್ಲಿ ಸಾಗರದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಆವಾಗ ನಿಮ್ಗೆ ಆ ತರ ಒಂದು ಫೀಡ್ಬ್ಯಾಕ್ ಬರಲಿಲ್ಲ, ಇದೇನ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರಿ? ಹೌದು. ಅದ್ ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್. ಇದು ನೀವ್ ಹೇಳ್ದಂಗೆ ನಮ್ಗೆ ಆ ತರ ಫೀಡ್ಬ್ಯಾಕ್ ಬಂತು. ಸೊ ಮಾರ್ಕೆಟ್ ಅಂದ್ರೆ ಗ್ರೋತ್ ಅಷ್ಟು ಆಗ್ಲಿಲ್ಲ ನಮ್ಗೆ. ಯಾಕೆಂದ್ರೆ ಹೊರಗೆ ಬಂದವ್ರು ಯಾರೋ ಮಾರ್ಕೆಟಿಗೆ ಬಂದಿರ್ತಾರೆ ಅಂಥವ್ರು ಮಾತ್ರ ಬರ್ತಾ ಇದ್ರು. ಓಕೆ ಈ ಬಿಸಿಲಲ್ಲಿ ನಾನು ಏನೋ ಕುಡಿಯೋ ಬದಲು ತಂಬ್ಳಿ ಕುಡ್ಕೊಂಡು ಹೋಗೋಣ, ಅಥವಾ ಡೈಲಿ ಆಫೀಸಿಗೆ ಬರೋರು ಇರ್ತಾರಲ್ಲ ಅಂಥವ್ರು ಮಧ್ಯಾಹ್ನ ಊಟದ ಟೈಮಿಗೆ ಬಂದು ತಂಬ್ಳಿ ತಗೋತಾ ಇದ್ರು. ನಾನು ಊಟದ ಜೊತೆ ತಗೊಂಡು ಹೋಗ್ತೀನಿ ಅಂತ. ಅಲ್ಲಿ ನಾವು ಇಟ್ಟಿದ್ ಬರೀ ತಂಬುಳಿ ಮಾತ್ರ, ಊಟ ಇರಲಿಲ್ಲ. ಜಸ್ಟ್ ಸ್ಮಾಲ್ ಔಟ್ಲೆಟ್ ಆಗಿತ್ತು, ತಂಬುಳಿಗಳು ಮತ್ತೆ ಸಲಾಡ್ಸ್, ಏನಾದ್ರು ಸ್ಪ್ರೌಟ್ ಸಲಾಡ್ಸು ಈ ತರ ಇಟ್ಟಿದ್ವಿ. ಅವಾಗ ನಮ್ಗೆ ಅನಿಸ್ತು ಓಕೆ ಇದು ಗ್ರೋತ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲರ ಮನೆಯಲ್ಲೂ ಮಾಡೋಂಥದ್ದು ನಾವು ಇಲ್ಲಿ ಇದನ್ನ ಮಾಡಿದ್ರೆ ಇದು ನಮಗೆ ಬಿಸ್ನೆಸ್ ಗ್ರೋತ್ ಅಲ್ಲ. ಸೊ ಈಗ ಹೇಗೂ ನಾವು ಒಂದು ಎಕ್ಸ್ಪೋಜರ್ ಆಯ್ತು, ಬಲ್ಕ್ ಮೆಂಬರ್ಸ್ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಇದು ನೀಡಿರೋದು ಬೆಂಗಳೂರಲ್ಲಿ. ಸೊ ಇದನ್ನ ಯಾಕೆ ನಾವು ಅಲ್ಲಿಗೆ ತಗೊಂಡು ಹೋಗ್ಬಾರ್ದು? ಆಚೆ ಎಲ್ಲೂ ಸಿಗಲ್ಲ. ಈಗ ಊರಿಂದ ಬಂದಿರೋರ್ಗೆ ಎಷ್ಟೋ ಜನಕ್ಕೆ ಊರ್ ಫುಡ್ ಬೇಕಾಗಿರತ್ತೆ. ಮನೇಲಿ ಎಷ್ಟೇ ಮಾಡಿದ್ರು ಒಂದು ಊರ್ ಬದಿದೊಂದು ಫುಡ್ ಬೇಕಲ್ಲಪ್ಪ, ಒಂದು ಹೊರಗೆ ಹೋಗಿ ಊಟ ಮಾಡೋ ಥರ, ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆ ಈ ತರದ ಫುಡ್ ಬೇಕಾಗಿರತ್ತೆ. ಸೊ ಯಾಕೆ ಇದನ್ನ ಹಂಗಾರೆ ನಾವು ಬೆಂಗಳೂರಿಗೆ ತಗೊಂಡು ಹೋಗ್ಬಾರ್ದು ಅಂತ. ಸೊ ನೆಕ್ಸ್ಟ್ ಅದನ್ನ ಬೆಂಗಳೂರಲ್ಲಿ ಹೇಗೆ ಮಾಡೋದು ಅಂತ ಪ್ಲಾನಿಂಗ್ ಶುರು ಮಾಡಿದ್ವಿ. ಸೊ ಇದು ಜರ್ನಿ ಬಂದು ಕೊನೆಗೆ ಸೊ 24 ಅಲ್ಲಿ ಜಾನ್ ಆಗಿದ್ದಕ್ಕೆ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿತ್ತು. ಅದು JP ನಗರ್ 24th ಮೇಯ್ನಲ್ಲಿ. ಅಲ್ಲಿ ಇನಿಷಿಯಲಿ ನಾವೇ ಇರ್ತಾ ಇದ್ವಿ, ನಾನು, ನನ್ನ ಹಸ್ಬೆಂಡ್ ಕಾರ್ತಿಕ್ ಮತ್ತೆ ಪ್ರಶಾಂತ್ ಪಾಟ್, 3 ಜನ ನಾವೇ ನಿಲ್ತಾ ಇದ್ವಿ ಔಟ್ಲೆಟ್ ಅಲ್ಲಿ ಇನಿಷಿಯಲಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ತಂಬುಳಿ ಅನ್ನೋದು. ಈ ಸಾಗರ, ಸಿರ್ಸಿ ಅಥವಾ ಉತ್ತರ ಕರ್ನಾಟಕದವ್ರಿಗೆ ಗೊತ್ತು ಬಿಟ್ರೆ ಎಲ್ಲರಿಗೂ ಗೊತ್ತಿಲ್ಲ. ಸೊ ನಾವು ನಿಂತ್ಕೊಂಡು ಬಂದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ತಂಬುಳಿ ಅಂದ್ರೆ ಏನು, ಇದನ್ನ ಟೇಸ್ಟ್ ಮಾಡಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ವಿ. ಸರಿ ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ, ಇದು ಹೇಗೆ ಅನ್ಸುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಎರಡರದ್ದು ಫ್ಲೇವರ್ಸು. ಸೊ ನಿಮಗೆ ಹೇಗೆ ಫೀಲ್ ಆಗತ್ತೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಜನಗಳ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಹೇಗೆಂದ್ರೆ ನೈಟ್ 11:30, 12 o'clockವರೆಗೂ ನಾವು ಔಟ್ಲೆಟ್ ಕ್ಲೋಸ್ ಮಾಡ್ತಿರ್ಲಿಲ್ಲ. ಊಟ ಇರಲಿಲ್ಲ, ಬರೀ ತಂಬುಳಿ ಕುಡಿಯೋಕೆ ಜನ ಬರ್ತಾ ಇದ್ರು ಅಷ್ಟೊತ್ತವರೆಗೂ. ಸೊ ಆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಆಮೇಲೆ ಜನಗಳಿಂದನೇ ಡಿಮ್ಯಾಂಡ್ ಬಂತು, ಯಾಕೆ ಹಂಗಾರೆ ನೀವು ಬೇರೆ ಬೇರೆ ಕಡೆ ಏರಿಯಾಸ್ದಲ್ಲಿ ನೀವು ಓಪನ್ ಮಾಡಬಾರ್ದು, ಬೆಂಗಳೂರಲ್ಲಿ ನಮ್ಮ ಏರಿಯಾಗೆ ಬನ್ನಿ, ನಮಗೆ ದೂರ ಆಯಿತು. ಕೆಲವೊಬ್ರು ವೈಟ್ ಫೀಲ್ಡಿಂದೆಲ್ಲ ಹುಡ್ಕೊಂಡು ಬಂದು ಹೋಗ್ತಾ ಇದ್ರು JP ನಗರ್ಗೆ, ನಾನು ತಂಬುಳಿ ಕುಡಿಯೋಕ್ಕೋಸ್ಕರ ಬಂದೆ ಅಲ್ಲಿಂದ ಅಂತೇಳಿ.
ಸೊ ನೀವು ಆವಾಗ ಹಾಕಿದ ಬಂಡವಾಳಕ್ಕೆ ಸರಿಯಾದಂಥ ಒಂದು ಪ್ರಾಫಿಟ್ ಬರ್ತದೆ. ಯಾಕೆಂದರೆ ಬರೀ ತಂಬಳಿ ಮೇಲೆ ಫೋಕಸ್ ಮಾಡಿ ತಂಬಳಿ ಕುಡಿಯೋದಕ್ಕೆ ಬೆಂಗಳೂರಲ್ಲೂ ಅಲ್ಲಿಂದ ಬರ್ತಾರೆ, ಪಾಪ್ಯುಲರ್ ಆಗಿದೆ. ಆದರೆ ಆವಾಗ ನೀವು ಪ್ರಾರಂಭ ಮಾಡಿ ಎಷ್ಟು ದಿನ ಬೇಕಾಯಿತು ನಿಮಗೆ ಈ ಪ್ರಾಫಿಟ್ ತೆಗಿಯೋದು ಅನ್ನೋದು ಸ್ವಲ್ಪ ಆ್ಯಕ್ಚುಲಿ ಇದು ಕಷ್ಟದ ಕೆಲಸನೇ ಇನಿಷಿಯಲಿ ಸ್ಟಾರ್ಟಪ್ಸ್ಗಳಿಗೆ. ಯಾಕೆಂದರೆ ನಾವು ಎಷ್ಟು ಇನ್ಕಮ್ ಬಂದ್ರೂ ವಾಪಸ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅಥವಾ ಇನ್ನೇನೋ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಹೌದು. ಸೊ ನಮ್ಮದು ಎಕ್ಸ್ಪ್ಯಾನ್ಷನ್ನಿಗೆ ಆ ಥರನೇ ಯೂಸ್ ಮಾಡ್ತಾ ಹೋದ್ವಿ. ಸೊ ನೀವು ಹೇಳ್ದಂಗೆ ಬರೀ ತಂಬುಳಿ ಇತ್ತು, ಜನ ಬಂದವರು ಓಕೆ ಊಟ ಯಾಕಿಲ್ಲ, ನಂಗೆ ತಂಬುಳಿ ಜೊತೆ ಅನ್ನನೂ ಬೇಕಿತ್ತು. ಸೊ ಜನಗಳದ್ದು ರೆಸ್ಪಾನ್ಸ್ ಬರ್ತಾ ಇತ್ತು, ಓಕೆ ಆಗಿದ್ರೆ ಜನಗಳ ಡಿಮ್ಯಾಂಡ್ ಇದೆ, ಯಾಕೆ ನಾವು ನಿಧಾನ ಊಟ ಸ್ಟಾರ್ಟ್ ಮಾಡಬಾರ್ದು. ಸೊ ಈಗ ಜಸ್ಟ್ ಒಂದು ಪ್ಲೇಟ್ ಮೀಲ್ಸ್ ಥರ ಸ್ಟಾರ್ಟ್ ಮಾಡಿದ್ವಿ, ತಂಬುಳಿ ಅನ್ನೋ ಥರನೇ. ಅದು ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಕೊನೆಗೆ ಓಕೆ ಬರೀ ತಂಬುಳಿ ಅಂತ ಅಂದರೆ ದಿನ ಊಟ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಸ್ವಲ್ಪ ಸಾಂಬಾರು ಸಾರು ಬೇಕೇ ಬೇಕು. ಸೊ ಓಕೆ ಅದನ್ನು ಆ್ಯಡ್ ಮಾಡಿದ್ವಿ. ಸೊ ಹೀಗೆ ಎವಾಲ್ವ್ ಆಗ್ತಾ ಬಂತು ನಮ್ಮದು. ಸೊ ಮಲ್ಟಿಪಲ್ ಬ್ರಾಂಚಸ್ ಆಯಿತು. ಈಗ ಎಷ್ಟು ಬ್ರಾಂಚ್ ಇದೆ? ಈಗ ಟೋಟಲ್ 9 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಒಂದಿದೆ. ಸೊ ಅದು ಎವಾಲ್ವೇಷನ್ ಹೇಗಾಯ್ತು ಅಂದರೆ ನೆಕ್ಸ್ಟ್ ಬಾಳೆಲೆ ಊಟಕ್ಕೂ ಬಂದ್ವಿ. ಸೊ ಕೆಲವೊಂದು ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ಬಾಳೆಲೆ ಊಟ ಸಿಗತ್ತೆ, ಸೊ ಫುಲ್ ಮೀಲ್ಸ್ ಇರುತ್ತೆ, ಅದರಲ್ಲಿ ರೊಟ್ಟಿನೂ ಆ್ಯಡ್ ಮಾಡಿದ್ವಿ. ಅದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಈ ಥರನೂ ಆ್ಯಡ್ ಮಾಡಿದ್ವಿ. ಮೈಸೂರಲ್ಲಿ ಹೇಗಾಯ್ತು ಅಂದ್ರೆ ಇದು ಫುಲ್ ಫ್ಲೆಜ್ ರೆಸ್ಟೋರೆಂಟೇ ಮಾಡಿದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ನೈಟ್ ಊಟದವರೆಗೂ ಎಲ್ಲ ಸಿಗತ್ತೆ. ಈಗ ಮೈಸೂರಿಗೆ ಹೋದ್ರೆ ನಮಗೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಸಿಗತ್ತೆ. ಅಲ್ಲಿ ನಿಮಗೆ ರೊಟ್ಟಿ, ಮುದ್ದೆ ಊಟ ಎಲ್ಲದೂ ಸಿಗತ್ತೆ. ಮೇಯ್ನ್ ನಮ್ದು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಅದು ಸರಿ. ನೀವು ಎಷ್ಟೇ ಊಟ ಮಾಡಿದ್ರು ಹೆವಿ ಆಯ್ತು, ಬ್ಲೋಟಿಂಗ್ ಆಯ್ತು ಅನ್ನೋ ಫೀಲ್ ಬರಲ್ಲ. ಡೈಜೆಷನ್ ಈಸಿಯಾಗಿ ಆಗತ್ತೆ, ತೃಪ್ತಿ ಆಗತ್ತೆ ಊಟ ಮಾಡಿದ್ದು. ಅದೋ ರೆಸ್ಟೋರೆಂಟ್ ಫ್ಯಾನ್ಸಿ ಫುಡ್ ತರ ಲುಕ್ ಇಲ್ಲ ಅಂತಂದ್ರೂ ಮನ್ಸಿಗೆ ತೃಪ್ತಿ ಆಗೋ ತರ ಊಟ. ಹೌದೌದು. ಯಾಕೆಂದ್ರೆ ಒಂದ್ಸಲ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರೆಸಿದ್ದೆ, ಬೆಂಗಳೂರು ಹೈದರಾಬಾದಿಂದೆಲ್ಲ ಬಂದಿದ್ರು. ಅವರಲ್ಲಿ ತಂಬಳಿ ತೊವೆ ನಮ್ಮ ಕಡೆ ಎಲ್ಲ ಊಟ ಮಾಡಿ ಈ ಥರ ಊಟ ಮಾಡಿದ್ರೆ ಯಾವುದೇ ರೋಗ ಬರಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು ಖುಷಿಯಿಂದ. ಸೊ ನಮ್ಮ ಕಡೆ ಊಟಗಳೇ ಹಾಗೆ. ಹೌದು. ಸೊ ನೀವೀಗ ಮೈಸೂರಲ್ಲಿ ಮಾತ್ರ ಇದನ್ನ ಕೊಡ್ತಾ ಇದ್ದೀರಾ, ರೊಟ್ಟಿ ಮತ್ತು ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಎಲ್ಲ. ಬೆಂಗಳೂರಲ್ಲಿ ಯಾಕೆ ಅದನ್ನ? ಬೆಂಗಳೂರಲ್ಲಿ ಕೆಲವೊಂದು ಔಟ್ಲೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ರೊಟ್ಟಿ ಸಿಗತ್ತೆ ಎಲ್ಲ ಕಡೆ, ಬಟ್ ಬೆಳಗಿನ ತಿಂಡಿಗಳು ಕೆಲವೊಂದು ಔಟ್ಲೆಟ್. ಯಾಕೆ ಇಲ್ಲಿ ಚಾಲೆಂಜಸ್ ಇದೆ, ಯಾಕೆಂದ್ರೆ ಮುಂಚೆ ನಾವು ಮಾಡಿದ್ದು ಪ್ಲಾನು ಚಿಕ್ಕ ಔಟ್ಲೆಟ್ ಆಗಿರಲಿ, ಇನ್ವೆಸ್ಟ್ಮೆಂಟು ಕೂಡ ಕಡಿಮೆ ಇರುತ್ತೆ. ಏರಿಯಾ ಬಿಗ್ ಔಟ್ಲೆಟ್ಸ್ ತೊಗೊಂಡ್ರು ನಮಗೆ ಬಂಡವಾಳ ಜಾಸ್ತಿ ಬೇಕು, ಮತ್ತು ರೆಂಟ್ ಜಾಸ್ತಿ ಬೇಕು ಬಿಗ್ ಏರಿಯಾದಲ್ಲಿ. ಆಮೇಲೆ ನಮ್ಮದು ಮುಂಚೆ ಇದ್ದಿದ್ದು ಕಾನ್ಸೆಪ್ಟು ಜಸ್ಟ್ ತಂಬುಳಿ ಬೇವ್ರೇಜ್ ಥರ ಸರ್ವ್ ಮಾಡೋದು. ಸೊ ಅದಕ್ಕೆ ದೊಡ್ಡ ದೊಡ್ಡ ಔಟ್ಲೆಟ್ಸ್ ಬೇಡ ಅಂತೇಳಿ ಚಿಕ್ಕ ಔಟ್ಲೆಟ್ಸ್ ಮಾಡಿದ್ವಿ, ಕಿಯೋಸ್ಕ್ ಕಾನ್ಸೆಪ್ಟಲ್ಲಿ. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಸರ್ವ್ ಮಾಡೋಕ್ಕೆ ಈಗ ಎಕ್ಸ್ಟ್ರಾ ಕಿಚನ್ ಸೆಟಪ್ಪಿಗೆ ಸ್ಪೇಸ್ ಕ್ರಂಚ್. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ ಕಿಚನ್ ಸ್ಪೇಸ್ ಅವೈಲೇಬಲ್ ಇದೆ, ಸೊ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೀವಿ. ಎಲ್ಲಿ ಆಗಲ್ಲ ಅಲ್ಲಿ ಇನ್ನೂ ತಂಬುಳಿಗಳು ಮತ್ತೆ ಊಟ ಸಿಗತ್ತೆ, ಪ್ಲೇಟ್ ಮೀಲ್ಸ್ ತರ ಅವೈಲೇಬಲ್ ಇರುತ್ತೆ. ಬಾಳೆ ಎಲೆ ಊಟ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಅದು ಎಲ್ಲಿ ಸ್ಪೇಸ್ ಆಗಿದೆ ಅಲ್ಲಿ ಮಾತ್ರ ಎಕ್ಸ್ಪೆಂಡ್ ಮಾಡಿದೀವಿ. ನೀವು ಈ ಮ್ಯಾನ್ ಪವರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ತುಂಬ ಜನಗಳು ಬೇಕು, ಯಾಕಂದರೆ ಅಡುಗೆ ಮಾಡೋದಕ್ಕೆ ಅಡುಗೆ ಭಟ್ರು ಬೇಕು. ಅವ್ರನ್ನೆಲ್ಲ ಎಲ್ಲಿಂದ ಕರೆಸ್ತೀರಾ? ನಮ್ಮೂರ ಕಡೆಯವರೇ ಬರ್ತಾರಾ ಅಥವಾ ನೀವು ಅದನ್ನು ರೆಸಿಪಿ ಅವ್ರಿಗೆ ಕೊಡ್ತೀರಾ? ಯಾವ ರೀತಿ ಇದು ಮ್ಯಾನ್ ಪವರ್ ಅನ್ನೋದು ರಿಸೋರ್ಸ್ ವೈಸ್ ತುಂಬ ಕಾಂಪ್ಲೆಕ್ಸ್. ಅದು ಹ್ಯಾಂಡ್ಲ್ ಮಾಡೋದು ಕಷ್ಟ, ಅವ್ರನ್ನ ಕರ್ಕೊಂಬರೋದು ತುಂಬ ಕಷ್ಟನೇ. ಆ್ಯಕ್ಚುಲಿ ಇಟ್ಸ್ ಅ ಮೇನ್ ಚಾಲೆಂಜ್ ಇನ್ ದ ಫುಡ್ ಬಿಸ್ನೆಸ್ ಇಸ್ ಮ್ಯಾನ್ ಪವರ್. ನಮ್ಮಲ್ಲಿ ರಿಸೋರ್ಸ್ಗಳು ಮಿಕ್ಸ್ ಇದ್ದಾರೆ. ನಮ್ಮ ಊರ ಕಡೆಯವರು ಇದ್ದಾರೆ, ಕರ್ನಾಟಕದ ಬೇರೆ ಭಾಗದವರು ಇದ್ದಾರೆ, ಔಟ್ಸೈಡ್ ಅವರು ಇದ್ದಾರೆ, ನಾರ್ತ್ ಈಸ್ಟು ಇದ್ದಾರೆ. ಸೊ ಎಲ್ಲ ಇದ್ದಾರೆ. ಬಟ್ ನಮ್ಮದು ಮೇಯ್ನ್ ಅಂದರೆ ನೀವು ಹೇಳ್ದಂಗೆ ಅಡುಗೆ ಭಟ್ರು ಅಂತ ಎಕ್ಸ್ಪೀರಿಯನ್ಸ್ ಇದ್ದ ನಾನು ಅಡುಗೆ ಭಟ್ರು ನನಗೆಲ್ಲ ಬರುತ್ತೆ, ನಾನು ಮಾಡ್ತೀನಿ ಅಂತ ಬರೋರನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಅವರು ನಾನು ಕಲ್ತಿದ್ದೀನಿ 15-20 ವರ್ಷದಿಂದ ನಾನು ಮಾಡಿದ್ದೀನಿ, ನೀವೇನು ನನಗೆ ಹೇಳೋದು ಅನ್ನೋದು ಕೆಲವೊಬ್ರ ಹತ್ರ ಆ್ಯಟಿಟ್ಯೂಡ್ ಇರುತ್ತೆ. ಇದೇ ರೆಸಿಪಿ ಚೆನ್ನಾಗಿದೆ, ಇದನ್ನೇ ಮಾರ್ಕೆಟ್ ಕೇಳೋದು, ಇದನ್ನೇ ಮಾಡಬೇಕು ಅನ್ನೋದು ಇರುತ್ತೆ ಕೆಲವೊಬ್ರ ಹತ್ರ. ನಿಮಗೆ ಬೇಕಾಗಿರೋ ನಮಗೆ ರೆಸಿಪಿ ಸಿಗಲ್ಲ. ಅಗೇನ್ ಕೆಲವೊಂದು ಜನದ ಹೇಗಿದೆ ಅಂದರೆ ಟೇಸ್ಟಿಂಗ್ ಪೌಡ್ರ್ ಕೊಡದೇ ಇದ್ರೆ ಅವ್ರ ಅಡುಗೆ ಟೇಸ್ಟ್ ಇರಲ್ಲ. ಸೊ ಅವ್ರಿಗೆ ನನ್ನ ಇಂಗ್ರೀಡಿಯೆಂಟ್ಸ್ ಕೊಟ್ಟು ನೀನು ಅಡುಗೆ ಮಾಡು ಅಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವರು ಬೆಸ್ಟ್ ಕುಕ್ ಅಂತ ಅವ್ರಿಗೆ ನೇಮ್ ಇರುತ್ತೆ, ಅವ್ರ ಅಡುಗೆ ಅಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕಿಚನಿಗೆ ಬಂದು ಅವ್ರು ಅಡುಗೆ ಮಾಡಿದ್ರೆ ಅವ್ರದ್ದು ಅಡುಗೆ ಟೇಸ್ಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಟೇಸ್ಟಿಂಗ್ ಪೌಡ್ರ್ ನಾವು ಕೊಡಲ್ಲ.
ಟೇಸ್ಟಿಂಗ್ ಪೌಡರ್ ಕೊಡದೇನೆ ನೀವು ಹೇಗೆ ಅಷ್ಟೊಂದು ರುಚಿ ಮಾಡುತ್ತೆ? ನೀವು ಮನೇಲಿ ಹೇಗ್ ಮಾಡ್ತೀರಿ ಅಲ್ವಾ? ಮನೇಲಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಮನೇಲಿ ಹೇಗ್ ಮಾಡ್ತೀವಿ? ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ಎಲ್ಲ ಕ್ವಾಲಿಟಿಯ ಫುಡ್ ತರ್ತೀವಿ, ಎಣ್ಣೆ ಬೆಸ್ಟ್ ಎಣ್ಣೆ ತರ್ತೀವಿ. ಸೊ ಈ ಯಾವಾಗ ಬೆಸ್ಟ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ರಿಸಲ್ಟ್ ಅಬ್ವಿಯಸ್ಲಿ ಚೆನ್ನಾಗೇ ಇರತ್ತಲ್ಲ, ಅವಾಗ ಟೇಸ್ಟಿಂಗ್ ಪೌಡರ್ ಬೇಕಾಗಲ್ಲ. ಸರಿ ಸರಿ. ಸೊ ನಾವು ನಾನು ಹೇಳ್ದಂಗೆ ನಮ್ದೊಂದು ಲಿಸ್ಟ್ ಇದೆ, ನಮ್ದು ಇದೇ ತರ ಫಾಲೋ ಮಾಡ್ಬೇಕಂತ. ಸೊ ನಮ್ಮ ಕಿಚನ್ ಅಲ್ಲಿ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತರಿಸ್ತೀವಿ, ಕೋಕೋನಟ್ ಆಯಿಲ್ ತರಿಸ್ತೀವಿ. ಅದೆರಡು ಬಿಟ್ಟರೆ ಯಾವುದೂ ಬರಲ್ಲ ಕಿಚನ್ಗೆ. ಈವನ್ ಸ್ಟಾಫ್ ಫುಡ್ಡು ಕೂಡ ಅದರಿಂದನೇ ಪ್ರಿಪೇರ್ ಆಗುತ್ತೆ. ಯಾಕೆಂದ್ರೆ ಕಿಚನ್ಗೆ ಒಂದ್ಸಲ ಬೇರೆದು ಬಂದರೆ ಕನ್ಫ್ಯೂಸ್ ಆಗಿಬಿಡತ್ತೆ ಅನ್ನೋದು, ಅಥವಾ ಯಾಕೆ ಇದು ಬಂತು ಅಂತ ಡೌಟ್ ಆಗತ್ತೆ. ಸೊ ಯಾವುದೂ ಬೇಡ. ಸೊ ಎಲ್ಲರಿಗೂ ನಮ್ಮ ಕಿಚನಿಗೆ ಬರೋದು ಇದೆರಡೇ ಎಣ್ಣೆ, ವುಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಅಂಡ್ ಕೋಕೋನಟ್ ಆಯಿಲ್. ದೆನ್ ಗ್ರೀನ್ ಚಿಲ್ಲಿ ಬರೋದೇ ಇಲ್ಲ. ಊರ್ ಕಡೆ ಸೂಜ್ ಮೆಣಸು ಕರೀತಾರೆ, ಬರ್ಡ್ಸ್ ಐ ಚಿಲ್ಲಿ. ಸೊ ಕಂಪ್ಲೀಟ್ಲಿ ಬರ್ಡ್ಸ್ ಐ ಚಿಲ್ಲಿ ಮಾತ್ರ ನಾವು ಯೂಸ್ ಮಾಡೋದು. ನೀವೀಗೆಲ್ಲ IT ಜಾರ್ಗನ್ಸ್ ಬಿಟ್ಟು ಎಲ್ಲ ಮಸಾಲಾ ಜಾರ್ಗನ್ಸು ಮತ್ತೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ. ಸೊ ನಾವು ಅದನ್ನ ಅನಲೈಸ್ ಮಾಡಿ, ಯಾಕಂದ್ರೆ ಇದನ್ನ ಬಳಸಿದ್ರೆ ಮಾತ್ರ ನಮ್ಗೆ ಬೆಸ್ಟ್ ಕೊಡಕ್ ಸಾಧ್ಯ ಅಂತೇಳಿ ಇದನ್ನೆಲ್ಲ ಅನಲೈಸ್ ಮಾಡಿ ನಾವು ಇದನ್ನ ಲಿಸ್ಟ್ ಮಾಡ್ಕೊಂಡಿದ್ದು. ಓಕೆ, ನಾವು ಇದನ್ನೇ ಬಳಸಬೇಕು, ಸೋಡಾ ಬಳಸಬಾರ್ದು, ಅಜಿನೋಮೋಟೋ ತರಬಾರ್ದು. ಮತ್ತು ಸಾಲ್ಟ್ ಅಲ್ಲೂ ಅಷ್ಟೇ, ವೈಟ್ ಸಾಲ್ಟ್ ತರಲ್ಲ ನಾವು. ಗೋಕರ್ಣ ಉಪ್ಪು ಕೇಳಿರ್ಬೋದು, ಸಾಣೆಕಟ್ಟ ಉಪ್ಪು. ಸೊ ಅದನ್ನ ತರಿಸ್ತೀವಿ. ಸೊ ನಮ್ದು ಈಗ ಈ ತರ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇರೋದ್ರಿಂದ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನಮಗೆ ಸಾಗರದಿಂದ ಬರುತ್ತೆ. ಇದೆಲ್ಲ ಸಾಗರದಿಂದನೇ ನಾವೇ ಎಣ್ಣೆ ಮಾಡಿಸಿ ತರಿಸ್ತೀವಿ. ಬರ್ಡ್ಸ್ ಐ ಚಿಲ್ಲಿ ಅಲ್ಲಿಂದ ಬರುತ್ತೆ, ಸಾಣೆಕಟ್ಟ ಉಪ್ಪು ಅಲ್ಲಿಂದನೇ ಬರುತ್ತೆ. ಮತ್ತೆ ತಂಬ್ಳಿಗಳಿಗೆ ನಾ ಹೇಳಿದೆ, ನಾವು ಸ್ಪೆಷಲ್ ಲೀವ್ಸ್, ಶ್ರೀಗಂಧದ ಎಲೆ ಆಗಿರ್ಬೋದು, ನೆಲಮಾವು ಆಗಿರ್ಬೋದು, ವಾಯುವಿಳಂಗ ಅಂತ ಬರುತ್ತೆ, ಹೌದು, ಅದು ಇದಕ್ಕೆ ಗ್ಯಾಸ್ಟ್ರಿಕ್ಗೆ ಯೂಸ್ ಆಗತ್ತೆ. ಇದೆಲ್ಲ ನಮ್ಗೆ ಇಲ್ಲಿ ಎಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ, ಎಲ್ಲದೂ ಊರಿಂದನೇ ತರಿಸ್ತೀವಿ. ನಮ್ಮಲ್ಲಿರೋ ಒಂದು 50-55 ವೆರೈಟಿ ಲಿಸ್ಟಲ್ಲಿ ಒಂದು 4-5 ಕಾಮನ್ ಲೀವ್ಸ್ ಲೈಕ್ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಬಸ್ಲೆ ಸೊಪ್ಪು, ಇದು ಬೆಂಗಳೂರಲ್ಲಿ ಸಿಗತ್ತೆ. ಉಳಿದಿದ್ದು ಯಾವುದು ಬೆಂಗಳೂರಲ್ಲಿ ಸಿಗಲ್ಲ, ಎಲ್ಲದೂ ಊರಿಂದನೇ ಬರುತ್ತೆ. ಒಂದು ಆಯುರ್ವೇದಿಕ್ ಡಾಕ್ಟರ್ನು ನೀವು ಇಟ್ಕೋಬೇಕು. ಎಸ್, ಇಟ್ಕೊಂಡ್ರಿ. ಯಾಕೆಂದ್ರೆ ಇದನ್ನ ಎಕ್ಸಾಂಪಲ್ ಒಂದು ಇನ್ಸುಲಿನ್ ಸೊಪ್ಪು ಅಂತಿದೆ, ಅದು ಇನ್ಸುಲಿನ್ ಲೆವೆಲ್ ಕಡಿಮೆ ಮಾಡುತ್ತೆ. ನಾನು ಡೈರೆಕ್ಟ್ ಆಗಿ ಯಾರಿಗೂ ಕೊಟ್ಟು ಅವ್ರು ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಒಂದೇ ಸಲ ಇನ್ಸುಲಿನ್ ಡೌನ್ ಆಗ್ಬಿಡತ್ತೆ, ನಾನು ಅವ್ರಿಗೆ ಕೊಡಕ್ ಬರಲ್ಲ. ನಾವ್ ಈ ತರದನ್ನೆಲ್ಲ ಆಡ್ ಮಾಡೋವಾಗ ನಮ್ದು ಪೇಜ್ ನೋಡ್ಬೋದು ನೀವು, ಅಲ್ಲಿ ಪೂರ್ವಿ ಭಟ್ ಅಂತ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರದ್ದು ಒಂದಿಷ್ಟು ರೀಲ್ಸ್ ಕೊಲಾಬ್ರೇಷನ್ ಅಲ್ಲಿ ಮಾಡಿಸಿದೀವಿ. ಸೊ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ, ಓಕೆ ಸೊ ಇದನ್ನ ಕೊಡ್ಬೋದಾ, ಸೊ ಇದನ್ನ ಅಥವಾ ಯಾವ ತರ ಕೊಡ್ಬೋದು, ಕೊಟ್ರೆ ಏನ್ ಎಫೆಕ್ಟ್ ಆಗತ್ತೆ. ಆಹಾರ ಔಷಧವಾಗಿರ್ಬೇಕು ಹೊರತು ಔಷಧ ಆಹಾರ. ಎಸ್, ಡಾಕ್ಟರ್ ಹೇಳೋ ಪ್ರಕಾರ ರೆಗ್ಯುಲರ್ ಆಗಿ ನಿಮ್ ತಂಬುಳಿ ಮನೇಲಿ ಊಟ ಮಾಡಿದ್ರೆ ಎಷ್ಟೋ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ. ಅಂದ್ರೆ ಕಾಯಿಲೆ ಬರೋದ್ಕಿಂತ ಮುಂಚೆನೆ ಪ್ರಿಕಾಷನ್ಸ್ ಇದೆಲ್ಲ. ಬಟ್ ನಾನು ಒಂದಿನ ಬಂದು ಕುಡ್ದೆ ನನಗೆ ಯಾಕೆ ಕಡಿಮೆ ಆಗಲಿಲ್ಲ ಅನ್ನೋದಲ್ಲ, ಅದು ರೆಗ್ಯುಲರ್ ಆಗಿರ್ಬೇಕು. ರೆಗ್ಯುಲರ್ ಫುಡ್ ಹ್ಯಾಬಿಟ್ ಚೇಂಜ್ ಆದಾಗೂ ಸೊ ಬಾಡಿ ಅದನ್ನ ಅಡ್ಜಸ್ಟ್ ಆಗುತ್ತೆ. ಈಗ ನೀವು ಯಾವ ಪ್ರೊಫೈಲನ್ನು ಇಲ್ಲಿ ಹ್ಯಾಂಡಲ್ ಮಾಡ್ತೀರಾ? ನೀವು 3 ಜನ ಇದ್ದೀರಾ, ಅವ್ರ ಬಗ್ಗೆ ತಿಳಿಸ್ಕೊಡಿ. ಪ್ರಶಾಂತ್ ಅವ್ರು ಏನು ಮಾಡ್ತಾರೆ, ಕಾರ್ತಿಕ್ ಏನು ಮಾಡ್ತಾರೆ, ನೀವು ಯಾವ ರೋಲನ್ನು ಹ್ಯಾಂಡಲ್ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ನಾನು ಮೇನ್ಲಿ ಕಿಚನ್ ಹ್ಯಾಂಡಲ್ ಮಾಡ್ತೀನಿ. ಸೊ ಕಿಚನ್ ರೆಸಿಪಿ ಸೆಟ್ ಮಾಡೋದಾಗಿರ್ಬೋದು, ಇಂಗ್ರೀಡಿಯೆಂಟ್ಸ್. ಎಸ್, ಸೊ ನನ್ನ ಫೇವ್ರೆಟ್ ಏರಿಯಾ. ಅದ್ರ ಜೊತೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಕಾರ್ತಿಕ್ ಬಂದು ಅಡ್ಮಿನಿಸ್ಟ್ರೇಷನ್ನು, ಫೈನಾನ್ಸು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅದನ್ನೆಲ್ಲದು ಕಾರ್ತಿಕ್ ಹ್ಯಾಂಡಲ್ ಮಾಡ್ತಾರೆ. ಪ್ರಶಾಂತ್ ಅವ್ರು ಬಂದ್ಬಿಟ್ಟು ಆಪರೇಷನ್ಸು, ಸ್ಟಾಫ್ ಮ್ಯಾನೇಜ್ಮೆಂಟು, ಸೊ ಅದನ್ನು ಅವ್ರು ಮ್ಯಾನೇಜ್ ಮಾಡ್ತಾರೆ. ಕಿಚನ್ ಅಂದರೆ ಇದರಲ್ಲಿ ಈಗ ಏನು, ಯಾವ ಥರ, ಎಷ್ಟು ಕಾಂಪ್ಲಿಕೇಶನ್ ಇರುತ್ತೆ, ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಎಷ್ಟು ಇಂಗ್ರೀಡಿಯೆಂಟ್ಸ್ ತರಿಸ್ತೀರಾ? ಸೊ ನೀವು ಕಿಚನನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನೀವು ಚೀಫ್ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್. ಸೊ ಹಾಗೆ ನಿಮಗಲ್ಲಿ ಏನು ಚಾಲೆಂಜಸ್ ಇದೆ, ಅದನ್ನು ಹೇಗೆ ನಿಭಾಯಿಸ್ತೀರಾ? ಫಸ್ಟ್ ಸ್ಟಾರ್ಟ್ ಆಗೋದು ಇಂಗ್ರೀಡಿಯೆಂಟ್ಸಿಂದ. ಸೊ ನಮಗೆ ಬರ್ತಿರೋ ಇಂಗ್ರೀಡಿಯೆಂಟ್ಸು ಅದೇ ನಮ್ಮ ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಇದೆ. ಏಕೆಂದರೆ ನಾವು ಯಾವುದೋ ವೆಂಡರಿಂದ ತರಿಸೋವಾಗ ಇವತ್ತು ಬಂದಿರೋ ಕ್ವಾಲಿಟಿ ನಾಳೆ ಚೇಂಜ್ ಆಗಿಬಿಡ್ಬೋದು. ಸೊ ನಾವು ಅದ್ರ ಮೇಲೆ ಗಮನ ಇರಬೇಕು, ಇಂಗ್ರೀಡಿಯೆಂಟ್ಸ್ ಸೇಮ್ ಬರ್ತಾ ಇದೆಯಾ, ಕ್ವಾಲಿಟಿ ವೇರಿ ಆಗ್ತಾ ಇದೆಯಾ. ಸೊ ಇದು ಆಲ್ವೇಸ್ ನಮ್ಮ ಚೆಕ್ಕಲ್ಲೇ ಇರುತ್ತೆ. ಸೊ ಅದು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ಕಿಚನಲ್ಲಿ ಕೂಡ ಅದು ಹೇಗೆ ಯೂಸ್ ಆಗ್ತಾ ಇದೆ. ಸೊ ನಮ್ದು ಪ್ರತಿಯೊಂದು ರೆಸಿಪೀಸ್ಗೂ SOP ಸೆಟ್ ಆಗಿರುತ್ತೆ. ಆ SOP ಫಾಲೋ ಮಾಡಿ ಅಡುಗೆ ಮಾಡಬೇಕು. ಸೊ ಅದು ಡಿವಿಯೇಷನ್ ಆಗ್ತಿದ್ಯಾ, ಫಾಲೋ ಆಗ್ತಿದ್ಯಾ,
ಅಥವಾ ಕೆಲವೊಂದ್ಸಲ ಸೀಸನಲ್ ವೈಸ್ ಈಗ ಬರ್ಡೇ ಚಿಲ್ಲಿ ತೊಗೊಂಡ್ರೆ ಸೀಸನಲ್ ವೈಸ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗತ್ತೆ, ಕೆಲವೊಂದ್ಸಲ ಕಡಿಮೆ ಆಗತ್ತೆ. ಸೊ ಅದನ್ನ ಆ ಟೈಮಲ್ಲಿ ಮತ್ತೆ ನಮ್ದು SOP ಚೇಂಜ್ ಮಾಡ್ಬೇಕು, ಯಾಕಂದ್ರೆ ಹುಡುಗರಿಗೆ ನಾವು SOP ಫಾಲೋ ಮಾಡ್ಲೇಬೇಕು ಹೇಳಿರ್ತೀವಿ. ಕೆಲವೊಬ್ರು ಈಗ ನಾವು ಹೇಳ್ದಂಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಶೆಫ್ಗಳಲ್ಲಿ ನಮ್ಮ ಹತ್ರ ಯಾರೂ ಇಲ್ಲ, ಎಲ್ಲ ಹೆಲ್ಪರು ಅಸಿಸ್ಟೆಂಟ್ಸ್ಗಳನ್ನ ತಗೊಂಡು ನಾವು ಅವ್ರನ್ನ ಟ್ರೈನ್ ಮಾಡಿರೋದು. ಕಲಿಯೋ ಆಸಕ್ತಿ ಇದ್ದವ್ರನ್ನ ಈಗ ನಮ್ಮಲ್ಲಿ ತಂಬಳಿ ಬೆಸ್ಟ್ ತಂಬಳಿ ಸಿಗತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದನ್ನ ಮಾಡೋನು ಒಬ್ಬ ನೇಪಾಳಿ. ಅವನ್ ತಂಬಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಅವನಿಗೆ ನಾವು ಅಷ್ಟು ಅದನ್ನ ಹೇಳ್ಕೊಟ್ಟಿದೀವಿ. ಅವನಿಗೆ ಗೊತ್ತು, ಓಕೆ ಈ ಸೊಪ್ಪು ಈ ತರ ಇರತ್ತೆ, ಇದು ಹಿಂಗ್ ಬರತ್ತೆ. ನಾವು ಅದನ್ನ ಜಸ್ಟ್ ಟ್ಯೂನ್ ಮಾಡಿರೋದು ಅವ್ರನ್ನ, ಇದನ್ನ ನೀನ್ ಕಲೀಲೇಬೇಕು, ಇದು SOP ಫಾಲೋ ಮಾಡಲೇಬೇಕು, ಈ ಮೆಥಡಲ್ಲಿ ನಾವು ಮಾಡಬೇಕು ಅಂತ. ಸೊ ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ರೀತಿಯ ಸಪ್ಲೈಯರ್ಸ್ ನಿಮ್ಮ ಹತ್ರ ಇದ್ದಾರೆ? ಅವರೆಲ್ಲ ಒಂದು ರೆಗ್ಯುಲರ್ ಆಗಿ ಅದೇ ಕ್ವಾಲಿಟಿ ಕೊಡೋದಕ್ಕೆ ಸಾಧ್ಯನಾ? ಮೇಯ್ನ್ ನಾನು ಹೇಳ್ದಂಗೆ ಸಾಗರದಿಂದ ಬರುತ್ತೆ. ಸೊ ಸಾಗರದಿಂದ ಸ್ಪೈಸಸ್ಗಳಾಗಿರ್ಬೋದು, ಸೊ ಈಗ ನಾವು ಕಿಚನಲ್ಲಿ ಬಳಸುವಂಥ ಪೆಪ್ಪರ್ ಆಗಿರ್ಬೋದು, ಏಲಕ್ಕಿ, ಲವಂಗ, ಅದೆಲ್ಲ ಸಾಗರದಿಂದನೇ ಪ್ರೊಕ್ಯೂರ್ ಮಾಡ್ತೀವಿ. ಸೊ ಸಾಗರದಲ್ಲಿ ನಮ್ದು ಅದು ರಾ ಗ್ರಾನ್ಯೂಲ್ಸ್ ಅಂತ ಹೇಳಿದ್ನಲ್ಲ, ಆ ಟೀಮ್ ಸೆಟಪ್ ಸಾಗರದಲ್ಲಿದೆ. ಸೊ ಅವ್ರು ಪ್ರೊಕ್ಯೂರ್ ಮಾಡ್ತಾರೆ ಲೋಕಲಿ. ಸೊ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ, ಓಕೆ ನಂಗೆ ಒಳ್ಳೆ ಕ್ವಾಲಿಟಿ ಇದೆ, ಬರ್ತಿದ್ಯಾ, ಸೆಕೆಂಡ್ಸ್ ಬರ್ತಿದ್ಯಾ, ಅಲ್ಲಿ ಫಿಲ್ಟರ್ ಹೇಗೆ ಮಾಡೋದು, ಸೊ ಅದನ್ನೆಲ್ಲ ನೋಡಿ ಸ್ಪೈಸಸ್ ಅಲ್ಲಿಂದ ಪಿಕ್ ಮಾಡ್ತಾರೆ. ಲೀವ್ಸಿಗೆ ಬಂದರೆ ಯಾವುದು ಕಮರ್ಷಿಯಲಿ ಗ್ರೋನ್ ಲೀವ್ಸನ್ನ ನಾವು ಪ್ರೊಕ್ಯೂರ್ ಮಾಡಲ್ಲ. ಸೊ ಮನೆಗಳಲ್ಲಿ ಹಿತ್ಲಲ್ಲಿ ಇರುತ್ತೆ. ಈಗ ನೀವು ಮಲೆನಾಡಲ್ಲಿ ನೋಡಿದ್ರೆ ಸೊರ್ಲೆ ಸೊಪ್ಪು ಎಲ್ಲಾರ ಹಿತ್ಲು ಬೇಲಿಲ್ಲೂ ಇರುತ್ತೆ. ಸೊ ಮುಂಚೆ ಅದೇನು ಬೇಸಿಗೆ ಬಂತು, ಕಡ್ದು ಬೇಲಿ ಸೌರು ಕ್ಲೀನ್ ಮಾಡು ಬಿಸಾಕ್ತಾ ಇದ್ರು. ಬಟ್ ಈಗ ನಾವು ಅದಕ್ಕೆ ಮಾರ್ಕೆಟ್ ಕೊಟ್ಟಿದ್ದೀವಿ, ಅವ್ರಿಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಸೊ ಕೆಲವೊಬ್ರು ಓಕೆ ನಂಗೆ ಬೈಯರ್ ಇದ್ದಾರೆ ಅಂತ ಅದನ್ನ ಎಕ್ಸ್ಟ್ರಾ ಗ್ರೋ ಮಾಡ್ತಿದ್ದಾರೆ. ಈಗ ಯಾರು ಬೇಲಿ ಹತ್ರ ಕತ್ತಿ ಹಾಕಲ್ಲ. ಸೊ ಅಗೇನ್ ಒಂದೆಲ್ಗ ಸೊಪ್ಪು, ಒಂದೆಲ್ಗನು ಅಷ್ಟೇ ಎಲ್ಲಾ ಕಡೆ ಬೇಲಿಯಲ್ಲಿ ಬದುಗಳಲ್ಲಿ ಬೆಳೆಯುತ್ತೆ, ಅದನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ರು. ಈಗ ನಮಗ್ ಅದು ಬೇಕು ಹೇಳ್ತೀವಿ, ಸೊ ಎಲ್ಲ ಕಿತ್ ಕೊಡ್ತಾರೆ. ಸೊ ಅದು ಸೊ ನಮ್ದು ಇಂಗ್ರೀಡಿಯೆಂಟ್ಸ್ ಈ ತರ ಲೋಕಲಿ ಗ್ರೋನ್ ಆಗಿರೋದ್ರಿಂದ ಅದು ಒಳ್ಳೆ ಕ್ವಾಲಿಟಿಲಿ ಸಿಗತ್ತೆ ನಮ್ಗೆ. ಬಟ್ ಜಸ್ಟ್ ಜನರಲ್ ಗ್ರಾಸರಿ ಲೈಕ್ ಬೇಳೆ ಕಾಳು ಅದನ್ನೆಲ್ಲ ಬೆಂಗಳೂರಲ್ಲಿ ಟೈಅಪ್ ಮಾಡ್ಕೊಂಡಿರ್ತೀವಿ. ಸೊ ಅವ್ರಿಗೆ ನಾವು ನಮ್ ಕಾಸ್ಟ್ ಡಸಂಟ್ ಮ್ಯಾಟರ್, ಸೊ ಬೆಸ್ಟ್ ಕ್ವಾಲಿಟಿ ಬೇಕು ಅಂತಷ್ಟೇ. ಸೊ ಯಾವಾಗ ನಾವು ಅವ್ರಿಗೆ ಕಾಸ್ಟ್ ಮ್ಯಾಟ್ರ್ ಆಗಲ್ಲ ಅಂತೀವಿ, ಅವ್ರು ಬೆಸ್ಟ್ ಕ್ವಾಲಿಟಿ ಕೊಟ್ಟೇ ಕೊಡ್ತಾರೆ. ಸೊ ಈಗ ನೀವು ಬೇಳೆ ತಗೊಂಡ್ರೆ ತೊಗರಿ ಬೇಳೆ 150 ರೂಪಾಯಿ ಸಿಗತ್ತೆ, 90 ರೂಪಾಯಿದು ಸಿಗತ್ತೆ. ನಂಗೆ 90 ರೂಪಾಯಿ ಬೇಕಾದ್ರೆ ಅವ್ರು 90 ರೂಪಾಯಿ ಕೊಡ್ತಾರೆ. ನಂಗೆ 150, ನಂಗೆ ಕಾಸ್ಟ್ ಮ್ಯಾಟ್ರ್ ಆಗಲ್ಲ, ಬೆಸ್ಟ್ ಕ್ವಾಲಿಟಿ ಅಂದ್ರೆ ಅವ್ರು 150 ರೂಪಾಯಿ ಕೊಡ್ತಾರೆ. ಆ ರೀತಿ. ಸೊ ಈಗ ನಿಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಆಚೆ ಕಡೆಯಿಂದನೂ ನೀವು ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀರಾ, ಅಥವಾ ಈಗ ಬರೋ ಒಂದು ಇದರಲ್ಲಿ ಪ್ರಾಫಿಟಲ್ಲಿ ಅಥವಾ ರೆವೆನ್ಯೂದಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಹೊರಗಿಂದನೂ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀವಿ. ಇದು ಯಾಕಂದರೆ ಎಕ್ಸ್ಪ್ಯಾನ್ಷನ್ ಆಗಬೇಕಿತ್ತು. ಎಕ್ಸ್ಪ್ಯಾನ್ಷನ್ ಆದಂಗೆ ಈಗ ಮುಂಚೆ ಸ್ಮಾಲ್ ಕ್ವಾಂಟಿಟಿಲಿ ತಂಬಳಿ ಮನೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ಒಂದೇ ಔಟ್ಲೆಟ್ ಇತ್ತು. ಸೊ ಎಕ್ಸಾಂಪಲ್ ಮಜ್ಜಿಗೆ ಮಾಡೋ ಮಿಷಿನ್ ನಮ್ಗೊಂದು 10 ಲೀಟ್ರ್ ಮಿಷಿನ್ ಸಾಕಾಗಿತ್ತು. ಬಟ್ ಯಾವಾಗ ಎಕ್ಸ್ಪ್ಯಾಂಡ್ ಆಯ್ತು, ನಮ್ಗೆ 10 ಲೀಟ್ರದಲ್ಲಿ ಆಗ್ಲೂ ಮಾಡಕ್ ಆಗಲ್ಲ ಅವರು. ಸೊ 50 ಲೀಟರ್ ಕೆಪಾಸಿಟಿ ಬೇಕು. ಸೊ ಅದಕ್ಕೊಂದು ಮಿಷಿನ್ ಬೇಕು. ಸೊ ಈ ತರ. ಮತ್ತೆ ಈಗ ನಮ್ದು ಮೇನ್ ಬ್ರಾಂಚಿಗೆ ಬಂದ್ರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ರೂಮ್ ಅಂತಾನೆ ಮಾಡಿದೀವಿ. ಸೊ ಕೋಲ್ಡ್ ರೂಮ್, ಅದು AC ರೂಮ್, ಇದು ಫ್ರಿಡ್ಜ್ ರೂಮ್ ತರನೇ ಎಂಟ್ರಿ ಆಗಿ ಎಲ್ಲ ಐಟಮ್ಸ್ ಸ್ಟೋರ್ ಆಗಿರುತ್ತೆ ರ್ಯಾಕಲ್ಲಿ. ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಆನ್ ದ ವೇ ಇದರಲ್ಲಿ ಜರ್ನಿ ರನ್ನಿಂಗ್ ಕಾಸ್ಟಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಈ ಥರದ್ದು. ಸೊ ಇನ್ವೆಸ್ಟ್ಮೆಂಟು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಕಾರ್ತಿಕ್ ಮ್ಯಾನೇಜ್ ಮಾಡ್ತಾರೆ. ಸೊ ಇನ್ವೆಸ್ಟ್ರು ಮೀಟ್ ಮಾಡೋದು, ನಮ್ಮದು ಪಿಚಿನ್ ಮಾಡೋದು, ಫಂಡಿಂಗ್ ಹೇಗೆ ತೊಗೊಳ್ಳೋದು, ಸೊ ಅದನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರೆ. ನೀವೀಗ ಸಾಗರದಲ್ಲಿ ರಾಕ್ ಗ್ರಾನ್ಯೂಲ್ಸ್ ಅಂತ ಒಂದು ನೀವು ಮುಂಚೆ ಪ್ರಾರಂಭ ಮಾಡಿದ್ದ ಸಂಸ್ಥೆ ಇದೆ ಅಂತ ಹೇಳಿದ್ರೆ, ಅದೀಗ ಬರೀ ತಂಬಳಿ ಮನೆಗೋಸ್ಕರ ಪ್ರೊಕ್ಯೂರ್ ಮಾಡ್ತಾರಾ, ಅಥವಾ ಅದರದ್ದೇ ಇನ್ನೊಂದು ಬಿಸ್ನೆಸ್ಸು ಇದೆಯಾ? ಅಂದರೆ ತಂಬಳಿ ಮನೆ ಬಿಟ್ಟು ಬೇರೆಯವ್ರಿಗೂ ಬೇಕಾದರೆ ಅವರು ಗ್ರಾನ್ಯೂಲ್ಸು ಇದನ್ನೆಲ್ಲ ಈ ಸ್ಪೈಸಸ್ನೆಲ್ಲ ಸಪ್ಲೈ ಮಾಡ್ತಾರೆ? ಸಪ್ಲೈ ಅಂದರೆ ನಾವು ಪ್ಯಾಕ್, ಅದು ರಾ ಗ್ರಾನ್ಯೂಲ್ಸ್ ಲೇಬಲಲ್ಲೇ ಒಂದಿಷ್ಟು ಪ್ರಾಡಕ್ಟ್ಸ್ ಇದೆ. ಅದು ಮೇನ್ಲಿ ಆ ಪ್ರಾಡಕ್ಟ್ಸ್ಗಳು ನಮ್ಮ ಔಟ್ಲೆಟಲ್ಲಿ ಒಂದು ರ್ಯಾಕ್ ಮಾಡಿದ್ದೀವಿ, ಸ್ಪೆಸಿಫಿಕ್ ರ್ಯಾಕ್ ಮಾಡಿದ್ದೀವಿ, ಅಲ್ಲಿ ಡಿಸ್ಪ್ಲೇಗೆ ಇರುತ್ತೆ. ಅದನ್ನು ಔಟ್ಸೈಡ್ ರಿಟೇಲಿಗೆ ಕೊಟ್ಟಿಲ್ಲ. ಯಾಕೆ ಅಂದರೆ ಅದು ಇನಿಷಿಯಲಿ ನಾವು ಅದು ಸ್ವಲ್ಪ ಚಾಲೆಂಜಸ್ ಸ್ಟ್ರಗಲ್ ಮಾಡಿದ್ವಿ. ನೀವು ಅದು ಔಟ್ಸೈಡ್ ಸಪ್ಲೈ ಕೊಡಬೇಕು ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಚೈನಿಗೆ ಹೋಗಬೇಕು, ಅವ್ರಿಗೆ ಮಿನಿಮಮ್ ಅವ್ರಿಗೆ ಮಾರ್ಜಿನ್ ಕೊಡಬೇಕು. ಸೊ ಮಿನಿಮಮ್ 40-50% ಮಾರ್ಜಿನ್ ಕೇಳ್ತಾರೆ. ಸೊ ನಾವು ತಗೊಳ್ಳೋ ಐಟಮಲ್ಲಿ 50% ಅವ್ರಿಗೆ ಮಾರ್ಜಿನ್ ಕೊಟ್ಟರೆ ನಮಗೆ ಪ್ರಾಫಿಟ್ ಎಲ್ಲಿ ಉಳಿಯುತ್ತೆ? ಕಸ್ಟಮರಿಗೆ ಯಾವ ರೇಟಿಗೆ ಕೊಡಬೇಕು? ಈಗ ಯಾವುದೋ ಒಂದು ನಾನು ಎಕ್ಸಾಂಪಲ್ ಒಂದು ಪೆಪ್ಪರ್ ತಗೋತೀನಿ,
ಪೆಪ್ಪರು 800 ರೂಪಾಯಿ kg ಇರುತ್ತೆ. ಹ್ಮ್ ಸೊ ನಾನು 800 ರೂಪಾಯಿ kg ನಾನು ತೊಗೊಂಡ್ರೆ ನನ್ನ ಪ್ರಾಫಿಟ್ ಇಟ್ಕೊಂಡು ಇವ್ರಿಗೆ 50% ಮಾರ್ಜಿನ್ ಕೊಟ್ಟು ನಾನು ಯಾವ ರೇಟಿಗೆ ಮಾರಬೇಕು. ಹ್ಮ್ ಸೊ ಈ ಸೈಕಲಲ್ಲಿ ನಾವು ತುಂಬ ಸ್ಟ್ರಗಲ್ ಮಾಡಿದ್ವಿ. ನಾನು ಇದನ್ನ ತೊಗೊಂಡು 800ಗೆ ತೊಗೊಂಡು 1600 ರೂಪಾಯಿಗೆ ನಾನು ಮಾರೋದಾದ್ರೆ ಕಸ್ಟಮರಿಗೆ ಹೇಗೆ ರೀಚ್ ಆಗಕ್ಕೆ ಸಾಧ್ಯ? ಹೌದು. ಸೊ ಈ ರೇಂಜ್ ಅನ್ನ ಪ್ರಾಡಕ್ಟ್ಸ್ಗಳನ್ನ ಎಲ್ಲರೂ ರೀಚ್ ಆಗಕ್ ಆಗಲ್ಲ. ಸೊ ಓಕೆ, ಡಿಸ್ಟ್ರಿಬ್ಯೂಷನ್ನೇ ಕಟ್ ಮಾಡ್ಬಿಡೋಣ. ಸೊ ನಾವೇ ಡೈರೆಕ್ಟ್ ಕೆಲವೊಬ್ರನ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಕೆಲವೊಂದು ಕಡೆ ಪ್ಲೇಸ್ ಮಾಡಿಸಿದ್ವಿ. ಬಟ್ ಅಗೇನ್ ಅಲ್ಲಿ ನಾವೇ ಹೋಗ್ಬೇಕು, ಫಾಲೋ ಅಪ್ ಮಾಡಬೇಕು. ಆಸ್ ಎ ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಅಲ್ಲಿರೋರು ಪುಷ್ ಮಾಡಲ್ಲ. ಸೊ ರ್ಯಾಕಲ್ಲಿ ಇಟ್ಟು ಬಂದಿರ್ತೀವಿ, ಅಲ್ಲೇ ಇರುತ್ತೆ. ಎಕ್ಸ್ಪೈರ್ ಆಯ್ತು ವಾಪಸ್ ತಗೊಂಡೋಗಿ ಹೇಳ್ತಾರೆ. ಇಲ್ಲ ಎಲ್ಲೋ ಒಂದ್ ಕಡೆ 10 ಪ್ರಾಡಕ್ಟ್ ಇಡ್ತೀವಿ ಇಡಿ ಅಂತಾರೆ. 1,000-2,000 ರೂಪಾಯಿ ಪ್ರಾಡಕ್ಟ್ ಆಗಿರತ್ತೆ. ಸೇಲ್ಸ್ ಆಯ್ತು, ಅಮೌಂಟ್ ಕೊಡಿ ಅಂದ್ರೆ ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್ ಅಂತಾರೆ. ನಾವು ಸಾಗರದಲ್ಲಿ ಕೂತಿದ್ವಿ. ಸೊ ಬೆಂಗಳೂರಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ 2,000 ರೂಪಾಯಿ ತಗೊಳಕ್ ನಾನು ಬೆಂಗಳೂರಿಗೆ ಬಂದೆ ಅಂದ್ರೆ ಹೋಗ್ ಬರಕ್ಕೆ ಅದು ಎಕ್ಸ್ಪೆನ್ಸ್ ಜಾಸ್ತಿ ಆಗತ್ತೆ. ಸೊ ಈ ತರ ಚಾಲೆಂಜಸ್ ತುಂಬಾ ಫೇಸ್ ಮಾಡಿದ್ವಿ. ಸೊ ಅದನ್ನೆಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ವಿ, ಬೇಡ. ಸೊ ಅದನ್ನ ಈ ತರ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಬಿಟ್ಬಿಡೋಣ. ಈಗ ನಮ್ದೇ ಔಟ್ಲೆಟ್ ಇದೆ, ಜೊತೆ ಕಸ್ಟಮರ್ಸಿಗೆ ಒಂದು ನಂಬಿಕೆ ಬಂದಿದೆ ತಂಬ್ಳಿ ಮನೆ ಅಂತ. ಸೊ ಇಲ್ಲಿಗೆ ಬಂದವರು ನಮ್ದು ಊಟ ಮಾಡಿದ್ಮೇಲೆ ಅವ್ರಿಗೊಂದು ನಂಬಿಕೆ ಬರುತ್ತೆ, ಓಕೆ ಕ್ವಾಲಿಟಿ ಇದೆ, ನಾನು ಈ ಪ್ರಾಡಕ್ಟ್ ಈ ಬ್ರ್ಯಾಂಡ್ ನ ನಂಬೋದು ಅಂತ. ಸೊ ಆ ತರ ನಂಬಿಕೆ ಬಂದ ಮೇಲೆ ನಮ್ದು ಈ ಪ್ರಾಡಕ್ಟ್ಸ್ ಗಳದ್ದು ಸೇಲ್ಸ್ ಇನ್ಕ್ರೀಸ್ ಆಯ್ತು. ಸೊ ಮೇನ್ ಬಿಸ್ನೆಸ್ ರಾಗ್ರನ್ ನ್ಯೂಸ್ಗೆ ತಂಬ್ಳಿ ಮನೆಯಲ್ಲಿ ಸಿಗತ್ತೆ. ಮತ್ತೆ ಕೆಲವೊಂದು ಕಸ್ಟಮರ್ಸು ಮುಂಚೆಯಿಂದ ಇದ್ದವರು, ನಮ್ದು ಒಂದು ವೆಬ್ಸೈಟ್ ಇದೆ, ಎಲ್ಲ ಡೈರೆಕ್ಟ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಸೊ ಈ ತರದ್ದು ಸ್ವಲ್ಪ ಸೇಲ್ಸ್ ಇದೆ. ಅನುಷಾ ಅವರೇ, ಈಗ ನಾವು ತಂಬ್ಳಿ ಕುಡಿಬೇಕು, ತಂಬ್ಳಿ ಊಟ ಮಾಡಬೇಕು ಅಂದರೆ ನಿಮ್ಮ ತಂಬ್ಳಿ ಮನೆಗೆ ಬರಬೇಕು. ಆದರೆ ನಮಗೆ ದಿನನಿತ್ಯದ ಜೀವನದಲ್ಲಿ ನಮ್ಗೆ ಆಫೀಸಿಗೆ ಹೋಗೋ ಟೆನ್ಷನ್ ಇರುತ್ತೆ, ಇದಿರುತ್ತೆ. ಏನೋ ಸ್ವಲ್ಪ ಅಡುಗೆ ಮಾಡಿಕೊಂಡು ನಾನು ತೊಗೊಂಡೋಗ್ಬೇಕು, ಇಲ್ಲ ಮನೇಲಿ ಊಟ ಮಾಡಬೇಕು ಅಂದರೆ ಆ ಥರದ್ದೇನಾದರೂ ನಿಮ್ಮಿಂದ ಹೆಲ್ಪ್ ಆಗುತ್ತಾ? ಅಂದರೆ ಈಗ ನಮ್ಮಲ್ಲಿ ನೀವು ಬಂದು ಏನು ಊಟ ಮಾಡ್ತಿರಲ್ಲ ಅದರಲ್ಲಿ ಬಳಸೋ ಎಲ್ಲ ಇಂಗ್ರೀಡಿಯೆಂಟ್ಸು ಮೇಯ್ನ್ ಪ್ಯಾಕ್ಡ್ ಫುಡ್ಡಲ್ಲೂ ಸಿಗುತ್ತೆ. ಅಂದರೆ ಬರ್ಡೇ ಚಿಲ್ಲಿ ಇದೆ ಹೇಳಿದ್ವಿ, ಸೊ ಅದನ್ನು ಪ್ಯಾಕಲ್ಲಿ ಕೊಡ್ತೀವಿ. ಪ್ಯಾಕ್ಡ್ ರಾ ಗ್ರ್ಯಾನ್ಯೂಲ್ಸ್ ಪ್ರಾಡಕ್ಟ್ ಸಿಗುತ್ತೆ ಅದು ಕೂಡ. ಮತ್ತು ನಾವು ಬಳಸೋ ಸಾಂಬಾರ್ ಪುಡಿ ಆಗಿರ್ಬೋದು, ರಸಂ ಪುಡಿ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ಆಯಿಲ್ಸು, ವುಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೊ ಪ್ರತಿಯೊಂದು ನಾವು ಪ್ಯಾಕ್ಡ್ ನಾವು ಏನು ಬಳಸ್ತಿದ್ದೀವೋ ಅದೇ ಪ್ಯಾಕ್ ಆಗು ಬಂದಿರುತ್ತೆ. ಸೊ ಕಸ್ಟಮರ್ಸ್ ಅದನ್ನು ಬೈ ಮಾಡ್ಬೋದು. ಸೊ ಅಂದ್ರೆ ನಾವು ತಗೊಂಡೋಗಿ ನಾವು ಮಾಡ್ಕೋಬಹುದು. ಬಟ್ ಹೇಗ್ ಮಾಡ್ಕೋಬಹುದು ಅನ್ನೋ ರೆಸಿಪಿ ಹೇಳ್ಕೊಡ್ತೀರಾ? ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಒಂದೇ ಟೇಸ್ಟ್ ಬರಲ್ಲ. ಒಬ್ಬೊಬ್ರು ಕೈಗುಣದ ಮೇಲೆ ಟೇಸ್ಟ್ ಚೇಂಜ್ ಆಗತ್ತೆ. ಅಥವಾ ಒಬ್ರೇ ಮನೇಲಿ ಮಾಡೋವಾಗ ಒಂದೊಂದ್ ದಿನ ಒಂದೊಂದ್ ಟೇಸ್ಟ್ ಮಾಡೇ ಮಾಡ್ತೀವಿ, ಬಟ್ ಅದು ಔಟ್ಪುಟ್ ಚೆನ್ನಾಗೇ ಇರತ್ತೆ, ಟೇಸ್ಟಿಯಾಗೇ ಇರತ್ತೆ. ನೀವು IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ಈ ಅಡುಗೆ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿಲ್ಲ, ಯಾಕಂದ್ರೆ ಈಗಿನ ಕಾಲದವ್ರಿಗೆ ಅಡುಗೆ ಮಾಡೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ. ಬಟ್ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಬಂತು ಇದ್ರ ಮೇಲೆ? ನಮಗೆ ಮುಂಚೆಯಿಂದನೂ ಅಮ್ಮ ಮಾಡೋದನ್ನೆಲ್ಲ ನೋಡ್ತಾ ಇದ್ವಿ. ಅವರೆಲ್ಲ ಅವರು ಕೂಡ ನಾವು ಮನೇಲಿ ಸ್ಕೂಲಿಂದ ಬಂದ ತಕ್ಷಣ ನಮ್ಗೆ ಏನಾದರೂ ಕೊಡಬೇಕು, ತಿನ್ನೋಕೆ ಮಾಡಿಡಬೇಕು, ವೆರೈಟೀಸ್ ಮಾಡಿಕೊಡ್ಬೇಕು. ಬ್ರೇಕ್ಫಾಸ್ಟಿಗೆ ಇವತ್ತು ದಿನ ಒಂದೇ ಕೊಟ್ರೆ ಮಕ್ಳಿಗೆ ಬೇಜಾರಾಗತ್ತೆ. ಇದು ಅಮ್ಮನೂ ಸ್ವಲ್ಪ ತುಂಬ ಬೇರೆ ಬೇರೆ ಥರ ಮಾಡಿಕೊಡ್ತಾ ಇದ್ರು. ಸೊ ಅವ್ರನ್ನ ನೋಡ್ಕೊಂಡು ಬೆಳೆದವರು. ಕಾಲೇಜ್ ಮುಗಿದ ಮೇಲಾಗೆ ಹಾಸ್ಟೆಲಲ್ಲಿ ಇದ್ವಿ. ಕಾಲೇಜ್ ಮುಗಿದ ಮೇಲೆ ಮತ್ತೆ ಜಾಬಿಗೆ ಸೇರ್ಕೊಂಡ್ಮೇಲೂ PGಗಳಲ್ಲಿದ್ವಿ. ಅಷ್ಟೆಲ್ಲ ಅಡುಗೆ ಮಾಡ್ತಿರ್ಲಿಲ್ಲ. ಅಪರೂಪಕ್ಕೆ ಮನೆಗೆ ಹೋದವ ಅಮ್ಮಂಗೆ ಹೆಲ್ಪ್ ಮಾಡೋದು ಈ ಥರ ಆಗ್ತಾ ಇತ್ತು. ಮದುವೆ ಆದ್ಮೇಲೆ ಮಾಡ್ಕೊಂಡ್ಲೇಬೇಕಲ್ಲ. ಸೊ ಕಿಚನ್ ಅಲ್ಲಿ ಇದೆ, ನಮಗೆ ಎಷ್ಟ್ ದಿನ ಅಂತ ಹೊರಗೆ ತಿನ್ನಕ್ಕಾಗತ್ತೆ, ನಾವು ಅಡುಗೆ ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ನೀವು ಅವ್ರ ಹತ್ರ ಮಾಡಿಸಿದ್ರು ಆಗಿರೋದು ಕಾರ್ತಿಕ್ ಹತ್ರ. ಇಲ್ಲ ಅಂದ್ರೆ ನಮ್ಗೆ ಅವರು ಕೂಡ ಆಕ್ಚುಲಿ ವರ್ಕ್ ಮಾಡೋ ಟೈಮಲ್ಲಿ ಅವ್ರಿಗೆ ಹೊರಗಿನ ಫುಡ್ ಆಗಲ್ಲ. ಸೊ PGಲೆಲ್ಲ ಇರ್ಲಿಲ್ಲ, ಅವ್ರು ಒಬ್ರೇ ರೂಮ್ ಮಾಡ್ಕೊಂಡಿದ್ರು. ಅವರು ಕುಕಿಂಗ್ ಸ್ವಲ್ಪ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡಿದ್ರು. ಸರ್ವೈವಲ್ಗೆ ಏನ್ ಬೇಕು ಅಷ್ಟೆಲ್ಲ ಅವರು ಅಡುಗೆ ಮಾಡ್ಕೋತಾ ಇದ್ರು. ಸೊ ಅವ್ರಿಗೂ ಮನೆ ಫುಡ್ ಮುಂಚೆಯಿಂದನೂ ಅವರು ಅಡ್ಜಸ್ಟ್ ಆಗ್ಬಿಟ್ಟಿದ್ರು, ಹೊರಗಿನ ಫುಡ್ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಮದ್ವೆ ಆದ್ಮೇಲೆ ಓಕೆ ನಾವು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮನ್ ಫೋನ್ ಮಾಡಿ ಕೇಳೋದು, ಅತ್ತೆಗೆ ಫೋನ್ ಮಾಡಿ ಕೇಳೋದು, ಓಕೆ ನೀವು ಇದನ್ನ ಹೆಂಗ್ ಮಾಡ್ತೀರಿ, ಇದನ್ನ ಆ ಥರ ಕಲ್ತ್ಕೊಂಡು ಬಂದಿದ್ದು. ಜೊತೆಗೆ ಓಕೆ ದಿನ ಒಂದೇ ಅಡುಗೆ ಅಲ್ಲ, ವೀಕೆಂಡ್ ಟೈಮ್ ಸಿಕ್ತು, ಹೊರಗೆ ಹೋಗೋದು ಬೇಡ, ಮನೇಲೇ ಏನಾದರೂ ಡಿಫ್ರೆಂಟ್ ಮಾಡೋಣ. ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದಿದ್ದು. ಅದೊಂಥರ ತುಂಬ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಓಕೆ ಚೆನ್ನಾಗಿ ಬಂತು, ಇನ್ನೊಂದು ದಿನ ಇನ್ನೊಂದು ಥರ ಮಾಡೋಣ, ಇನ್ನೊಂದು ವೆರೈಟಿ ಮಾಡೋಣ. ಸೊ ಈ ತರ ಒಂದು ಇಂಟ್ರೆಸ್ಟ್ ಬೆಳೀತಾ ಬಂತು ಕುಕ್ಕಿಂಗ್ ಬಗ್ಗೆ. ನೀವು ಓದಿದ್ದೆಲ್ಲ ಎಲ್ಲಿ, ಯಾವ ರೀತಿ ನಿಮ್ಮ ಬಾಲ್ಯ ಇತ್ತು? ಸ್ವಲ್ಪ ಹಿಂದೆ ಹೋಗೋಣ ನಾವು. ಓಕೆ,
ನಮ್ಮ ತಂದೆ ಅಪ್ಪಾಜಿ ಅಂತ ಕರಿತಿದ್ವಿ. ಸೊ ನಮ್ಮ ಅಪ್ಪಾಜಿ ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು. ಸೊ ನಾವು ಚಿಕ್ಕಂದಿಂದ ಸ್ವಲ್ಪ ಅವ್ರದ್ದು ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ಅವ್ರ ಜೊತೆ ಹೋಗ್ತಾ ಇದ್ವಿ. ಸೊ ಮಲೆನಾಡು ಭಾಗದಲ್ಲೂ ಕೊಪ್ಪ ಸೈಡಲ್ಲೂ ಇದ್ವಿ. ಆಮೇಲೆ ಚಿಕ್ಕಮಂಗ್ಳೂರು ಬೆಲ್ಟಲ್ಲಿ ಒಂದು 5-6 ಕಡೆ ಎಲ್ಲ ಸುತ್ತಿದ್ವಿ. ಅದಾದಮೇಲೆ ಅವ್ರದ್ದು ತರೀಕೆರೆ ಹತ್ರ ಅವ್ರದ್ದು ಸ್ವಂತ ಊರು ತಂದೆದು. ಸೊ ಅಲ್ಲಿ ಹೋಗಿ ಸೆಟ್ಲ್ ಆದ್ವಿ. ಸೊ ಹಳ್ಳಿ ಜೀವನನೇ ಬೇಸಿಕಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಫುಲ್ಲು. ಸೊ ಅಪ್ಪಾಜಿ ಕೂಡ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡವರು, ಅಮ್ಮನೂ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡವರು. ಸೊ ಊರಿಗೆ ಶಿಫ್ಟ್ ಆದಮೇಲೆ ಅಪ್ಪ ಆಫೀಸಲ್ಲಿ ಬ್ಯುಸಿ ಇರ್ತಿದ್ರು, ತೋಟ ಹೊಲ ಇತ್ತು. ಇಷ್ಟು ವರ್ಷ ಹೊರಗಿದ್ವಿ, ತುಂಬ ಇಂಟ್ರೆಸ್ಟ್ ಕೊಡೋಕ್ಕಾಗಿರ್ಲಿಲ್ಲ. ಸೊ ಊರಿಗೆ ಬಂದಮೇಲೆ ಅಮ್ಮಂಗೂ ಫ್ರೀ ಟೈಮ್ ಇರ್ತಿತ್ತು. ಸೊ ಮನೇಲಿ ಕೂತ್ಕೊಳ್ಳೋದ್ಕಿಂತ ಸ್ವಲ್ಪ ತೋಟ ಹೊಲ ಕಡೆ ಗಮನ ಕೊಡೋಣ ಅಂತ ಅಮ್ಮ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಸೊ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಸೊ ಕಾಲೇಜಿಂದ ಮಧ್ಯಾಹ್ನ ಬೇಗ ಬಂದ್ರೆ ಅವ್ರ ಜೊತೆ ಹೊಲಕ್ಕೆ ಹೋಗ್ತಾ ಇದ್ವಿ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಅದೊಂಥರ ಅಟ್ಯಾಚ್ಮೆಂಟ್ ಬಂತು ಹಳ್ಳಿಗಳ ಲೈಫ್ ಬಗ್ಗೆ. ಜೀವನದ ಮೇಲೆ ಅವಾಗ ಅಟ್ಯಾಚ್ಮೆಂಟ್ ಬಂತು. ಸೊ ಅದು ಆ ಇಂಟ್ರೆಸ್ಟ್ ಅಲ್ಲಿ ಅದೇ ತರ ಈ ವೆದರಲ್ಲಿ ಬೆಳೆದವ್ರು ನಾವು. ಅದಾದ್ಮೇಲೆ ಕಾಲೇಜಿಗೆ ಶಿವಮೊಗ್ಗಕ್ಕೆ ಬಂದ್ವಿ. ಸೊ ಕಾಲೇಜ್ ಮುಗಿದ್ಮೇಲೆ ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ ಸೆಲೆಕ್ಷನ್ ಆಯ್ತು. ಕಾಲೇಜಲ್ಲಿ ಕಾರ್ತಿಕ್ ಅನ್ನೋರು ನಿಮ್ಗೆ ಸಿಗ್ತಾರೆ. ಹಾ ಹೌದು. ಓಕೆ. ಸೊ ನೀವು ಆವಾಗ ಬಾಲ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ, ಈಗ ಏನಾಗಿದ್ದೀರಾ, ಆ ಥರ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ ಅವಾಗ? ಬಾಲ್ಯದಲ್ಲಿ ಏನೋ ಒಂಥರ ಎಲ್ಲರಿಗೂ ದೊಡ್ಡ ದೊಡ್ಡ ಕನಸುಗಳೇ ಇರುತ್ತೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರದ ಕನಸಲ್ಲೇ ಬೆಳ್ಕೊಂಡು ಬಂದ್ವಿ. ಅದ್ರ ಜೊತೆ ನಾ ಹೇಳ್ದಂಗೆ ಅಪ್ಪಾಜಿ ಅಮ್ಮ ಅವರೆಲ್ಲ ಮಿಡ್ಲ್ ಕ್ಲಾಸಲ್ಲೇ ಬಂದವರು. ಅವರು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು. ನಾವು 4 ಜನ ಮಕ್ಕಳು, ನಾವು ಎಲ್ಲ ಅಕ್ಕ ತಂಗಿರು. ಸೊ ನಮ್ಮನ್ನ 4 ಜನ ಅವ್ರು ಹೇಗೆ ಬರೋ ಆ ಲೈಫ್ ಸ್ಟೈಲಲ್ಲಿ ನಮ್ಮನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು, ನಮಗೆ ಅದನ್ನ ನೋಡ್ಕೊಂಡು ಬೆಳೆದವ್ರು. ಓಕೆ, ಲೈಫ್ ಒಂದು ಬೌಂಡ್ರಿಲಿ ಇದ್ರೆ ನಮಗೆ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟೇ ಕಷ್ಟ ಬಂದ್ರು ಅದನ್ನ ಮ್ಯಾನೇಜ್ ಮಾಡ್ಬೋದು. ಹೌದು. ಸೊ ಅದನ್ನ ನಮಗ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ಈಗ ನಿಮಗೆ ಈ ವರ್ಷ ನಿಂಗೆ ಇದು ಕೊಡಿಸ್ತೀನಿ ಅಂದ್ರೆ ಅದು ಕೊಡಿಸ್ತಾ ಇದ್ರು. ಸೊ ಇದಕ್ಕಿಂತ ಎಕ್ಸ್ಟ್ರಾ ನೀವು ಆಗಲ್ಲ ನಮ್ಗೆ ಅನ್ನೋದನ್ನ ಅವ್ರ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ಸೊ ನಾವ್ ಆತರ ಇದ್ರಲ್ಲಿ ಬೆಳೆದವ್ರು. ಸೊ 4 ಮಕ್ಳನ್ನ ಹೇಗ್ ಓದಿಸ್ಬೇಕು, ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು, ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಅವ್ರು ಅದೇ ಬೌಂಡ್ರಿಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಸೊ ಅವ್ರು ನೋಡಿ ಬೆಳೆದಿದ್ದು ನಮಗೂ ಆ ತರ ಒಂದ್ ಶಿಸ್ತಿನ ಲೈಫ್ ಸ್ವಲ್ಪ ಕಟ್ಕೊಟ್ಟಿದ್ರು ಅವರು. ಬರ್ತಾ ಓಕೆ PUC ಆಯಿತು. ಅದಾದಮೇಲೆ ಓಕೆ ನೆಕ್ಸ್ಟ್ ಇಂಜಿನಿಯರಿಂಗ, ಮೆಡಿಕಲ್ಲ, ಯಾವುದು ಅಂತೇಳಿ ಪಾತ್ ಚೂಸ್ ಮಾಡೋಕೆ ಆಪ್ಷನ್ಸ್ ಬರುತ್ತೆ. ಆ ಥರ ಹೇಳ್ಬೇಕಂದ್ರೆ ನನಗೆ ಮೆಡಿಕಲ್ಗೆ ಮತ್ತು ಇಂಜಿನಿಯರಿಂಗ್ಗೆ ಅಷ್ಟೆಲ್ಲ ಒಳ್ಳೆ ರ್ಯಾಂಕಿಂಗ್ ಬಂದಿರಲಿಲ್ಲ. ಸೊ ಮತ್ತೆ ಅಪ್ಪ ಅಮ್ಮಂಗೆ ಬರ್ಡನ್ ಆಗೋದು ಬೇಡ ಅಂತ ತಂದೆಗೆ ತುಂಬ ಆಸೆ ಇತ್ತು, ಕಳಿಸ್ಬೇಕು ಇಂಜಿನಿಯರಿಂಗ್ಗೆ ಅಂತ. ಬಟ್ ಓಕೆ ಅದು ತುಂಬ ಫೀಸ್ ಕಟ್ಟಿ ಎಲ್ಲ ಹೋಗೋಷ್ಟು ಬರ್ಡನ್ ಆಗೋದು ಬೇಡ ಅನಿಸ್ತು. ಕೊನೆಗೆ ಅಪ್ಪಾಜಿಗೆ ಅವ್ರದ್ದು ಫೀಲ್ಡಲ್ಲಿ ಒಬ್ರು ಬೇಕು ಮಕ್ಕಳು ಅಂತ ಅನಿಸಿತ್ತು. BSc ಅಗ್ರಿಕಲ್ಚರ್ ಜಾಯಿನ್ ಆಗು ಅಂದ್ರು. ಬಟ್ ಸೊ ಅದು ಯಾಕೋ ನಂಗೆ ಅಕ್ಸೆಪ್ಟ್ ಆಗಲಿಲ್ಲ. ಸೊ ಅಕ್ಕ ಆಲ್ರೆಡಿ ಅವಳು ಡಿಗ್ರಿ ಮಾಡ್ತಾ ಇದ್ಲು, ಅವಳು BSc ಕೆಮಿಸ್ಟ್ರಿ ಫಿಸಿಕ್ಸ್ ಇದ್ರ ಫೀಲ್ಡಲ್ಲಿ ಇದ್ಲು. ಸೊ ಅವಳು ಯಾಕೆ ನೀನು ಕಂಪ್ಯೂಟರ್ ಸೈನ್ಸ್ ತೊಗೋಬಾರ್ದು ಅಂತ ಸಜೆಸ್ಟ್ ಮಾಡಿದ್ಲು. ಸೊ BSc ಕಂಪ್ಯೂಟರ್ ಸೈನ್ಸ್ ಜಾಯಿನ್ ಆದ್ವಿ. ಸೊ BSc ಕಂಪ್ಯೂಟರ್ ಸೈನ್ಸ್ ಆಗಿದ್ದರಿಂದ ನಮಗೆ ಸ್ವಲ್ಪ IT ಜಾಬ್ ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇತ್ತು ಕ್ಯಾಂಪಸ್ಗೆ. ಸೊ ಆ ಬೇಸ್ ಮೇಲೆ IT ಪಟ್ನಿ ಕಂಪ್ಯೂಟರ್ಸ್ ಅಂತ ಒಂದಿತ್ತು ಕಂಪನಿ, ಅಲ್ಲಿ ಫಸ್ಟ್ ಕ್ಯಾಂಪಸ್ ಆಗಿತ್ತು. ಸೊ ಅಲ್ಲಿ ಮುಂಬೈ ಜಾಯ್ನಿಂಗ್ ಇತ್ತು. ಮುಂಬೈಗೆ ಹೋಗಿದ್ವಿ. ಸೊ ಅಗೇನ್ ಆ ಟೈಮಲ್ಲಿ ತಂದೆಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಸೊ ಮಗಳನ್ನ ಮುಂಬೈ ಕಳಿಸ್ಬೇಕು ಒಬ್ಳನ್ನೇ, ಹೇಗಿರತ್ತೆ ಅಂತ. ಬಟ್ ಎಲ್ಲೋ ಓಕೆ ಮಾಡ್ಬೋದು ಅನ್ನೋ ಒಂದು ಧೈರ್ಯನೂ ಕೊಟ್ಟಿದ್ರು. ಸೊ ಬಂದು ಅಲ್ಲಿ ಸೆಟಲ್ ಮಾಡಿಸಿ ಎಲ್ಲ ಬಂದರು. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು. ಸೊ ಸ್ವಲ್ಪ ಮಂತ್ಸ್ ನಮಗೆ ಮುಂಬೈಯಲ್ಲಿ ಟ್ರೈನಿಂಗ್ ಪೀರಿಯಡಲ್ಲಿ ಅಲ್ಲಿ ಕಳೆದ್ವಿ. ಅದಾದಮೇಲೆ ಆ್ಯಕ್ಚುಲಿ ನಾವು ಮುಂಬೈಯಲ್ಲಿದ್ದಾಗ ಮುಂಬೈ ತಾಜ್ ಬ್ಲಾಸ್ಟ್ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ನಾವು ಮುಂಬೈಯಲ್ಲಿದ್ವಿ. ಅದು ಆ ಟೈಮಲ್ಲಿ ಸ್ವಲ್ಪ ನಮಗೆ ಇದು ಕೆರಿಯರಲ್ಲಿ ಚೂರು ಇದಾಯಿತು. ಯಾಕೆಂದರೆ ಮನೆಯಲ್ಲಿ ಟೆನ್ಷನ್ನು, ಮುಂಬೈಲಿ ಇರೋದು ಬೇಡ ಬಂದ್ಬಿಡಿ ಅಂತ. ಸೊ ನಮಗೆ ಓಕೆ ನಮ್ದು ಟ್ರೈನಿಂಗ್ ಪೀರಿಯಡ್ ಮುಗೀತು, ನಂಗೆ ಮುಂಬೈ ಪೋಸ್ಟಿಂಗ್ ಬೇಡ, ನಂಗೆ ಬೆಂಗಳೂರು ಪೋಸ್ಟಿಂಗೇ ಬೇಕು ಅಂತ ನಾವು. ಸೊ ಕಂಪ್ನಿಲಿ ಇಲ್ಲ ಮುಂಬೈಯಲ್ಲಿ ತುಂಬ ಎಕ್ಸ್ಪೋಜರ್ ಇದೆ, ಮುಂಬೈ ಪೋಸ್ಟಿಂಗ್ ಕೊಡ್ತೀವಿ ಅಂತ. ಸ್ವಲ್ಪ ಆ ಜಗ್ಗಾಟದಲ್ಲಿ ಕೊನೆಗೆ ಇಲ್ಲ ನಾನು ಬೆಂಗಳೂರಿಗೆ ಹೋಗ್ಲೇಬೇಕು ಅಂತ ಬೆಂಗಳೂರಿಗೆ ಬಂದ್ವಿ. ಬಟ್ ಅಗೇನ್ ಬೆಂಗಳೂರಲ್ಲಿ ನಂಗೆ ಆಗಿದ್ದ ಟ್ರೈನಿಂಗ್ ಇದಕ್ಕೆ ಪೋಸ್ಟಿಂಗ್ಸ್ ಯಾವುದು ಇರಲಿಲ್ಲ. ಸೊ ಅಗೇನ್ ಪುಣೆಗೆ ಕಳ್ಸಿದ್ರು.
ಸೊ ಪುಣೆಲಿ ಆಲ್ಮೋಸ್ಟ್ 1 year ವರ್ಕ್ ಮಾಡಿದ್ದೆ. ಮಾಡಿದ್ರಿ. ಹಾ ಹಾ ಹಾ. ಸೊ ಅದಾದ್ಮೇಲೆ ವಾಪಸ್ ಅಗೇನ್ ಬ್ಯಾಂಗ್ಳೂರಿಗೆ ಬಂದು ಕಂಪ್ಲೀಟ್ ಸೆಟ್ಲ್ ಆಗೋ ಥರ ಆಯಿತು. ಅಲ್ಲಿ ಸ್ವಲ್ಪ ವರ್ಕ್ ಮಾಡಿದೆ. ಆಮೇಲೆ ವಿಪ್ರೋ ಕಂಪನಿಗೆ ಜಾಯಿನ್ ಆಗಿದ್ದೆ. ಅಲ್ಲಿ ಒಂದು 2 to 3 years ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಸೊಸೈಟಿ ಜನರಲ್ ಅಂತ ಒಂದು ಯುರೋಪಿಯನ್ ಬೇಸ್ಡ್ ಬ್ಯಾಂಕ್ ಇದೆ. ಸೊ ಅದು ಜಾಯಿನ್ ಆಗಿದ್ದೆ. ಅಲ್ಲಿ ಆಲ್ಮೋಸ್ಟ್ ನಾನು ಅರೌಂಡ್ 10 years ವರ್ಕ್ ಮಾಡಿದ್ದೀನಿ. ಆಸ್ ಎ ಡೆವಲಪರ್ ಸ್ಟಾರ್ಟ್ ಮಾಡಿದ್ದು. ಆಸ್ ಎ ಡೆವಲಪರ್ ಸ್ವಲ್ಪ ವರ್ಷ ವರ್ಕ್ ಮಾಡಿದೆ. ಆಮೇಲೆ ಬಿಸ್ನೆಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡಿದೆ. ಸೊ ಅದೇ ಪೀರಿಯಡ್ ಅಲ್ಲಿ ಮದುವೆ ಆಯ್ತು. ದೆನ್ ಸ್ವಲ್ಪ ವರ್ಷ ಆದ್ಮೇಲೆ ಮಗಳು ಹುಟ್ಟಿದ್ಲು. ಸೊ ಆ ಟೈಮಲ್ಲಿ ಬ್ರೇಕ್ ತಗೊಂಡು ವಾಪಸ್ ಜಾಯಿನ್ ಆದೆ. ವಾಪಸ್ ಜಾಯಿನ್ ಆಗೋ ಟೈಮಲ್ಲಿ ನಂದು ಕೆರಿಯರ್ ಸ್ವಿಚ್ ಮಾಡಿದ್ದು. ಎಷ್ಟು ದಿನ ಡೆವಲಪರ್ ಆಗಿದ್ದೆ. ಸೊ ಅದು ಮೈನ್ ಫ್ರೇಮ್ ಡೆವಲಪರ್ ಆಗಿದ್ದೆ. ಸೊ ಮೈನ್ ಫ್ರೇಮ್ ಅನ್ನೋದು ಸ್ವಲ್ಪ ಓಲ್ಡ್ ಟೆಕ್ನಾಲಜಿ, ಎಲ್ಲಾ ಕಂಪನಿಲೂ ಸಿಗಲ್ಲ. ಸೊ ಓಕೆ ಆಗಿದ್ರೆ ಇದು ಸ್ವಲ್ಪ ಸ್ವಿಚ್ ಮಾಡೋಣ ಕೆರಿಯರ್ ಅಂದ್ಕೊಂಡು ಬಿಸ್ನೆಸ್ ಅನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ. ಆ ಜರ್ನಿ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಸೊ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೆ ಊರಿಗೆ ಶಿಫ್ಟ್ ಆದ್ವಿ. ಸೊ ಅಲ್ಲಿಂದ ಈ ಜರ್ನಿನೂ ಶುರುವಾಯಿತು. ಸೊ ನೀವು IT ಫೀಲ್ಡ್ಗೆ ಹೋಗಿದ್ರಿ. ಅಲ್ಲಿ IT ಫೀಲ್ಡ್ಗೆ ಈಗಂತೂ ಎಲ್ಲರೂ IT ಫೀಲ್ಡ್ಗೆ ಹೋಗಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಈಗ ಟ್ರೆಂಡು ಡೌನ್ ಆಗಿರ್ಬೋದು, ಅದು ಬೇರೆ ವಿಷಯ. ಬಟ್ ಮನೆಯಲ್ಲಿ ಕೆಲಸ ಮಾಡೋರಿಗೆ ಯಾರು ಹುಡುಗಿ ಕೊಡಲ್ಲ. IT-ಯಲ್ಲಿರೋರಿಗೆ ಹೆಚ್ಚು ಡಿಮಾಂಡು. ಸೊ IT ಫೀಲ್ಡ್ ನೀವು ನೋಡಿದ್ದೀರಾ ಆ್ಯಸ್ ಅ ಲೇಡಿ. ಸೊ ಅದು ಎಷ್ಟು ಸುಲಭ, ಎಷ್ಟು ಕಷ್ಟ, ಅಲ್ಲಿಯ ಒಂದು ನಿಮ್ಮ ಅನುಭವಗಳೇನು? IT-ಯಲ್ಲಿ ನಂಗೆ ಅಷ್ಟು ಎಲ್ಲೂ ತುಂಬ ಆಸ್ ಎ ಲೇಡಿ ಅಥವಾ ಮೆನ್ ಅಂತ ಆ ಥರ ಡಿಸ್ಕ್ರಿಮಿನೇಷನ್ ನಾನು ಎಲ್ಲೂ ಫೀಲ್ ಮಾಡಿಲ್ಲ. ಡಿಸ್ಕ್ರಿಮಿನೇಷನ್ ಇರಲಿಲ್ಲ. ಎಲ್ಲೂ ಆ ಥರ ಡಿಸ್ಕ್ರಿಮಿನೇಷನ್ ಫೀಲ್ ಮಾಡಿಲ್ಲ. ಜರ್ನಿ ಹೇಗಿರುತ್ತೆ ಅಂದರೆ ಅದೇ ಅಗೈನ್ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ಪರ್ಸನ್. ಅಲ್ಲೇ ಗ್ರೋತ್ ಇರಲೇಬೇಕು. ನಾವು ಅಪ್ ಟು ಡೇಟ್ ಆಗ್ತಾನೆ ಇರಬೇಕು. ಈಗ ನೀವು ಹೇಳಿದ್ರಿ ಈಗ ಟ್ರೆಂಡ್ ಕಡಿಮೆ ಆಗ್ತಿದೆ. ಯಾಕೆಂದರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ನಾವು ಎಷ್ಟು ಆಲ್ವೇಸ್ ಲರ್ನಿಂಗ್ ಮೋಡಲ್ಲೇ ಇರಲೇಬೇಕು. ಓಕೆ, ನನ್ನ ಜಾಬ್ ಸಿಕ್ತು, ನಂದು ಸೆಟ್ಲ್ ಆಗ್ಬಿಡ್ತು, ನಾನು ಇನ್ನು ಸ್ಮೂತ್ ವರ್ಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಆಗಲ್ಲ. ಸೊ ಅಲ್ಲಿ ಟೆಕ್ನಾಲಜಿ ಆಗಲಿ ಕಲಿತಾನೆ ಇರಬೇಕು. ಅಥವಾ ಡೊಮೈನ್ ನಾಲೆಡ್ಜು ಈ ಸ್ವಲ್ಪ ಒಂದು ಡೊಮೈನಲ್ಲಿ ಇರ್ತೀವಿ, ನೆಕ್ಸ್ಟ್ ಇನ್ನೊಂದು ಡೊಮೈನಿಗೆ ಶಿಫ್ಟ್ ಆಗ್ತೀವಿ. ಸೊ ಆ ಡೊಮೈನ್ ನಾಲೆಡ್ಜು ಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಅಂತ ಲರ್ನಿಂಗ್ ಪ್ರೊಸೆಸ್ಸಲ್ಲೇ ಇರಬೇಕಾಗತ್ತೆ. ಲರ್ನಿಂಗ್ಗೆ ಚಾಲೆಂಜಸ್ಸಿಗೆ ಓಪನ್ ಇರೋರಿಗೆ ಯಾವ ಕಷ್ಟನೂ ಆಗಲ್ಲ ಅನ್ಸುತ್ತೆ. ಸೊ ಈಗ ಒಂದು 15 ವರ್ಷ ಮಾಡಿದ್ರ ನೀವು IT-ಯಲ್ಲಿ? ಅರೌಂಡ್ 12 years ಮಾಡಿದ್ರಿ ನೀವು IT-ಯಲ್ಲಿ. ಆಮೇಲೆ ನೀವು ಕೋವಿಡ್ ಟೈಮಲ್ಲಿ ಊರಿಗೆ ಹೋದಾಗ ನಿಮಗೆ ಈ ತಂಬಳಿ ಮನೆ ಮಾಡಬೇಕು ಅನ್ನೋ ಒಂದು ಇದು ಬಂತು. ಅದು ಯಾಕೆ ಬೋರ್ ಆಗೋಯ್ತು IT ಬಿಟ್ಬಿಡೋಣ? ಯಾಕೆಂದರೆ IT-ಯಲ್ಲಿ ದುಡ್ಡಿದೆ, ಅದನ್ನೆಲ್ಲ ಬಿಟ್ಟು ಸಡನ್ನಾಗಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾನಿದು ಸ್ಟಾರ್ಟ್ ಮಾಡಬೇಕು ಅನ್ನೋದು ಫಸ್ಟ್ ಆಸೆ ಬಂದಿದ್ದು ಯಾರಿಗೆ, ನಿಮ್ಗ ಅಥವಾ ಪ್ರಶಾಂತ್ ಕಾರ್ತಿಕ್ ಅವ್ರಿಗೆ ಥಾಟ್ ಸ್ಟಾರ್ಟ್ ಆಯ್ತು. ನನಗೂ ಹೇಗಾಗಿತ್ತಂದ್ರೆ ನಂಗೆ ಮಗಳು ಹುಟ್ಟಿದ್ಮೇಲೆ ನಂಗೆ 1 year ಗ್ಯಾಪ್ ತಗೊಂಡೆ. ಸೊ ರೀಜಾಯಿನ್ ಆದೆ. ಬಟ್ ನನಗೆಲ್ಲೋ ಒಂದು ಗಿಲ್ಟ್ ಕಾಡ್ತಾ ಇತ್ತು. ನಂಗೆ ಅವಳಿಗೆ 1 year ಮಗಳು, ನಂಗೆ ಅವಳಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಆಫೀಸ್ ಸ್ಟ್ರೆಸ್ ಇರುತ್ತೆ. ಅದು ಬೆಂಗಳೂರಲ್ಲಿದ್ದಾಗ ನಾನು ಆಫೀಸಿಗೆ ಬೆಳಿಗ್ಗೆ ಹೋಗು ಅವಳನ್ನಲ್ಲಿ ಎಲ್ಲೋ ಡೇ ಕೇರಿಗೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ. ಸಂಜೆ ಬಂದು ಅವಳನ್ನ ಪಿಕ್ ಮಾಡಬೇಕು. ಬಂದಮೇಲೆ ಆ ಜರ್ನಿ ಟ್ರಾವೆಲ್ ಸ್ಟ್ರೆಸ್ಸು. ಸೊ ಬಂದು ಮತ್ತೆ ಮನೇಲಿ ಅಡುಗೆ ಮಾಡು ಅಥವಾ ಅವಳನ್ನ ನೋಡು. ಸೊ ಇದೊಂಥರ ಎಲ್ಲೋ ನಂಗೆ ಬ್ಯಾಲೆನ್ಸಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ನಮ್ಮ ಬ್ಯುಸಿ ಲೈಫಲ್ಲಿ ಮಕ್ಳಿಗೆ ಬೇಕಾಗಿರೋ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ ಗಿಲ್ಟ್ ಕಾಡ್ತಾ ಇತ್ತು. ಸೊ ನಾನು ಕೊನೆಗೆ ಓಕೆ ಇಲ್ಲ, ನಾನು ಇನ್ನೊಂದು ಇಯರ್ ಬ್ರೇಕ್ ತಗೊಂಡ್ಬಿಡ್ತೀನಿ ಅಂತೇಳಿ ಮತ್ತೆ 1 year ಎಕ್ಸ್ಟ್ರಾ ಒಂದು 3 months ಮಾಡಿ ವರ್ಕು ಮತ್ತೆ ಬ್ರೇಕ್ ತಗೊಂಡೆ. ಸೊ 1 year ಲೀವ್ ತಗೋತೀನಿ ಅಂತ ಆ್ಯಕ್ಚುಲಿ ನನ್ನ ಮ್ಯಾನೇಜರ್ ಹತ್ರ ತುಂಬ ನಾನು ರೀಜಾಯಿನ್ ಆಗೋವಾಗ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ನನ್ನ ಕೆರಿಯರ್ ಚೇಂಜ್ ಬೇಕು, ನಾನು ಹೊಸ ಡೊಮೈನ್ ಸೈಡ್ ಮೂವ್ ಆಗ್ತೀನಿ, ಡೆವಲಪರ್ ಸೈಡ್ ಬೇಡ ಅಂತ ಡಿಸ್ಕಸ್ ಮಾಡಿ ಅವ್ರು ನಂಗೆ ಇನ್ಫ್ಲೂಯೆನ್ಸ್ ಮಾಡಿ. ಯಾಕೆಂದರೆ ಇಮಿಡಿಯೇಟ್ ಯಾರಿಗೂ ಕೊಡಲ್ಲ, ಅದು ಬ್ರೇಕಿಂದ ಬಂದ ತಕ್ಷಣ ಡೊಮೈನ್ ಚೇಂಜಿಗೆ ಕೊಡಲ್ಲ. ಸೊ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು ಮ್ಯಾನೇಜರ್ ಆಗಿದ್ರಿಂದ ಓಕೆ ಡೊಮೈನ್ ನಾಲೆಡ್ಜ್ ಇದೆ ಅವಳಿಗೆ, ಶಿ ಕ್ಯಾನ್ ಕೋಪ್ ಅಪ್ ವಿತ್ ಅ ನ್ಯೂ ರೋಲ್ ಅಂತೇಳಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಜಾಬ್ ಕೊಟ್ಟಿದ್ರು ಒಂದು ರೋಲು. ಸೊ ಅವ್ರ ಹತ್ರ ಮಾತಾಡಿದೆ. ಇದೇನು 3 months ಆಯಿತು ಜಸ್ಟ್. ಆಲ್ರೆಡಿ ಕೆಲವೊಂದು ಟ್ರಾವೆಲ್ ಪ್ಲಾನ್ಸ್ ಎಲ್ಲ ಮಾಡಿದ್ರು ನೆಕ್ಸ್ಟ್ ನ್ಯೂ ಪ್ರಾಜೆಕ್ಟ್ಸಿಗೆ ಅಂತೆಲ್ಲ ತಗೊಂಡು. ಸೊ ಈಗ ಬ್ರೇಕ್ ತಗೊಂಡ್ರೆ ಹೇಗೆ, ಮತ್ತೆ ನಿನ್ನ ಕೆರಿಯರಿಗೆ ಮತ್ತೆ ಸ್ವಲ್ಪ ಬ್ರೇಕ್ ಆಗ್ಬಿಡುತ್ತೆ, ಬೇಡ ಹೇಳಿದ್ರು. ಬಟ್ ನಾನು ಥರ ಡೈಲಮಾದಲ್ಲಿದ್ದೆ. ಕೆರಿಯರ್ ಪಾಯಿಂಟ್ ಆಫ್ ನೋಡಿದ್ರೆ ನಾನು ಕಂಟಿನ್ಯೂ ಮಾಡಬೇಕು, ಬಟ್
ಫ್ಯಾಮಿಲಿ ಪಾಯಿಂಟ್ ಆಫ್ ನೋಡಿದ್ರೆ ನಂಗೆ ಬೇಡ ಅಂತ ಫೀಲ್ ಇತ್ತು. ಸೊ ಕಾರ್ತಿಕ್ ಇಲ್ಲ, ಇಟ್ಸ್ ಅಪ್ ಟು ಯು, ನಿನಗೆ ಹೇಗೆ ಅನಿಸುತ್ತೆ ಹಂಗೆ ಡಿಸೈಡ್ ಮಾಡು. ಇಟ್ಸ್ ನಾಟ್ ಲೈಕ್ ಓಕೆ ಜಾಬ್ ಬೇಕೇ ಬೇಕು ಅಥವಾ ಮನೇಲಿ ಇರಲೇಬೇಕು ಅಂತೆಲ್ಲ. ಸೊ ನಿನಗೆ ಹೇಗೆ ಕಂಫರ್ಟ್ ಇದೆ ಅಂತ. ಸರಿ ಅಂತ ನಾನು ಬ್ರೇಕ್ ತೊಗೊಂಡೆ. ನಾನು ಮ್ಯಾನೇಜರ್ಗೆ ಇಲ್ಲ ಸರ್ ಅದೇನು ರಿಸ್ಕ್ ಬರುತ್ತೆ ನೋಡೋಣ, ನೆಕ್ಸ್ಟ್ ನಾನು ವಾಪಸ್ ಬರೋವಾಗ ನೀವು ಯಾವ ರೋಲ್ ಕೊಡ್ತೀರಿ ಅವಾಗ ನಾನು ಡಿಸ್ಕಸ್ ಮಾಡೋಣ, ಆಗಿನ ನನ್ನ ಇಂಟರ್ವ್ಯೂ ಮಾಡಿಕೊಂಡು ನೀವು ಯಾವ್ದು ಕೊಡ್ತೀರಿ ನೋಡಿ ತೊಂದರೆ ಇಲ್ಲ, ಬಟ್ ನಂಗೆ ಈಗ ಬ್ರೇಕ್ ಬೇಕೇ ಬೇಕು ಅಂತ 1 year ಬ್ರೇಕ್ ತೊಗೊಂಡೆ. ಬ್ರೇಕ್ ಮುಗಿಸ್ಕೊಂಡು ಮತ್ತೆ 1 year ಆದಮೇಲೆ ರೀಜಾಯಿನ್ ಆದೆ. ಜಸ್ಟ್ ಒಂದು 4 months ರೀಜಾಯಿನ್ ಆಗಿದ್ದು ಕೋವಿಡ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ವರ್ಕ್ ಫ್ರಮ್ ಹೋಮ್ ಕೊಟ್ಟರು. ನಂತರ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೂ ಮಾನಿಟರ್ಸ್ ಅನ್ನೋಕ್ಕೆ ಶುರುವಾಯಿತು. ಊರಲ್ಲೇ ಇದ್ವಿ, ಬೆಳಗ್ಗೆ 9 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊ, ಲಾಗಿನ್ ಆಗೋ, ಸಿಸ್ಟಮ್ ಮುಂದೆ ಕುತ್ಕೋಬೇಕು, ಸಂಜೆ 6 ಗಂಟೆ. ಅದು ನಂದು ಬ್ಯಾಂಕ್ ಡೊಮೈನ್ ಆಗಿದ್ದಕ್ಕಾಗಿ ಯುರೋಪಿಯನ್ ಬ್ಯಾಂಕು, ಸೊ ಯುರೋಪಿಯನ್ ಶಿಫ್ಟ್ ಇರ್ತಾ ಇತ್ತು ಕೆಲವು ಸಲ. 12 o'clock 12:30 ಲಾಗಿನ್ ಆಗ್ತಾ ಇದ್ದೆ, 10:30 ಲಾಗೌಟ್ ಇರ್ತಾ ಇತ್ತು. ನನ್ನ ಮಗಳು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅವಳು 3:30 ಮನೆಗೆ ಬರ್ತಾಳೆ. ನಾನು ಬೆಳಿಗ್ಗೆ ಫ್ರೀ ಇರ್ತಾ ಇದ್ದೆ, ಅವಳು ಬರೋ ಟೈಮಿಗೆ ಬ್ಯುಸಿ ಆಗ್ಬಿಡ್ತಿದ್ದೆ. ಯುರೋಪಿಯನ್ ಶಿಫ್ಟ್ ಅಥವಾ US ಶಿಫ್ಟ್ ಗ್ರೇವ್ ಯಾರ್ಡ್ ಶಿಫ್ಟ್ ಅಂತ ಕರೀತಾರೆ. ಅಟ್ಲೀಸ್ಟ್ ಯುರೋಪಿಯನ್ ಶಿಫ್ಟ್ ಸಮೋ ಮ್ಯಾನೇಜ್ ಮಾಡ್ಬೋದು, ನಮ್ದು 10:30 ಲಾಗೌಟ್ ಆಗ್ತೀವಿ. ಬಟ್ US ಶಿಫ್ಟ್ ಇಸ್ ಕಂಪ್ಲೀಟ್ಲಿ ನೈಟ್ ಶಿಫ್ಟ್ ತರ ಇರುತ್ತೆ. ಸೊ ನಂಗೆ ಅವಳ ಮನೆಗೆ ಬಂದ್ಮೇಲೆ ಓಕೆ ಅವಳಿಗೆ ಟೈಮ್ ಕೊಡು, ಆ ಟೈಮಲ್ಲಿ ವರ್ಕ್ ಬ್ರೇಕ್ ತಗೋತಿದ್ದು. ಫ್ಲೆಕ್ಸಿಬಿಲಿಟಿ ಇತ್ತು, ನೀವು ಕಂಟಿನ್ಯೂಸ್ ವರ್ಕ್ ಮಾಡಲೇಬೇಕು, ನೀವು ಯಾಕೆ ಅವೈಲೇಬಲ್ ಇಲ್ಲ ಅನ್ನೋ ಥರ ಏನಿರಲಿಲ್ಲ, ಫ್ಲೆಕ್ಸಿಬಿಲಿಟಿ ಇತ್ತು. ನಾನು ಅವಳು ಬಂದಾಗ ಅವಳಿಗೆ ಕೊಡೋ ಟೈಮಲ್ಲಿ ಬ್ರೇಕ್ ತಗೋತಾ ಇದ್ದೆ. ಕೊನೆಗೆ ಅವಳನ್ನ ಮಲಗಿಸಿದ್ಮೇಲೆ 9:30 ಮೇಲೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ದೆ. ಸೊ ನನ್ನ ಡೇ ವರ್ಕ್ ಏನಿತ್ತು, ನನ್ನ ಪ್ಲ್ಯಾನ್ಡ್ ವರ್ಕ್ ಎಲ್ಲ ಮುಗಿಸಿ ಕ್ಲೋಸ್ ಮಾಡಿ ಮಲ್ಗೋತಿ 12:30 ಆಗ್ತಿತ್ತು. ಸೊ ನಂಗೆ ಅದೊಂಥರ ಮಾನಿಟರ್ನೆಸ್ ಅನ್ನಿಸ್ತು. ಸೊ ಇಷ್ಟೆಲ್ಲ ಸ್ಟ್ರೆಸ್ ತಗೊಂಡು ಏನಕ್ಕೆ ಮಾಡ್ತಿದ್ದೀವಿ, ಏನಕ್ಕೆ ಹಂಗಾದ್ರೆ ಈ ಟೈಮಲ್ಲಿ ಆಲ್ರೆಡಿ ರಾಗ್ರೇನಿಲ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಕಾರ್ತಿಕ್ ಹೇಳ್ದೆ, ಹಂಗೆ ನಾನು ಈ ಸುಮ್ಮನೆ ಸ್ಟ್ರೆಸ್ ತೊಗೊಂಡು ಟೈಮ್ ಈ ಥರ ಮ್ಯಾನೇಜ್ ಮಾಡ್ಕೊಂಡು ಮಾಡೋದ್ಕಿಂತ ನಾನು ಕಂಪ್ಲೀಟ್ ಇದ್ರ ಕಡೆ ಫೋಕಸ್ ಮಾಡ್ಬೋದು ಅಂತೇಳಿ. ಸರಿ ಹಂಗಿದ್ರೆ ಅಟ್ಲೀಸ್ಟ್ ಕಂಪ್ಲೀಟ್ ಫೋಕಸ್ ಮಾಡೋರು ಒಬ್ರು ಇದ್ರೆ ಬೆಟರ್ ಅಂತೇಳಿ. ಪ್ರಶಾಂತ್ ಇದ್ರು ಮುಂಚೆಯಿಂದ, ಬಟ್ ನಾವಿಬ್ರು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಸೊ ನಾನು ಆ ಟೈಮಲ್ಲಿ ಕ್ವಿಟ್ ಮಾಡಿ ಕಂಪ್ಲೀಟ್ ರಾಗ್ರೇನಿಲ್ಸ್ ಕಡೆ ಮೂವ್ ಆದೆ. ಸೊ ಅವಾಗ ತಂಬಳಿ ಮನೆದೆಲ್ಲ ಪ್ರೀ ಪ್ಲಾನಿಂಗ್ ಸ್ಟಾರ್ಟ್ ಆಯ್ತು. ಈಗ ಅವರು ಕಾರ್ತಿಕ್ ಅವರು ಕಂಪ್ಲೀಟ್ ಆಗಿ ಈ ಕಡೆ ಬರಬೇಕು ಅಂದಾಗ ನಿಮ್ಮ ಅತ್ತೆ ಮಾವ ಇಲ್ಲ ನಿಮ್ಮ ಮನೆ ಕಡೆ, ಮೇಜರ್ಲಿ ಅತ್ತೆ ಮಾವ, ಅವರು ಯಾವ ರೀತಿ ಅವ್ರದ್ದು ರಿಯಾಕ್ಷನ್ ಇತ್ತು, ಅವ್ರದ್ದೆಲ್ಲ ಸಪೋರ್ಟ್ ಇತ್ತಾ, ಹೇಗೆ ನಿಮಗೆಲ್ಲ? ಯಾಕೆಂದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಅವಾಗ ಏನಾಗುತ್ತೆ ಅಂದರೆ ಯೂಶ್ವಲಾಗಿ ಮನೆಯಲ್ಲಿ ಏನಾದರೂ ಮಾಡಬೇಕು ಅಂತ ಗಂಡ ಅಂದ್ಕೊಂಡಾಗ ಹೆಂಡತಿ ಅದಕ್ಕೆ ಓಕೆ ಅಂದರೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಸಪೋರ್ಟ್ ಮಾಡಿರಲಿಲ್ಲ, ನೀವು ಮಾಡಿ ನಾನು ಇದನ್ನು ನೋಡ್ತೀನಿ ಅಂತ. ಸೊ ನೀವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ನಿಮ್ಮ ಮನೆ ಕಡೆಯಿಂದ ಯಾವ ರೀತಿ ರಿಯಾಕ್ಷನ್ ಇತ್ತು? ಆ್ಯಕ್ಚುಲಿ ಇನಿಷಿಯಲಿ ಸ್ಟಾರ್ಟ್ ಮಾಡೋವಾಗಲೇ ಸಪೋರ್ಟಿವ್ ಇರಲಿಲ್ಲ. ಅವ್ರು ತುಂಬ ಟೆನ್ಷನಲ್ಲಿದ್ದರು. ಅವ್ರು ನನ್ನನ್ನು ಕರೆದೆ, ಅವನು ಒಪ್ತಾ ಇಲ್ಲ, ನಾವು ಹೇಳಿದ್ದು ನೀನಾದರೂ ಹೇಳು, ಬೇಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, IT ಸೆಟ್ಲ್ ಆಗಿದ್ದೀರಿ, ಒಳ್ಳೆ ಸ್ಯಾಲ್ರಿ ಇದೆ, ಏನಕ್ಕೆ ರಿಸ್ಕ್ ತೊಗೋತೀರಿ ಅಂತ. ಬಟ್ ನಾನು ಅವನಿಗೆ ಸಪೋರ್ಟಿವ್ ಆಗಿದ್ದೆ. ಇಲ್ಲ ಏನೋ ಒಂದು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಅಚೀವ್ ಮಾಡಬೇಕು ಅಂತ ಹೋಗಿರೋನ್ನ ಯಾಕೆ ತಡಿಯೋಣ, ಮಾಡಲಿ, ಸಪೋರ್ಟ್ ಮಾಡೋಣ, ಅವರು ನೋಡೋಣ. ಸುಮ್ಮನೆ ಈ IT ಲೈಫೇ ಎಷ್ಟು ದಿನ ಅಂತ ಇನ್ನೊಂದು ಕಂಪ್ನಿಲಿ ಇನ್ನೊಬ್ರಿಗೋಸ್ಕರ ದುಡಿಯೋಕ್ಕಿಂತ ನಾವು ನಮ್ಮದೇ ಏನಾದರೂ ಸ್ವಂತ ಮಾಡ್ಬೋದಲ್ಲ, ತುಂಬ ಆಸೆ ಇದೆ, ಟ್ರೈ ಮಾಡಲಿ ಬಿಡಿ, ಏನಾಗಲ್ಲ ಅಂತೇಳಿ ನಾನು ಅವ್ರು ಕನ್ವಿನ್ಸ್ ಮಾಡಿದೆ. ಆಗ ಒಪ್ಕೊಂಡ್ರು. ನೆಕ್ಸ್ಟು ಅವರು ಜಾಬ್ ಬಿಡೋವಾಗ ಒಂದು ಲೆವೆಲಿಗೆ ಸ್ವಲ್ಪ ನಾವು ತಂಬಳಿ ಮನೆ ಗ್ರೋತ್ ಆಗಿತ್ತು. ಸೊ ಅವ್ರನ್ನ ಕನ್ವಿನ್ಸ್ ಮಾಡೋದು ಈಸಿ ಆಯಿತು. ಬಟ್ ಎಲ್ಲರಿಗೂ ಇತ್ತು ಓಕೆನಾ, ಯಾಕೆಂದರೆ ಈಗ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ವಿ, ಮಗಳು ಸ್ಕೂಲು, ಬೆಂಗಳೂರು ಲೈಫ್ ಸ್ಟೈಲಿಗೆ ಒಂದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದನ್ನು ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಹೇಗೆ ನಿಮ್ಮ ಕೈಲಿ ಮ್ಯಾನೇಜ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ, ಈ ಥರದ್ದೆಲ್ಲ ತುಂಬ ಕ್ವಶನ್ಸ್ ಇತ್ತು. ಇಲ್ಲ ಮಾಡ್ತೀವಿ, ಮಾಡಲೇಬೇಕು ಅಂತ ಹೊರಟಿದ್ವಿ. ಇಲ್ಲಾಂದರೆ ಅವ್ರಿಗೆ ಒಂಥರ ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಲೀಗಲಿ ಅವ್ರು ಈ ಕಂಪ್ನಿ ಪಾರ್ಟ್ ಆಗೋಕ್ಕೆ ಚಾನ್ಸು ಇಲ್ಲ, ಸಾಧ್ಯ ಇಲ್ಲ. ಅಗೇನ್ ಸ್ಟ್ರೆಸ್ ಇರುತ್ತೆ. ನಮ್ಮ ಅವರು ಕಂಪ್ನಿಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅವ್ರು ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಇದು ಹೇಗೆ ನಡೆಯುತ್ತೆ, ಇಲ್ಲಿ ಏನು ನಡೀತಿರುತ್ತೆ, ಅವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಬಟ್ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಒಂದು ಗ್ರೋತ್ಗೆ ಅನುಕೂಲ ಆಗುತ್ತೆ. ಸೊ ನಾನು ಅದು ಕ್ವಿಟ್ ಮಾಡಲೇಬೇಕು, ಅದು ಕ್ವಿಟ್ ಮಾಡಿದ್ರೆ ಮಾತ್ರ ಇದು ಗ್ರೋತ್ ಆಗತ್ತೆ. ಸುಮ್ಮನೆ ನಾನು 2 ದೋಣಿ ಮೇಲೆ ಇದ್ದೀನಿ, ಇದು ನಡೀತಾ ಇರುತ್ತೆ, ನಾನು ನನ್ನ ಪಾಡಿಗೆ IT ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನು ಕ್ವಿಟ್ ಮಾಡಿದ್ರೆ ನಾನು ಇದನ್ನ ಇನ್ನು ನೆಕ್ಸ್ಟ್ ಲೆವೆಲಿಗೆ ತರೋಕೆ ಸಾಧ್ಯ ಅಂತ ಅವರು ಡಿಸೈಡ್ ಮಾಡಿದ್ರು.
ಅದು ನಮ್ಮಿಬ್ರದ್ದು ಡಿಸಿಷನ್ ಸೇಮ್ ಇತ್ತು. ಫೈನ್, ಇಟ್ಸ್ ಸ್ಟ್ರೆಸ್ ಆಗಲಿ ಏನೇ ಆಗಲಿ ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟನೇ. ಮೇನ್ಲಿ ಸ್ಟ್ರೆಸ್ ತುಂಬ ಇರುತ್ತೆ ಅದು. ಬಟ್ ಕಂಪ್ಲೀಟ್ ಇನ್ವಾಲ್ವ್ ಆದಾಗ ಬೇರೆ, ಎಲ್ಲೋ ಇದ್ದು ಇದು ಏನಾಗ್ತಿದೆ ಅಂತ ತಗೊಳ್ಳೋ ಸ್ಟ್ರೆಸ್ಸು ಬೇರೆ. ಸೊ ಅವರು ಕ್ವಿಟ್ ಮಾಡಿದ್ರು. ಕ್ವಿಟ್ ಈಗಲೂ ಸ್ಟ್ರೆಸ್ ಇಲ್ಲ ಅಂತಲ್ಲ, ಇರತ್ತೆ, ಈಗ ಬೇರೆ ತರ ಸ್ಟ್ರೆಸ್. ಬಟ್ ಒಂದಂದ್ರೆ ಇದು ನಮ್ದೇ ಕಂಪನಿ, ಪ್ಯಾಷನ್ ಇರೋದ್ರಿಂದ ಆ ಸ್ಟ್ರೆಸ್ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ನಮ್ಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಇದು ನೆಕ್ಸ್ಟ್ ಲೆವೆಲ್ಗೆ ನಾವು ರೀಚ್ ಮಾಡಿಸ್ಬೇಕು, ನಾವೇ ಮಾಡಿಸ್ಬೇಕು, ಇನ್ಯಾರೋ ಮಾಡಿಸಲ್ಲ. ನಾವು ಮಾಡೋ ಕೆಲಸ ಇಷ್ಟ ಆದ್ರೆ ಅದು ನಮ್ಗೆ ಕಷ್ಟ ಅನ್ಸಲ್ಲ. ಸರಿ ಸರಿ ಸರಿ. ಸೊ ನೀವು ಐ ಟಿಯಿಂದ ಈಗ ಈ ಕಡೆ ನಿಮ್ಮ ಒಂದು ಓನ್ ಕಂಪ್ನಿನ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲಿಗೆ ಬಂದಿದ್ದೀರಾ. ಅಲ್ಲಿಗೂ ಇಲ್ಲಿಗೂ ನಿಮಗೆ ಯಾವ ರೀತಿ ಡಿಫ್ರೆನ್ಸು? ಅಲ್ಲಿಯ ಒಂದು ಕೆಲಸನ ನೀವು ಹೇಗೆ ನಿಭಾಯಿಸಬೇಕು, ಇಲ್ಲಿ ನೀವು ಲೀಡರ್ಶಿಪ್ ರೋಲಲ್ಲಿದ್ದೀರಾ, ನೀವೇ ಮುನ್ನಡೆಸಬೇಕು. ಸೊ ಯಾವ ರೀತಿ ನಿಮ್ಮನ್ನು ನೀವು ಕ್ಯಾಲಿಬ್ರೇಟ್ ಮಾಡ್ಕೊಂಡ್ರಿ, ಯಾವ ರೀತಿ ಚೇಂಜಸ್ ಇಲ್ಲಿ ಬೇಕಾಯಿತು? ಅಲ್ಲಿ ನಮ್ಮದು ಒಂದು ಪರ್ಟಿಕ್ಯುಲರ್ ರೋಲ್ ಇರುತ್ತೆ. ಸೊ ನಂದು ಫೋಕಸ್ ಇಷ್ಟೇ ಇರುತ್ತೆ, ಇಡೀ ಪ್ರಾಜೆಕ್ಟ್ ಫೋಕಸ್ ನಮ್ದಾಗಿರಲ್ಲ. ಸೊ ಮಲ್ಟಿಪಲ್ ರೋಲ್ಸ್ ಇರುತ್ತೆ ಒಂದು ಪ್ರಾಜೆಕ್ಟ್ ಅಂದ್ರೆ. ಸೊ ಎಂಡ್ ಟು ಎಂಡ್ ಒಂದೇ ಪರ್ಸನ್ ಅಥವಾ ಒಂದೇ ಟೀಮ್ ವರ್ಕ್ ಮಾಡ್ತಿರಲ್ಲ. ಸೊ ಒಂದು ಟೀಮಲ್ಲಿ ಒಂದು ರೋಲ್ ಇಷ್ಟೇ ಇರುತ್ತೆ, ನಾವು ಇಷ್ಟನ್ನೇ ಮಾಡ್ತಾ ಇರ್ತೀವಿ. ಸೊ ಆ ಜರ್ನಿ ಬೇರೆ. ಬಟ್ ಇಲ್ಲಿ ನಾನು ಇದು ಒಂದೇ ಫೋಕಸ್ ಮಾಡ್ತೀನಿ ಹೇಳಕ್ ಬರಲ್ಲ. ಸೊ ನಾನು ಕ್ವಾಲಿಟಿ ಹ್ಯಾಂಡಲ್ ಮಾಡ್ತೀನಿ ಅಂದ್ರೂ ನನ್ನ ಎದುರಿಗಲ್ಲಿ ಏನೋ ಆಪರೇಷನ್ಸ್ ಅಲ್ಲಿ ರಾಂಗ್ ಇದೆ, ನಾನು ಫೋಕಸ್ ಮಾಡಲೇಬೇಕು. ಸೊ ಇದು ನಮ್ದೇ ಕಂಪನಿ ಆಗಿರೋದ್ರಿಂದ ನಮ್ಗೆ ಒಂದೇ ಪಾಯಿಂಟ್ ಅಲ್ಲಿ ನಾನು ಹೋಗ್ತೀನಿ, ಇದು ಒಂದೇ ಡೈರೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡ್ತೀನಿ ಅನ್ನೋಕ್ ಬರಲ್ಲ. ಸೊ ಆಲ್ವೇಸ್ ವಿ ಆರ್ ಲೈಕ್ ಓಪನ್ ಫಾರ್ ಎನಿ ಚಾಲೆಂಜಸ್. ಬರೀ ಒಂದು ನಿಮ್ದೇನ್ ಜಾಬ್ ರೋಲ್ ಇದೆ ಅದು ಮಾತ್ರ ಮಾಡಬೇಕು. ಬಟ್ ಇಲ್ಲಿ ನಿಮ್ ಜಾಬ್ ರೋಲ್ ಇದು ಇರುತ್ತೆ, ಬಟ್ ಇಲ್ಲ ಬೇರೆದ್ ಮಾಡಬೇಕು ಅಂದ್ರೂ ವಿ ಶುಡ್ ಬಿ ರೆಡಿ. ಹೌದು. ನೀವು ಐ ಟಿ ಇರುವಾಗ ಮೇಜರ್ಲಿ ನಿಮ್ಗೆ ಟೀಮ್ ಲೀಡರ್ಸ್ ಇರ್ತಾ ಇದ್ರು, ಅವ್ರು ಹೇಳೋ ತರ ನೀವು ಮಾಡಬೇಕಿತ್ತು. ಇಲ್ಲಿ ನೀವು ಟೀಮ್ ಲೀಡರು, ಅದರಲ್ಲೂ ಒಬ್ರು ಲೇಡಿ ಇಲ್ಲಿ ಟೀಮ್ ಲೀಡರ್ ಅಂದ್ರೆ ಬೇರೆ ವರ್ಕರ್ಸ್ ಎಲ್ಲ ಮಾತು ಕೇಳ್ತಾರ, ನೀವು ಹೇಳಿರೋ ತರ ಅವರು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾರ? ಯಾವ ರೀತಿ ಇರುತ್ತೆ? ಚಾಲೆಂಜಸ್ ಇರುತ್ತೆ. ಸೊ ಎಲ್ಲರೂ ಲೇಡಿ ಬಾಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಕೆಲವೊಂದು ಕಡೆ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಅದನ್ನ ಓವರ್ಕಮ್ ಮಾಡಿಕೊಂಡು ನೋ, ಇಫ್ ಯು ಆರ್ ವರ್ಕಿಂಗ್ ಹಿಯರ್ ಯು ಶುಡ್ ಲಿಸನ್ ಟು ಮೀ ಅನ್ನೋ ಒಂದು ಕನ್ವೆ ಮಾಡ್ತೀವಿ. ಸೊ ಅದು ನಿಧಾನ ಅವ್ರಿಗೂ ಅರ್ಥ ಆಗತ್ತೆ. ನೀವು ಎಂಪ್ಲಾಯಿ ಬೆನಿಫಿಟ್ಸ್ಗೋಸ್ಕರ ಈಗ ತಂಬಳಿ ಮನೆನ ನೀವು ಇಷ್ಟೊಂದು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀರಾ, ನಿಮಗೆ ಲಾಂಗ್ ಟರ್ಮಲ್ಲೂ ಕೂಡ ಜನಗಳು ಬೇಕು. ಅವ್ರಿಗೆ ಯಾವ ರೀತಿ ಬೆನಿಫಿಟ್ಸನ್ನು ನೀವು ಕೊಡ್ತಾ ಇದ್ದೀರಾ? ಎಂಪ್ಲಾಯಿ ಬೆನಿಫಿಟ್ಸ್ ಅಂದರೆ ನಾವು ಅವರಿಗೆಲ್ಲ PF ಸ್ಟಾರ್ಟ್ ಮಾಡಿಸಿದ್ದೀವಿ. ಗ್ರೂಪ್ ಇನ್ಶೂರೆನ್ಸ್ ಇದೆ. ಸೊ ಎಂಪ್ಲಾಯೀಸ್ಗಳಿಗೆಲ್ಲ ಇನ್ಶೂರೆನ್ಸ್ ಕವರ್ ಮಾಡಿಸಿದ್ದೀವಿ. ಸೊ ESI PF ಫೆಸಿಲಿಟೀಸ್ ಎಲ್ಲ ಇದೆ. ಅಗೇನ್ ನಾವು ಎಲ್ಲ ಸ್ಟಾಫ್ಗೂ ಸ್ಟೇ ಕೊಡ್ತೀವಿ. ಸೊ ನಮ್ದೇ ಸ್ಟೇ ಕೊಡ್ತೀವಿ. ಫುಡ್ ಕಂಪ್ಲೀಟ್ಲಿ ಆರೋಗ್ಯ ಅಂತೂ ಹಾಳಾಗೋದಿಲ್ಲ. ಸೊ ನಮ್ದೇ ಫುಡ್ ಇರೋದ್ರಿಂದ ಆರೋಗ್ಯ ಹಾಳಾಗಲ್ಲ. ಅವರಿಗೆ ಅಂತ ಸಪ್ರೇಟ್ ಕುಕ್ಕು ಅಥವಾ ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಬರಲ್ಲ. ಸೊ ನಾವು ಏನು ಕಸ್ಟಮರ್ಸಿಗೆ ಸರ್ವ್ ಮಾಡ್ತೀವಿ, ಸೇಮ್ ಫುಡ್ ಸ್ಟಾಫ್ಗೂ ಅದೇ, ನಮಗೂ ಅದೇ. ಸೊ ನಾವು ಕೂಡ ಅದನ್ನೇ ಊಟ ಮಾಡ್ತೀವಿ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಮನೇಲಿ ದಿನದಲ್ಲಿ 1 ಟೈಮ್ ಅಡುಗೆ ಮಾಡಿದ್ರೆ ಹೆಚ್ಚು. ಸೊ ಈಗ ಬೆಳಿಗ್ಗೆ ಬೇಗ ಹೋಗ್ಬಿಡ್ತೀವಿ, ಎಷ್ಟೋ ಸಲ ಬ್ರೇಕ್ಫಾಸ್ಟು ಕಿಚನ್ನೇ ಹೋಗಿ ಮಾಡಿಬಿಡ್ತೀವಿ. ಮಧ್ಯಾಹ್ನ ಅಲ್ಲೇ ಇರ್ತೀವಿ, ಸೊ ಅಲ್ಲೇ ಆಗತ್ತೆ. ನೈಟ್ ಬೇಗ ಮನೆಗೆ ಬಂದರೆ ಮನೇಲಿ 1 ಟೈಮ್ ಅಡುಗೆ ಮಾಡ್ತೀವಿ. ಇಲ್ಲ ನಮ್ಮ ಫುಡ್ಡು ಕೂಡ ಆಲ್ಮೋಸ್ಟ್ ನಮ್ಮ ರೆಸ್ಟೋರೆಂಟಲ್ಲೇ ಆಗುತ್ತೆ. ಓ ವಂಡರ್ಫುಲ್. ಸೊ ಹಾಗಾಗಿ ನೀವೇ ಒಂದು ಎಕ್ಸಾಂಪಲ್ ಜನರಿಗೆ, ನೋಡಿ ನಾನೇ ಇಲ್ಲೇ ಊಟ ಮಾಡಿ ನಾನೇ ಇಲ್ಲೇ ಇದ್ದೀನಿ ಅಂತ. ಇಲ್ಲ, ಯಾಕೆಂದರೆ ಮೊನ್ನೆ ಒಂದು ಫನಿ ಇನ್ಸಿಡೆಂಟ್, ನನಗೊಂದು ಘಟನೆ ನಾನು ನೋಡಿದೆ. ನಾನೊಂದು ಕಾಫಿ ಶಾಪಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ದೆ. ಅಲ್ಲಿ ಸ್ಯಾಂಡ್ವಿಚ್ಚು ಎಲ್ಲ ಇತ್ತು. ಸ್ಯಾಂಡ್ವಿಚ್ ಎಲ್ಲ ನಾವು ತಿಂದ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಅಲ್ಲಿ ಓನರ್ ಒಬ್ಬರನ್ನ ನಾನು ನೋಡಿದೆ. ಸಂಜೆ ನಾನು ಅವ್ರನ್ನ ಬೇರೆ ಒಂದು ಸ್ಯಾಂಡ್ವಿಚ್ ಹೌಸಲ್ಲಿ ಅವರು ಸ್ಯಾಂಡ್ವಿಚ್ ತಿನ್ನಕ್ಕೆ ಬಂದಿದ್ರು. ಆವಾಗ ನಕ್ಕೊಂಡು ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ನೋಡು ಅವ್ರು ಬೆಳಗ್ಗೆ ನಾನು ಹೋಗಿರೋ ಅವ್ರ ಕಾಫಿ ಶಾಪಲ್ಲಿ ಅವ್ರು ತಿನ್ನಲಿಲ್ಲ, ಅವ್ರು ಇಲ್ಲಿ ಬಂದು ತಿಂತಾ ಇದ್ದಾರೆ. ಸೊ ಆ ರೀತಿ. ಈಗ ಇದರಲ್ಲಿ ಈಗ ನೀವು ಹೇಳಿದ್ರಿ ಬೇರೆ ಬೇರೆ ಊರಿಂದ ಎಲ್ಲ ಜನಗಳು ಬಂದಿರ್ತಾರೆ, ನಿಮ್ಮ ಎಂಪ್ಲಾಯೀಸ್ ಎಲ್ಲ ಬೇರೆ ಬೇರೆ ಊರಿಂದ ನೌಕರರು ಬಂದಿರ್ತಾರೆ. ಅವ್ರಿಗೆ ರಜೆ ಮೇಲೆ ಹೋಗಬೇಕಾಗಿರುತ್ತೆ. ನೀವು ನಾರ್ತ್ ಈಸ್ಟಿಂದನೂ ಬಂದಿದ್ದಾರೆ, ನೇಪಾಳಿಂದನೂ ನಿಮ್ಮ ಕುಕ್ ಇದ್ದಾರೆ ಅಂತ ಹೇಳಿದ್ರಿ. ಅವ್ರು ಹೋದರೆ ತಿಂಗಳುಗಟ್ಟಲೆ ಹೋಗ್ತಾರೆ. ಆವಾಗೆಲ್ಲ ನೀವು ಅದನ್ನು ಅವ್ರ ರಜೆಗಳನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ನೀವು? ನಾರ್ತ್ ಈಸ್ಟು ಇವರೆಲ್ಲ ಹೋದರೆ ಹೋಗ್ತಾರೆ, ಲಾಂಗ್ ಲೀವಲ್ಲೇ ಹೋಗ್ತಾರೆ. ಬಟ್ ಆ ಟೈಮಲ್ಲಿ ರೀಪ್ಲೇಸ್ಮೆಂಟ್ ಯಾರು? ಸೊ ಎಕ್ಸಿಸ್ಟಿಂಗಲ್ಲಿ ಈಗ ಎಲ್ಲರೂ ಮಲ್ಟಿಪಲ್ ರೋಲ್ಸಲ್ಲಿ ಗ್ರೂಮ್ ಆಗಿರೋರು ಇರ್ತಾರೆ. ಸೊ ಅವ್ರು ಲೀವಲ್ಲಿ ಹೋಗ್ತಾರೆ ಅಂದರೆ ಆ ಪ್ಲೇಸಿಗೆ ಇನ್ನೊಬ್ರು ಅದೇ ರೋಲ್ ಎಕ್ಸ್ಪೀರಿಯನ್ಸ್ ಇರೋರನ್ನ ರಿಪ್ಲೇಸ್ಮೆಂಟನ್ನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ.
ಮುಂಚೆನೆ ನೀವು ಇದು ಸಕ್ಸೆಷನ್ ಪ್ಲಾನಿಂಗ್ ಹಾ ಹೌದು ಅದನ್ನು ಇದರಲ್ಲಿ ನೀವು ಮಾಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಸಡನ್ ಒಂದ್ ಔಟ್ಲೆಟ್ ಅಲ್ಲಿ ಯಾರೋ ಇಬ್ರು ಊರ್ಗ್ ಹೋಗ್ತಿದ್ದಾರೆ, ಸೊ ಆ ರೋಲಿಗೆ ಬೇಕು ಅಂದ್ರೆ ನಮ್ಗದು ಪ್ಲಾನಿಂಗ್ ಬೇಕಾಗತ್ತೆ. ಇಲ್ಲ ಮತ್ತೆ ಆ ಔಟ್ಲೆಟ್ ನ ಕ್ಲೋಸ್ ಮಾಡಕ್ ಆಗಲ್ಲ, ವಿ ಹ್ಯಾವ್ ಟು ರನ್. ಹೌದು ಹೌದು. ಸೊ ಆ ಪ್ಲಾನಿಂಗ್ ಮಾಡ್ಕೋತೀವಿ. ಸೊ ಇಲ್ಲ ಹೊಸ್ದಾಗಿ ಹೈರ್ ಮಾಡ್ಬೇಕಾ ಮ್ಯಾನೇಜಿಂಗ್ ಬ್ಯಾಕಪ್ ತರ, ಸೊ ಮುಂಚೆನೆ ಒಂದಿಷ್ಟು ಹೈರ್ ಮಾಡ್ಕೊಂಡು ಅವ್ರನ್ನು ಗ್ರೂಮ್ ಮಾಡಿರ್ತೀವಿ. ಸೊ ನಾ ಹೇಳ್ದಂಗೆ ಯಾರು ಎಕ್ಸ್ಪೀರಿಯನ್ಸ್ಡ್ ರಿಸೋರ್ಸ್ಗಳು ನಾವು ಅಷ್ಟು ಹೈರ್ ಮಾಡಲ್ಲ. ಸೊ ಫ್ರೆಷರ್ಸೇ ಆಗಿರ್ತಾರೆ, ಅವ್ರನ್ನ ಹೈರ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಕಸ್ಟಮರಿಗೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ ಎಂಡಲ್ಲಿ ಅವ್ರ ಹತ್ರ ಒಂದು ವಾರ ಅಡುಗೆ ಮಾಡಿಸಿರ್ತೀವಿ. ಫಸ್ಟ್ ಹೆಲ್ಪರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡಿ, ಶೆಫ್ಗಳಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರ ಅಂಡರ್ ವರ್ಕ್ ಮಾಡಿ, ಸ್ಮಾಲ್ ಬ್ಯಾಚಲ್ಲಿ ಮಾಡಿಕೊಡಿ. ಓಕೆ ಆಮೇಲೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿ ಹೇಗೆ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ವ್ಯವಸ್ಥಿತವಾದ ಒಂದು ಮಾರ್ಗದಲ್ಲಿ ಇದು ಹೋಗ್ತದೆ, ಅಂದ್ರೆ ಪ್ಲಾನ್ಡ್ ವೇ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ. ಸೊ ನಾವೀಗ ಯಾವುದೋ ಒಂದು ಹೊಸ ರೆಸಿಪಿ ಸೆಟ್ ಮಾಡಿದ್ರು ಅಷ್ಟೇ, ನಾನು ಫಸ್ಟ್ ಮನೇಲಿ ಟ್ರೈ ಮಾಡ್ತೀನಿ ಒಂದು ರೌಂಡು. ಸೊ ಅದನ್ನ ಯಾಕಂದ್ರೆ ಒಂದೇ ಅಡುಗೆನ 100 ವಿಧದಲ್ಲಿ ಮಾಡ್ಬೋದು. ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಮಾಡ್ತಾರೆ, ಅದು ಒಂದೊಂದು ರೀಜನಲ್ಲಿ ಒಂದೊಂದ್ ತರ ಮಾಡ್ತಾರೆ. ಬಟ್ ನಾವು ಒಂದು ಯಾವ್ದಾದ್ರು ಒಂದು ನಮ್ಮ ಕಂಡೀಷನ್ಸ್ ಅಲ್ಲಿ ಫಾಲೋ ಆಗಬೇಕು. ಸೊ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು. ಸೊ ಕೆಲವೊಂದು ಫುಡ್ಡಿಗೆ ಗ್ರೀನ್ ಚಿಲ್ಲಿನಿಂದನೇ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ಬಟ್ ನಾವು ಗ್ರೀನ್ ಚಿಲ್ಲಿ ಬಳಸಲ್ಲ. ಸೊ ಸೊ ಹಾಗಾಗಿ ಒಂದು ಟೈಮ್ ನಾವು ರೆಸಿಪಿ ಕುಕ್ ಮಾಡಿ ಓಕೆ ಇದು ಹೇಗ್ ಬಂತು ರಿಸಲ್ಟ್, ಓಕೆ ಇದನ್ನೇ ಫಾಲೋ ಮಾಡ್ಬೇಕಾ ಅಥವಾ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾ. ಸೊ ನಾನು ಮನೇಲಿ ಒಂದು ಟೈಮ್ ಕುಕ್ ಮಾಡ್ತೀನಿ, ಆಮೇಲೆ ಕಿಚನಿಗೆ ಹೋಗಿ ಅದನ್ನೇ ಸ್ಮಾಲ್ ಬ್ಯಾಚ್ ಅಲ್ಲಿ ಕುಕ್ ಹತ್ರ ಮಾಡಿಸ್ತೀವಿ. ಸೊ ನಾವೆಲ್ಲ ಟೇಸ್ಟ್ ಮಾಡ್ತೀವಿ. ಮನೆಯ ಮೊದಲ ಪಾಠಶಾಲೆ. ನಾವೆಲ್ಲರೂ ಟೇಸ್ಟ್ ಮಾಡ್ತೀವಿ. ಸೊ ನಮ್ಮ ಪಾರ್ಟ್ನರ್ ಕಾರ್ತಿಕ್ ಇರ್ತಾರೆ, ನಾವು ಮತ್ತು ಮ್ಯಾನೇಜರ್ಸ್ಗಳು ಎಲ್ಲರೂ ಕಿಚನ್ ಅಲ್ಲಿರೋರೆಲ್ಲ ಟೇಸ್ಟ್ ಮಾಡ್ತೀವಿ. ಸೊ ಎಲ್ಲರೂ ಓಕೆ ಇದರಲ್ಲಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಸೊ ಈ ಟೇಸ್ಟ್ ಬೇಡ ಇನ್ನೊಂದು ಚೂರು ಟ್ಯೂನ್ ಮಾಡೋಣ. ಸೊ ಈ ಥರ ಟ್ಯೂನ್ ಮಾಡಿ ಒಂದು ರೆಸಿಪಿ ಸೆಟ್ ಮಾಡ್ತೀವಿ. ಸೊ ಒಂದು ರೆಸಿಪಿ ನಾವು ಸರ್ವ್ ಮಾಡೋದಕ್ಕಿಂತ ಮುಂಚೆ ಸೊ ಅಲ್ಲೊಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ, ಟ್ರಯಲ್ ಆ್ಯಂಡ್ ಎರರು, ಟೇಸ್ಟಿಂಗು. ದೆನ್ ಅಗೇನ್ ಫಿಕ್ಸ್ ಆದಮೇಲೂ ಕೂಡ ರೆಸಿಪಿ ಅದು ಸ್ಮಾಲ್ ಬ್ಯಾಚ್ ಆಗಿರುತ್ತೆ, ಅದನ್ನ ಅಗೇನ್ ಬಿಗ್ ಬ್ಯಾಚಲ್ಲಿ ಒಂದು 2-3 ಸಲ ಟ್ರೈ ಮಾಡ್ತೀವಿ. ಸೊ ಫೈನಲಿ ಓಕೆ ಇಟ್ಸ್ ಕಮಿಂಗ್ ಇನ್ ದ ಎಕ್ಸ್ಪೆಕ್ಟೆಡ್ ವೇ ಅಂತ ಅಂದಾಗ ಮಾತ್ರ ಸೊ ಮೆನುಗೆ ಆ್ಯಡ್ ಮಾಡ್ತೀರಾ. ಓಕೆ, ಈಗ ರುಚಿ ಮೇಲೆ ತುಂಬ ಜನ ಫೋಕಸ್ ಮಾಡ್ತಾರೆ. ಎಷ್ಟೋ ಒಂದು ಇವತ್ತು ನಮ್ಮ ಹೋಟೆಲ್ಗಳು ಅಲ್ಲಿ ಇಲ್ಲಿ ಎಲ್ಲ ರುಚಿಗಳ ಮೇಲೇ ನಡೀತಾ ಇದೆ. ಸೊ ಆ ರೀತಿ ಈ ಹೋಟೆಲ್ ಚೈನ್ಗಳ ಜೊತೆ ನೀವು ಹೇಗೆ ಕಾಂಪೀಟ್ ಮಾಡ್ತೀರಾ ಈ ಒಂದು ಲೈನಲ್ಲಿ? ತಂಬಳಿ ಅಥವಾ ಈ ರೀತಿ ಒಂದು ಸೌಮ್ಯ ಸ್ವಭಾವದ ಪದಾರ್ಥಗಳನ್ನು ಇಟ್ಕೊಂಡು, ಆರೋಗ್ಯಕ್ಕೆ ಇದು ಒಳ್ಳೆಯದು, ಬಟ್ ಜನಕ್ಕೆ ತುಂಬ ಜನಕ್ಕೆ ಇವತ್ತು ಆರೋಗ್ಯಕ್ಕಿಂತ ಹೆಚ್ಚು ರುಚಿನೂ ಬೇಕು. ಇಲ್ಲ, ಆ್ಯಕ್ಚುಲಿ ಕೋವಿಡ್ ಬಂದ ಮೇಲಿಂದ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಟೇಸ್ಟ್ ಜೊತೆ ಹೆಲ್ತ್ ಈಸ್ ಆಲ್ಸೋ ಮೇನ್ ಅಂತ ತುಂಬ ಜನಕ್ಕೆ ಅರ್ಥ ಆಗಿದೆ. ಹಾಗೆ ಈಗ ಹೋಗ್ತಿರೋ ನೀವು ಟ್ರೆಂಡ್ ನೋಡಿದ್ರೆ ಕಮಿಂಗ್ ಡೇಸಲ್ಲಿ ಇನ್ನೂ ತುಂಬ ಅವೇರ್ನೆಸ್ ಬರುತ್ತೆ. ಆ ಪಾತಲ್ಲಿ ನಾವು ಸ್ವಲ್ಪ ಅರ್ಲಿ ಫೇಸಲ್ಲಿ ಇದ್ದೀವಿ. ಸೊ ನಮಗೆ ಸ್ಟ್ರಗಲ್ ಇರುತ್ತೆ, ಕಸ್ಟಮರ್ ಬೇಸ್ ಕಡಿಮೆನೇ ಇರುತ್ತೆ. ಯಾಕೆಂದ್ರೆ ಎಲ್ಲರೂ ನೀವು ಹೇಳ್ದಂಗೆ ಜಸ್ಟ್ ಬೇಸ್ ಏನು ಅಂತ ನೋಡಲ್ಲ, ಔಟ್ಪುಟ್ ಏನು. ನಂಗೆ ದಿನ ಊಟ ಮಾಡ್ತೀನಿ ಮನೇಲಿ, ಏನೋ ಚೇಂಜ್ ಬೇಕು, ನಂಗೆ ಒಂಥರ ಫುಡ್ಡಲ್ಲೊಂದು ಪಂಚ್ ಬೇಕು ಅಂತ ಹುಡ್ಕೊಂಡೇ ಬಂದಿರ್ತಾರೆ. ಅದು ನಮ್ಮಲ್ಲಿ ಅಷ್ಟು ಕ್ವಿಕ್ ಪಂಚ್ ಸಿಗಲ್ಲ, ಯಾಕೆಂದ್ರೆ ಅಷ್ಟೆಲ್ಲ ಹೆವಿ ಸ್ಪೈಸ್ ಇರಲ್ಲ, ಎಕ್ಸ್ಟ್ರಾ ಟೇಸ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಇರಲ್ಲ, ಯಾವುದೋ ಹೆವಿ ಸಾಸ್ ಆಗಲಿ ಆ ಥರದ್ದು ಏನೂ ಇರಲ್ಲ, ಮೈಲ್ಡ್ ಫುಡ್ ಇರುತ್ತೆ. ಬಟ್ ಸ್ಲೋಲಿ ಜನ ಆ ಪಾತಲ್ಲಿ ಬರ್ತಾ ಇದ್ದಾರೆ. ಸೊ ಇಟ್ಸ್ ಫ್ಯೂಚರ್ ಈಸ್ ಆ್ಯಕ್ಚುಲಿ ದ ಸೇಮ್. ಸೊ ಎಲ್ಲರೂ ಆ ಹೆಲ್ತ್ ಫುಡ್ ಕಡೆನೇ ಕಾನ್ಸೆಪ್ಟ್ ಹೋಗ್ತಾ ಇದೆ. ನಿಮ್ಮಲ್ಲಿ ಅಂದ್ರೆ ಈಗ ನಿಮಗೆ ಮತ್ತೆ ಕಾರ್ತಿಕ್ ಅವ್ರ ಮಧ್ಯೆ ಅಥವಾ ಪ್ರಶಾಂತ್ ಈ ರೀತಿ ನಿಮ್ಮಲ್ಲಿ ಈ ತಗೊಂಡು ಭಿನ್ನಾಭಿಪ್ರಾಯಗಳಿರುತ್ತೆ, ಇದನ್ನ ಹೀಗೆ ಮಾಡ್ಬೋದಲ್ಲ, ಇದನ್ನ ಹೀಗೆ ಮಾಡ್ಬೋದಲ್ಲ ಬರುತ್ತೆ. ಅದು ಕಾಮನ್, ಒಂದು ಮಲ್ಟಿಪಲ್ ಜನ ಇದ್ದಾರೆ ಅಂತಂದ್ಮೇಲೆ ಅದು ಇದೇ ಇರುತ್ತೆ. ಬಟ್ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ ನಾನು ಇದನ್ನ ಮಾಡಿದೀನಿ, ನಿಮಗೆ ಹೇಗೆ ಅನ್ನಿಸ್ತು? ಇಲ್ಲ ನೀನು ಈ ತರ ಮಾಡ್ಬೋದಿತ್ತು ಅಂತಾರೆ. ಹೌದಾ ಸರಿ, ಅದನ್ನು ಮಾಡ್ಕೊಡ್ತೀನಿ, ನೀವು ಅದನ್ನ ಟೇಸ್ಟ್ ಮಾಡಿ. ಓಕೆ ಆ ವೇನಲ್ಲೂ ನಾವು ಮಾಡಿ ನೋಡೋಣ. ಸೊ ಈ ತರ ಮಾಡ್ತೀವಿ. ಕೊನೆಗೆ ಓಕೆ ಮೇಜರ್ ಯಾವ ಔಟ್ಪುಟ್ಟಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ, ಸೊ ಅದಕ್ಕೆ ನಾವು ಸ್ಟಿಕ್ ಆಗ್ತೀವಿ. ನೀವು ವರ್ಕ್ ಲೈಫ್ ಬ್ಯಾಲೆನ್ಸನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಮುಂಚೆ ಮಗಳು ಹುಟ್ಟಿದ ಮೇಲೆ ಮಗಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನೀವು IT ಜಾಬನ್ನು ಬಿಟ್ಟು ತಂಬಳಿ ಮನೇನ ಶುರು ಮಾಡೋಣ ಅಂತ ಮಾಡಿದ್ರಿ. ಈಗ ಇದರಲ್ಲೇ ಇಷ್ಟೊಂದು ಬ್ಯುಸಿ ಆಗಿದ್ದೀರಾ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೊಂದು ಬೆನಿಫಿಟ್ ಇದೆ, ಯಾಕೆ ನನ್ನ ಪಾರ್ಟ್ನರ್ ನನ್ನ ಹಸ್ಬೆಂಡು. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ನೀವು ಹೇಳ್ದಾಗ ಕೇಳ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ನನ್ನ ಮಗಳು ಸ್ಕೂಲಿಂದ 3:30 ವಾಪಸ್ ಬರ್ತಾಳೆ.
ಸೊ ನಂದು ವರ್ಕ್ ಮೇಯ್ನ್ ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ ಮಾರ್ನಿಂಗ್ ಇಂದ 3:30 ಅಷ್ಟೇ ನಂದು ಆಫೀಸ್ ವರ್ಕ್ ಟೈಮು. ಸೊ ನಾನು 3:30 ವಾಪಸ್ ಬಂದ್ಬಿಡ್ತೀನಿ. ಅದಾದ್ಮೇಲೆ ಹೇಗಿದ್ರು ಓವರ್ ದ ಕಾಲ್ ಏನಾದ್ರು ಕೋಆರ್ಡಿನೇಷನ್ ಇದ್ರೆ ಸ್ಟಾಫ್ ನನ್ನ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ವೆಂಟ್ರಿ ಮ್ಯಾನೇಜ್ ಮಾಡ್ತೀನಿ. ಅದೇ ಹೇಗಿದ್ರು ಸಿಸ್ಟಮ್ ಅಲ್ಲಿ ತಂದಿದೀವಿ, ಸೊ ಎಲ್ಲ ಆಪ್ ಬೇಸ್ಡ್ ಅಲ್ಲಿ ಇರತ್ತೆ. ಸೊ ಸಿಸ್ಟಮ್ ವರ್ಕ್ಸ್ ಗಳಿದ್ರೆ ಮ್ಯಾನೇಜ್ ಮಾಡ್ತೀನಿ. ಸೊ ನಾನು 3:30 ಮೇಲೆ ನನ್ನ ಮನೇಲೆ ಏನ್ ಕೆಲಸ ಸೊ ನನ್ ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ನಾನು ವರ್ಕ್ ಮಾಡ್ತೀನಿ. ಮತ್ತೇನ ಅವ್ರು ಜಾಸ್ತಿ ಕೋಪ ಮಾಡ್ರೆ ನೀವು ಅವ್ರಿಗೆ ಹೇಳಂಗೂ ಇಲ್ಲ, ನೀವು ಆಚೆ ಊಟ ಮಾಡ್ಕೊಂಡ್ ಬನ್ನಿ ಅಂತ. ಯಾಕೆಂದ್ರೆ ಅದು ಆಚೆನು ನಿಮ್ ಊಟನೇ ಮಾಡಿ ಅಲ್ಲ, ಅದಾಗೆ ಆಗತ್ತೆ. ಅವ್ರು ನಿನ್ ಮನೇಲಿ ಬೆಳಿಗ್ಗೆ ಕೆಲವೊಂದ್ ದಿನ ನಾನು ಲೇಟ್ ಆಗಿ ಆಫೀಸ್ಗೆ ಹೋಗ್ತೀನಿ ಅಂತ ಮನೇಲಿ ಕೂತಿರ್ತೀನಿ. ಅಡಿಗೆ ಮಾಡ್ತೀಯಾ ಹೇಳ್ತಾರೆ, ಸ್ಟಾರ್ಟ್ ಮಾಡ್ತೇನೆ. ನೀನ್ ಸ್ಟಾರ್ಟ್ ಮಾಡತ್ತಿಗೆ ನಂದು ಮೀಟಿಂಗ್ಸ್ ಗಳು ಸ್ಟಾರ್ಟ್ ಆಗಿರುತ್ತೆ ಅಂತ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಒಳ್ಳೆ ಊಟ ಸಿಗತ್ತೆ, ನೀನ್ ಮಾಡಿದ್ರೆ ನಂಗೆ ಕಿಚನ್ ಅಲ್ಲಿ ಸಿಗುತ್ತೆ ಅದೇ ಹೇಳ್ತೇನೆ. ಸೊ ಮನೆ ಊಟಕ್ಕೆ ಅಂತ ಅವ್ರು ಡಿಪೆಂಡ್ ಆಗಿಲ್ಲ ಈಗ. ಸೊ ಕಿಚನ್ ಅಲ್ಲೂ ನಾನು ಸೆಟ್ ಮಾಡ್ಸಿರೋ ರೆಸಿಪೀಸೇ ಆಗಿರೋದ್ರಿಂದ ಸೊ ಅವರು ಬೆಳಿಗ್ಗೆ ಎಲ್ಲ ಆನ್ ಟೈಮ್ ರೆಡಿ ಆಗಿಲ್ಲ ಅಂದ್ರೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡ್ಬಿಡ್ತಾರೆ. ವಂಡರ್ಫುಲ್. ಸೊ ಈಗ ನೀವು ಶೂನ್ಯದಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ 9 ಶಾಖೆಗಳನ್ನು ನೀವು ಈಗ ತಗೊಂಡ್ಬಂದಿದ್ದೀರಾ, ಅಲ್ಲಿವರೆಗೆ ನೀವು ಇಟ್ಟಿದ್ದೀರಾ. ಇನ್ನು ಮುಂದಿನ ನಿಮ್ಮ ಯೋಜನೆಗಳೇನು? ಮುಂದೆ ಇದನ್ನ ನಾವು ಔಟ್ಸೈಡ್ ಬ್ಯಾಂಗ್ಳೂರು, ಸೊ Tier 2 ಸಿಟೀಸ್ಗೆಲ್ಲ ತೊಗೊಂಡೋಗ್ಬೇಕು ಅಂತ ಪ್ಲ್ಯಾನ್ ಇದೆ. ಔಟ್ಸೈಡ್ ಕರ್ನಾಟಕನೂ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಮಂಗಳೂರು, ಹುಬ್ಳಿ, ಬಳ್ಳಾರಿ ಈ ಥರ ಎಲ್ಲ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದ್ರ ಜೊತೆ ಟೆಟ್ರಾ ಪ್ಯಾಕ್ ಅಂತ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ತಂಬುಳಿ ನಾವೀಗ ಏನು ಮಾಡ್ತಾ ಇದ್ದೀವಿ ಅದು ಫ್ರೆಶ್ 1 day ಶೆಲ್ಫ್ ಲೈಫ್. ಯಾಕೆಂದರೆ ಬಟರ್ ಮಿಲ್ಕಿಗೆ ಮಿಕ್ಸ್ ಮಾಡಿರೋದ್ರಿಂದ ಅದು ಅವತ್ತಿಂದ ಅವತ್ತೇ ಫ್ರೆಶ್ ಆಗಿ ಕುಡಿಯೋ ಅಂಥದ್ದು. ಬಟ್ ಯಾರೋ ನನಗೆ ಬೇರೆ ಊರಲ್ಲಿ ಬೇಕು, ನಮ್ಗೆ ಸುಮಾರು ಸ್ಟಾರ್ಟಿಂಗಲ್ಲಿ ಕಾಲ್ಸ್ ಬರ್ತಾ ಇತ್ತು, ಸರ್ ನಂಗೆ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇದೆ, ತಂಬುಳಿ ಕೊಡ್ಬೋದಾ? ಸೊ ಇಲ್ಲಿ ನಾವು ಕೊಡ್ತೀವಿ. ಕೆಲವೊಬ್ರು ಫಂಕ್ಷನ್ಸ್ಗಳಿಗೆಲ್ಲ ಇವಾಗ ಸುಮಾರು ಮದುವೆಗಳಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ತಂಬುಳಿ ತಗೋತಾರೆ. ಬಲ್ಕಲ್ಲಿ ನಂಗೆ ತಂಬುಳಿ ಬಂದು ಸರ್ವ್ ಮಾಡಿ ವೆಲ್ಕಮ್ ಡ್ರಿಂಕ್ ಆಗಿ ಅಂತ. ಸೊ ಈ ಟ್ರೆಂಡ್ ಬಂದ ಮೇಲೆ ಸೊ ಔಟ್ಸೈಡ್ ಬ್ಯಾಂಗ್ಳೂರಿಂದ ಸುಮಾರು ಕಾಲ್ಸ್ ಬಂತು. ಬಟ್ ಅದು ಪಾಸಿಬಲ್ ಇಲ್ಲ. ಒಂದು ನಾನು ಅಲ್ಲೋಗಿ ಅಗೇನ್ ಕಿಚನ್ ಸೆಟಪ್ ಮಾಡಿಕೊಂಡು ಮಾಡ್ಕೊಡ್ಬೇಕಾಗತ್ತೆ ಫ್ರೆಶ್. ಅದು ಕೂಡ ನಂಗೆ ಔಟ್ಸೈಡ್ ಹೋಗ್ಬೇಕಂದ್ರೆ ಮೆಷಿನ್ ಸ್ಟಾರ್ಟ್ ತಗೊಂಡೋಗೋದು ಎಲ್ಲ ತುಂಬ ರಿಸ್ಕಿ ಜಾಬ್, ಅಥವಾ ಇಲ್ಲಿಂದ ಕಳ್ಸೋಕ್ಕೂ ಆಗಲ್ಲ. ಸೊ ಆ ಟೈಮಲ್ಲಿ ನಮಗೊಂದು ಥಾಟ್ ಬಂತು, ಸೊ ಇದನ್ನು ಯಾಕೆ ನಾವು ಪ್ಯಾಕ್ಡ್ ಫುಡ್ಡಾಗಿ ಮಾಡಬಾರ್ದು. ಸೊ ಇಷ್ಟು ದಿನ F&B ಮಾತ್ರ ಇದ್ವಿ, ಫುಡ್ ಆ್ಯಂಡ್ ಬೇವ್ರೇಜಲ್ಲಿ. ಸೊ ಯಾಕೆಂದ್ರೆ FMCGಗೆ ತೊಗೊಂಡು ಹೋಗ್ಬಾರ್ದು. ಸೊ ಆ ಥಾಟಲ್ಲಿ ಟೆಟ್ರಾ ಪ್ಯಾಕ್ ಬಗ್ಗೆ ರಿಸರ್ಚ್ ಮಾಡಿದ್ವಿ. ತಂಬುಳಿನ ಟೆಟ್ರಾ ಪ್ಯಾಕ್ ಮಾಡಿದ್ರೆ ಹೇಗೆ, ನಾಟ್ ಓನ್ಲಿ ಔಟ್ಸೈಡ್ ಬೆಂಗಳೂರು, ಔಟ್ಸೈಡ್ ಇಂಡಿಯಾ ಕೂಡ ನಾವು ಅದನ್ನು ಕಳಿಸ್ಬೋದು. ಬಟ್ ಇಲ್ಲಿ ನನಗೊಂದು ಡೌಟ್ ಇದೆ. ಯಾಕೆಂದರೆ ನಾವು ಮನೇಲಿ ಮಾಡಿದಾಗ ಅಥವಾ ನಿಮ್ಮ ಹೋಟೆಲಲ್ಲಿ ನಾವು ಊಟ ಮಾಡಿದಾಗ ತಾಜಾ ನಮಗೆ ಸಿಕ್ಕಿರುತ್ತೆ. ಟೆಟ್ರಾ ಪ್ಯಾಕಲ್ಲಿ ಸ್ವಲ್ಪ ಅದು ಫ್ರೀಸ್ ಆಗಿರುತ್ತೆ, ತುಂಬ ದಿನಗಳಾಗಿರುತ್ತೆ. ಅದೇ ರೀತಿಯ ಒಂದು ಆರೋಗ್ಯಕ್ಕೆ ಅದೇ ರೀತಿಯ ಒಂದು ಬೆನಿಫಿಟ್ ಅದು ಇರುತ್ತಾ ಅಥವಾ ಇಲ್ಲ? ಇರುತ್ತೆ. ಇಲ್ಲಿ ನಮಗೂ ಆ ಡೌಟ್ ಇತ್ತು, ಸೊ ಹೇಗಿರುತ್ತೆ ಅಂತ. ಸೊ ನಾವು ಅದನ್ನು ಅನಲೈಸ್ ಮಾಡಿದ್ಮೇಲೆ ಒಂದು ಆ್ಯಕ್ಚುಲಿ ನಮ್ದು ಆಲ್ರೆಡಿ ಒಂದು ಟೆಸ್ಟ್ ಬ್ಯಾಚ್ ಕೂಡ ಮಾಡಿಸಿದ್ದೀವಿ. ಒಂದು 4 ವೆರೈಟೀಸ್ ಆಫ್ ತಂಬುಳಿ ಟೆಟ್ರಾ ಪ್ಯಾಕ್ ಟೆಸ್ಟ್ ಬ್ಯಾಚ್ ರೆಡಿ ಮಾಡಿಸಿದ್ವಿ. ಈಗ ಆಲ್ರೆಡಿ 8 months ಆಯಿತು ಮಾಡಿಸಿ. ಸೊ ಅದರಲ್ಲಿ UHT ಪ್ರೋಸೆಸ್ ಅಂತ ಮಾಡ್ತಾರೆ, ಅಲ್ಟ್ರಾ ಹೀಟ್ ಟ್ರೀಟ್ಮೆಂಟ್ ಅಂತ. ಸೊ ಅದು ಹೇಗೆ ಅಂದರೆ ಒಂದು ಪಾಯಿಂಟಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿ ಇಮಿಡಿಯೇಟ್ ಕೂಲ್ ಡೌನ್ ಮಾಡ್ತಾರೆ. ಸೊ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಕಿಲ್ ಆಗತ್ತೆ. ಸೊ ಆಮೇಲೆ ಅದೊಂಥರ ಕ್ವಾರಂಟೈನ್ ಲೆವೆಲಿಗೆ ಬಂದ್ಬಿಡತ್ತೆ. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾಸು ಗ್ರೋ ಆಗಲ್ಲ. ಸೊ ನಾವು ವಿತೌಟ್ ಎನಿ ಪ್ರಿಸರ್ವೇಟಿವ್, ಸೊ ಇಲ್ಲಿ ಏನು ನಾವು ಫ್ರೆಶ್ ತಂಬುಳಿ ಸರ್ವ್ ಮಾಡ್ತಿದ್ದೀವಿ, ಸೇಮ್ ತಂಬುಳಿನ UHT ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿದ್ವಿ. ಅದು ಈಗ 8 months ಆಯ್ತಲ್ಲ. ಸೊ 3 ಬ್ಯಾಚ್ ಟೆಸ್ಟ್ ಮಾಡಿಸಿದ್ವಿ. ಫಸ್ಟ್ ಬ್ಯಾಚು ಪ್ಯಾಕ್ ಆದ ತಕ್ಷಣ ಒಂದು ಲ್ಯಾಬಿಗೆ ಕಳಿಸಿದ್ವಿ. ದೆನ್ 6 months ಒಂದು ಲ್ಯಾಬಿಗೆ ಕಳಿಸಿದ್ವಿ. ಸೊ ಈಗ ಲಾಸ್ಟ್ ಮಂತ್ 8 month ಒಂದ್ಸಲ ಲ್ಯಾಬಿಗೆ ಕಳಿಸಿದ್ವಿ. ರಿಪೋರ್ಟ್ಸ್ ಆರ್ ಆಲ್ ಸೇಮ್. ಸೊ ರಿಪೋರ್ಟ್ಸಲ್ಲಿ ಏನೂ ವೇರಿ ಆಗಿಲ್ಲ. ಯಾಕಂದ್ರೆ ವಿತೌಟ್ ನಾವು ಪ್ರಿಸರ್ವೇಟಿವ್ ಹಾಕಿದಾಗ ಏನಾದರೂ ಆಗ್ಬೋದಾ, ಶೆಲ್ಫ್ ಲೈಫ್ ಕಡಿಮೆ ಆಗ್ಬೋದಾ ಅನ್ನೋ ಡೌಟ್ ನಮಗೂ ಇತ್ತು. ಸೊ ರಿಸಲ್ಟ್ ಈಸ್ ಪಾಸಿಟಿವ್. ಸೊ ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ. 8 monthsಲ್ಲೂ ಕೂಡ ಸೇಮ್ ಕ್ವಾಲಿಟಿ ಮೇಂಟೈನ್ ಆಗಿದೆ. ಅಗೇನ್ ಟೇಸ್ಟ್ ಕೂಡ ಸೇಮ್ ಟೇಸ್ಟ್ ಮೇಂಟೈನ್ ಆಗಿದೆ. ಒಂದಂದರೆ ನಮಗೆ ನಾವು ಪ್ರಿಸರ್ವೇಟಿವ್ ಹಾಕೋದಿಲ್ಲಲ್ಲ, ಸೊ ಅದು ಸೆಟ್ಲ್ ಆಗತ್ತೆ.
ಪ್ಯಾಕ್ ಅಲ್ಲಿ ಒಂದೇ ಕಡೆ ಇರೋದ್ರಿಂದ ಸಾಲಿಡ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಸೆಟ್ಲ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಶೇಕ್ ವೆಲ್. ಈಗ ನಾವು ಮನೇಲಿ ಮಜ್ಜಿಗೆ ಮಾಡಿಟ್ರೆ ಹೇಗಾಗತ್ತೆ ಹೇಳಿ, ಮೇಲ್ ನೀರಿರತ್ತೆ, ಕೆಳಗೆ ತಿಕ್ಕಾಗಿರೋ ಮಜ್ಜಿಗೆ ಎಲ್ಲ ಕೂರುತ್ತಲ್ಲ, ಸೊ ಆ ತರ ಆಗತ್ತೆ ನಮ್ದು. ಯಾಕೆಂದ್ರೆ ಅದ್ರಲ್ಲಿ ಯಾವ್ದು ಬೈಂಡಿಂಗ್ ಏಜೆಂಟ್ ಇಲ್ಲ. ಸೊ ನಾವು ಏನಾದ್ರೂ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅದು ಆ ಬೈಂಡಿಂಗ್ ಏಜೆಂಟ್ ಕೊಡುತ್ತೆ, ಅದು ಪಾರ್ಟಿಕಲ್ ಸಪರೇಟ್ ಆಗಲ್ಲ. ಬಟ್ ನಾವೇನು ಆಗದೆ ಇರೋದ್ರಿಂದ ಸಪರೇಟ್ ಆಗತ್ತೆ. ಸ್ವಲ್ಪ ವಾಟರ್ ಸಪರೇಟು, ಇದು ಸಪರೇಟ್ ಆಗಿ ಸೆಟ್ಲ್ ಆಗಿ ಕೂತಿರುತ್ತೆ. ಸೊ ಕುಡಿಯೋದಕ್ಕಿಂತ ಮುಂಚೆ ತುಂಬಾ ಶೇಕ್ ಮಾಡಿ ಕುಡಿಬೇಕಾಗತ್ತೆ. ಅಂದ್ರೆ ಅದು ನ್ಯಾಚುರಲ್ ಆಗಿ ಫೀಲ್ ಕೊಡುತ್ತೆ. ಅಂತ. ಸೊ ಅದು ಬ್ಯಾಚ್ ಟೆಸ್ಟ್ ಬ್ಯಾಚ್ ಕೂಡ ನಮ್ದು ಬಲ್ಕ್ ಬ್ಯಾಚೇ ಬಂದಿತ್ತು. ಸುಮಾರು ಕೂಡ ಅದನ್ನೆಲ್ಲ ಇವೆಂಟ್ಸ್ ಗಳಿಗೂ ಸಪ್ಲೈ ಕೊಟ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು. ಈ ಕೇಟರಿಂಗು ಮಾಡ್ತೀರಾ ನೀವೀಗ? ಕೇಟರಿಂಗು ಮಾಡ್ತೀವಿ. ಎಲ್ಲ ಸಮಾರಂಭಗಳಿಗೆ ನಮ್ಮ ಮಲೆನಾಡಿನವರಿಗೆಲ್ಲ ತಂಬಳಿ ಮತ್ತೆ ಈ ರೀತಿ ಊಟ ಇಲ್ದೇನೆ ಆಗೋದೇ. ಸೊ ಎಲ್ಲ ಕಡೆ ನೀವು ಕ್ಯಾಟರಿಂಗು ಮಾಡ್ತಾ ಇದೀವಿ. ಈ ಸ್ವೀಟ್ಸ್ ಎಲ್ಲ ನೀವೀಗ ನ್ಯಾಚುರಲ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಸ್ವೀಟ್ಸ್ ನಾವು ಆಕ್ಚುಲಿ ಬೆಲ್ಲ ಯೂಸ್ ಮಾಡ್ತೀವಿ. ಊರ್ ಕಡೆ ಸಿಗುತ್ತೆ ಡಬ್ಬಿ ಬೆಲ್ಲ, ಜೋನಿ ಬೆಲ್ಲ ಅದ ಹೇಳ್ತಲ್ಲ, ಸೊ ಅದನ್ನೇ ತರಿಸ್ತೀವಿ. ಸೊ ನಮ್ ಕಂಪ್ಲೀಟ್ ಫುಡ್ಡಿಗೂ ಬಳಸೋದು ಅದೊಂದೇ ಬೆಲ್ಲ. ಶುಗರ್ ನಾವು ಬಳಸಲ್ಲ. ಸೊ ಸ್ವೀಟ್ಸ್ ಎಲ್ಲ ಇದ್ರ ಬೇಸಲ್ಲೇ ಮಾಡ್ತೀವಿ. ಸೊ ಮೇನ್ಲಿ ಪಾಯಸ, ಹಾಲ್ಬಾಯಿ, ಸೊ ಈ ತರದ್ದೆಲ್ಲ ಸ್ವೀಟ್ಸ್ ಮಾಡ್ತಾ ಇದೀವಿ. ವಂಡರ್ಫುಲ್. ಸೊ ನಿಮ್ಗೆ ಇಷ್ಟವಾದಂಥ ತಂಬಳಿ ಯಾವುದು ಹಾಗಾದ್ರೆ? ನನಗೆ ಲೆಮನ್ ಗ್ರಾಸ್ ಇಷ್ಟ. ಸೊ ಇಟ್ಸ್ ವೆರಿ ಫ್ರೆಶ್ ಫೀಲ್ ಕೊಡುತ್ತೆ. ಅದು ಸಮ್ಮರಲ್ಲಿ ಹೊರಗಿಂದ ಬಂದ ತಕ್ಷಣ ಲೆಮನ್ ಗ್ರಾಸ್ ಕುಡಿದ್ರೆ ಆ ಫೀಲ್ ಗೊತ್ತಾಗತ್ತೆ, ಫ್ರೆಶ್ನೆಸ್. ಈಗ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ಮಾಡೋಣ. ನಿಮಗೆ ಇಷ್ಟವಾದಂಥ ವ್ಯಕ್ತಿ? ಕಾರ್ತಿಕ್. ನಿಮಗೆ ಇಷ್ಟವಾದಂಥ ನಟ? ಪುನೀತ್ ರಾಜ್ಕುಮಾರ್. ನಿಮಗೆ ಇಷ್ಟವಾದಂಥ ಸಿನಿಮಾ? ಆ್ಯಕ್ಚುಲಿ ನಾನು ಶಾರುಖ್ ಖಾನ್ ಬಿಗ್ ಫ್ಯಾನ್ ಆಗಿದ್ದೆ. ಸೊ ಶಾರುಖ್ ಖಾನ್ ಮೂವೀಸ್ ಆರ್ ಬೆಸ್ಟ್ ಫಾರ್ ಮಿ. ನಿಮಗೆ ಇಷ್ಟವಾದಂಥ ಸಿನಿಮಾ ಹಾಡು? ನಂಗೆ ಯೂಶಲಿ ಸ್ವಲ್ಪ 80s ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಆ ಮೆಲೋಡಿ ಸಾಂಗ್ಸ್ಗಳೆಲ್ಲದು, ಸೊ ಒಂದು ಪರ್ಟಿಕ್ಯುಲರ್ ಫೇವ್ರೇಟ್ ಅಂತ ಯಾವುದನ್ನು ನಾನು ರಿಪೀಟ್ ಮಾಡಲ್ಲ. ಬಟ್ ಆ ಮೆಲೋಡಿ ಸಾಂಗ್ಸ್ಗಳು ಯಾವುದು, ಓಲ್ಡ್ ಸಾಂಗ್ಸ್ಗಳು ತುಂಬ ಕೇಳ್ತೀನಿ. ನಿಮಗೆ ಕೋಪ ಬಂದಾಗ ಏನು ಮಾಡ್ತೀರಾ? ಕೋಪ ಬಂದರೆ ನಾನು ಸ್ವಲ್ಪ ಬ್ಲಾಸ್ಟ್ ಆಗ್ತೀನಿ. ಯಾರ ಮೇಲೆ ಹೆಚ್ಚು ಕೋಪ ಮಾಡ್ಕೋತೀರ? ಸಮ್ಟೈಮ್ಸ್ ನನ್ನ ಆಫೀಸಲ್ಲೂ ನಂಗೆ ಕೋಪ ಬಂದರೆ ತುಂಬ, ನಾನು ಹೇಳಿದ ಮೆಥಡಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಎದುರಿಗಿದ್ದವ್ರ ಮೇಲೂ ನಾನು ಬ್ಲಾಸ್ಟ್ ಆಗಿರೋದಿದೆ. ಇಲ್ಲ ಯೂಶಲಿ ಮನೇಲಿ ಇರ್ತಾರಲ್ಲ ಅಪ್ಪ ಮಗಳ ಮೇಲೆ ಸ್ವಲ್ಪ ಬ್ಲಾಸ್ಟ್ ಆಗ್ತೀನಿ. ಎಷ್ಟು ಪ್ರಕಾರದ ತಂಬಳಿಗಳನ್ನು ಇಲ್ಲಿವರೆಗೆ ನೀವು ಕಂಡುಹಿಡಿದಿದ್ದೀರಾ? 55 to 60. ನಿಮ್ಮ ಪ್ರಕಾರ ಎಷ್ಟು ಪ್ರಕಾರದ ತಂಬಳಿಗಳಿದೆ? ಕಾಂಟ್ ಗಿವ್ ಎ ಕೌಂಟ್. ಮೋರ್ ದೆನ್ 1000 ಮೇ ಬಿ ವಿ ಕ್ಯಾನ್ ಮೇಕ್, ಬಿಕಾಸ್ ಎಲ್ಲ ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ, ಕಾಳುಗಳಲ್ಲಿ ಎಲ್ಲದರಲ್ಲೂ ಮಾಡ್ಬೋದು. ನೀವು ರಿಲ್ಯಾಕ್ಸ್ ಆಗೋದಕ್ಕೆ ಏನು ಮಾಡ್ತೀರಾ? ನಂದು ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತೀನಿ, ಇಲ್ಲ ಚಿಕ್ಕ ಪುಟ್ಟ ಕ್ರಾಫ್ಟು ಅಥವಾ ಮಗಳಿಗೆ ಏನಾದರೂ ಮಾಡಿಕೊಡೋದು, ಈ ಥರದ್ರಲ್ಲಿ ಸ್ಪೆಂಡ್ ಮಾಡ್ತೀನಿ. ಸೂಪರ್, ವಂಡರ್ಫುಲ್. ಸೊ ತುಂಬ ಚೆನ್ನಾಗಿ ನಾವು ನಿಮ್ಮ ಜೊತೆ ಮಾತಾಡಿದ್ವಿ. ಇನ್ನೇನಾದರೂ ನೀವು ಹೇಳೋದಕ್ಕಿದ್ರೆ, ನಿಮ್ಗನ್ಸಿದ್ರೆ ಏನೋ ಶೇರ್ ಮಾಡ್ಕೋಬೇಕು ಅನ್ನೋಕ್ಕಿದ್ರೆ ನೀವು ಶೇರ್ ಮಾಡ್ಬೋದು. ಆ್ಯಕ್ಚುಲಿ ಜಸ್ಟ್ ಒನ್ ಥಿಂಗ್ ಟು ಶೇರ್ ಅಂದರೆ, ನಿನ್ನೆ ಏನು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಮಂತ್ರಾಲಯದಲ್ಲಿ ನಮ್ಮ ತಂಬಳಿ ಮನೆಯನ್ನ ಗುರುತಿಸಿ ಪರಿಮಳ ಪ್ರಶಸ್ತಿ ಕೊಟ್ಟರು. ಸೊ ರಾಯರ ಸನ್ನಿಧಾನದಲ್ಲಿ ಗುರುಗಳಿಂದ ಪ್ರಶಸ್ತಿ ಸಿಕ್ತು. ರಾಯರಿಂದನೇ ನಿಮಗೆ ಆಶೀರ್ವಾದ ಸಿಕ್ತು. ತುಂಬ ಸಂತೋಷ. ನಮ್ಮ ಬಿಯಾಂಡ್ ಲಿಮಿಟ್ಸ್ ನಿಂದ ಹಾಗೂ ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಂದ ನಿಮಗೆ ಶುಭ ಹಾರೈಕೆಗಳು. ನಿಮ್ಮ ತಂಬಳಿ ಮನೆ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಚೆನ್ನಾಗಿ ಹೆಸರನ್ನು ಗಳಿಸಲಿ. ಅಲ್ಲೆಲ್ಲ ನಿಮ್ಮ ಶಾಖೆಗಳು ಪ್ರಾರಂಭವಾಗಲಿ. ನಾವು ಎಲ್ಲೋದ್ರೂ ತಂಬಳಿ ಮನೆಯಲ್ಲೇ ಊಟ ಮಾಡೋ ಥರ ಆಗಲಿ ಅಂತ ನಮ್ಮ ಹಾರೈಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಕಡೆಯಿಂದನೂ ತುಂಬ ಥ್ಯಾಂಕ್ಸ್. ನನ್ನನ್ನು ಇಲ್ಲಿ ಕರೆದು, ಆ್ಯಕ್ಚುಲಿ ನಂದಿದ್ದು ಫಸ್ಟ್ ಪಾಡ್ಕಾಸ್ಟ್ ನಿಮ್ಮ ಜೊತೆ. ಸೊ ನನಗೂ ನರ್ವಸ್ನೆಸ್ ಇತ್ತು ಹೇಗೆ ಆಗ್ಬೋದು ಅಂತ, ಬಟ್ ನೀವು ಆ ಕಂಫರ್ಟ್ನೆಸ್ ನಂಗೆ ಇಲ್ಲಿ ಸಿಕ್ತು. ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮ್ಮ ಶಾಖೆಗಳು ಬೆಳೆದ ಮೇಲೆ ಬನ್ನಿ, ಮತ್ತೆ ಕರಿತೀವಿ ನಿಮ್ಮನ್ನು. ಥ್ಯಾಂಕ್ ಯು.